ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ 11ನೇ ಅಧ್ಯಾಯ ನಿಸರ್ಗದ ಸಂಪತ್ತು ಈ ಪಾಠವನ್ನು ನೋಡ್ತಾ ಹೋಗೋಣ. ಈ ಪಾಠ ಪೂರ್ತಿ ಒಂದು ಕತೆ ಥರನೇ ಇದೆ. ಅಜ್ಜಿ ಮೊಮ್ಮಕ್ಕಳು ಮಧ್ಯದಲ್ಲಿ ನಡೆಯುವಂತಹ ಸಂಭಾಷಣೆಯನ್ನು ಇವರು ನಮ್ಮ ಸೈನ್ಸ್ ಟಾಪಿಕ್, ವಿಜ್ಞಾನದ ಟಾಪಿಕನ್ನು ಕವರ್ ಮಾಡಲಿಕ್ಕೆ ನೋಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಪೂರ್ತಿಯಾಗಿ ನಾವು ನಿಸರ್ಗದಿಂದ ನಮಗೇನೇನು ಸಿಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಈ ಪಾಠದ ಹೆಸರೇ ಹೇಳಿದ ಹಾಗೆ ನಿಸರ್ಗದ ಸಂಪತ್ತು ಅಲ್ವಾ. ನಿಸರ್ಗ ಅಂತ ಅಂದರೆ ಏನು? ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರ, ಅಲ್ಲಿಂದ ಸಿಗ್ತಾ ಇರುವಂತಹ ಸಂಪತ್ತಿನ ಬಗ್ಗೆ ಈ ಒಂದು ಚಾಪ್ಟರಲ್ಲಿ ನಾವು ಸಂಪೂರ್ಣವಾಗಿ ಕಲಿತಾ ಹೋಗ್ತೀವಿ. ಹಾಗಿದ್ರೆ ಬನ್ನಿ ಪಾಠ ಸ್ಟಾರ್ಟ್ ಮಾಡೋಣ. ಶಾಲಾ ರಜಾ ದಿನಗಳು ಎಂದರೆ ಭೂಮಿ ಮತ್ತು ಸೂರ್ಯರಿಗೆ ಯಾವಾಗಲೂ ತುಂಬ ವಿನೋದಮಯವಾಗಿರುತ್ತದೆ. ಭೂಮಿ ಮತ್ತು ಸೂರ್ಯ ಅನ್ನೋರು ಈ ಪಾಠದಲ್ಲಿ ಬರುವಂತಹ ಇಬ್ಬರು ಮಕ್ಕಳು, ಸರಿನಾ? ಸೊ ಬೇಸಿಗೆ ಟೈಮಲ್ಲಿ, ಬೇಸಿಗೆ ರಜದ ಟೈಮಲ್ಲಿ ಎಲ್ಲ ಊರಿಗೆ ಹೋಗ್ತಾರಲ್ವ. ಸೊ ಅವ್ರಿಗೂ ಕೂಡ ಏನು ಅಜ್ಜಿ ಮನೆಗೆ ಹೋಗೋದ್ರಿಂದ ಅವ್ರಿಗೂ ತುಂಬ ಖುಷಿಯಾಗಿರುತ್ತೆ. ಈ ರಜೆಯಲ್ಲಿ ಅವರು ತಮ್ಮ ಅಜ್ಜಿಯನ್ನು ಭೇಟಿ ಮಾಡಲು ಹೋಗುತ್ತಾರೆ, ಅಜ್ಜಿ ಮನೆಗೆ ಹೋಗ್ತಾರೆ. ಅಜ್ಜಿಯು ಪಶ್ಚಿಮ ಘಟ್ಟದ ಕಾಡಿನ ಅಂಚಿನಲ್ಲಿರುವ ಒಂದು ಹಳ್ಳಿಯಲ್ಲಿ ವಾಸಿಸ್ತಾ ಇದ್ರು. ಪಶ್ಚಿಮ ಘಟ್ಟದಲ್ಲಿರೋ ಕಾಡಿನಲ್ಲಿ ಅವರ ಅಜ್ಜಿ ವಾಸಿಸ್ತಿದ್ರು. ಹಳ್ಳಿಯಲ್ಲಿನ ಗಾಳಿಯು ನಗರ ಪ್ರದೇಶಕ್ಕಿಂತ ಶುದ್ಧ ಮತ್ತು ತಂಪಾಗಿರುತ್ತದೆ. ಇದು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಹೌದಲ್ವಾ? ನೀವು ಹಳ್ಳಿ ಕಡೆ ಹೋದಾಗ ಅಥವಾ ಸಿಟಿಯಲ್ಲಿ ಹೆಚ್ಚು ಓಡಾಡಿದಾಗ ನಿಮಗೆ ಗೊತ್ತಾಗತ್ತೆ, ಹೌದಲ್ವಾ? ಗಾಳಿ ಎಷ್ಟು ಶುದ್ಧವಾಗಿ ತಂಪಾಗಿ ಹಳ್ಳಿನಲ್ಲಿರುತ್ತೆ. ಅದೇ ನೀವು ಸಿಟಿ ಸೈಡಿಗೆ ಬಂದರೆ ಏನೋ ಬರೀ ಕಾರ್ಬನ್ನು, ಹೊಗೆ, ಧೂಳು ತುಂಬಿರೋದ್ರಿಂದ ಅಷ್ಟು ಅದು ಪರಿಶುದ್ಧವಾಗಿದೆ ಅಂತ ನಮಗೆ ಫೀಲೇ ಆಗಲ್ಲ. ಅಲ್ಲಿ ಅವರು ತಮ್ಮ ಸುತ್ತ ಇರುವ ಸುಂದರವಾದ ಬೆಟ್ಟಗಳು, ತೊರೆಗಳು ಮತ್ತು ಅನೇಕ ಆಸಕ್ತಿದಾಯಕ ಸಸ್ಯ, ಪ್ರಾಣಿ ಮತ್ತು ಪಕ್ಷಿಗಳನ್ನು ನೋಡಬಹುದು. ನೀವು ಹಳ್ಳಿಗಳಲ್ಲಿ ಹೋದರೆ ಸಿಟಿಯಲ್ಲಿ ನೋಡೋಕ್ಕಾಗದೇ ಇರೋ ಸಾಕಷ್ಟು ಪ್ರಾಣಿ, ಪಕ್ಷಿ, ಸಸ್ಯಗಳನ್ನು ನಾವು ಹಳ್ಳಿ ಕಡೆ ಈಗಲೂ ಕೂಡ ನೋಡಬಹುದು. ಒಂದು ಮಧ್ಯಾಹ್ನ ಭೂಮಿ ಮತ್ತು ಸೂರ್ಯ ಆ ಸ್ಥಳದ ಬಗ್ಗೆ ಹೆಚ್ಚಿನ ವಿಷಯ ತಿಳಿಯಲು ಅಜ್ಜಿಯನ್ನು ಕೇಳ್ತಾರೆ. ಅಜ್ಜಿ ಹೇಳಲು ಪ್ರಾರಂಭಿಸ್ತಾರೆ. ಏನು ಹೇಳ್ತಾರೆ? ಮಕ್ಕಳೇ, ಈ ಪ್ರದೇಶವು ನಮ್ಮ ಜೀವನವನ್ನು ಸಮೃದ್ಧಗೊಳಿಸುವ ಅನೇಕ ನೈಸರ್ಗಿಕ ಸಂಪತ್ತನ್ನು ಒಳಗೊಂಡಿದೆ ಎಂಬುದು ನಿಮಗೆ ಗೊತ್ತೇ? ಅಜ್ಜಿ ಕೇಳ್ತಾರೆ ಮಕ್ಕಳನ್ನ. ನಮ್ಮ ಸುತ್ತಮುತ್ತ ಸಿಗ್ತಾ ಇದೆಯಲ್ವ ಈ ಪರಿಸರ, ಇದರಿಂದ ನಮಗೆ ಎಷ್ಟೊಂದು ಸಂಪತ್ತು ನಮಗೆ ಈ ಒಂದು ನಿಸರ್ಗ ಅಥವಾ ಪರಿಸರ ಕೊಡ್ತಾ ಇದೆ ಅಂತ ನಿಮ್ಗೆ ಗೊತ್ತಾ ಮಕ್ಕಳೇ ಅಂತ ಕೇಳ್ತಾರೆ. ನಿಮಗೆ ಗೊತ್ತಿದೆಯಾ? ನಿಮ್ಮ ಸುತ್ತ ಇರುವಂತಹ ಪರಿಸರ ನಿಮಗೆ ಸಾಕಷ್ಟು ರೀತಿಯ ಅನುಕೂಲಗಳನ್ನೇ ಮಾಡಿಕೊಟ್ಟಿದೆ ಅಲ್ವಾ? ಅದು ಒಂದು ಸಂಪತ್ತರ. ಆ ಪರಿಸರದಲ್ಲಿರುವಂತಹ ಸಾಕಷ್ಟು ಅನುಕೂಲಗಳು ನಮಗೆ ಸಿಗದೇ ಇದ್ದರೆ ನಮ್ಮ ಜೀವನನೇ ಇರಲ್ಲ. ಸೊ ಏನೇನು ಪಡ್ಕೋತಾ ಇದ್ದೀವಿ ಈ ಪರಿಸರದಿಂದ ನೋಡ್ಬೇಕಲ್ವ ನಾವು. ಇಲ್ಲಿನ ಶುದ್ಧ ಗಾಳಿ ಉಲ್ಲಾಸದಾಯಕವಾಗಿದೆ ಮತ್ತು ಮಣ್ಣು ತುಂಬ ಫಲವತ್ತಾಗಿದ್ದು ವೈವಿಧ್ಯಮಯ ಜೀವಿಗಳನ್ನು ಪೋಷಿಸುತ್ತದೆ. ಗಾಳಿ ಅದು ನಿಸರ್ಗನೇ ನಮಗೆ ಕೊಡ್ತಿದೆ, ಪರಿಸರನೇ ಕೊಡ್ತಿದೆ, ಹೌದಲ್ವಾ? ಮನುಷ್ಯರು ಗಾಳಿಯನ್ನು ಉತ್ಪಾದನೆ ಮಾಡ್ತಿದ್ದಾರಾ? ಇಲ್ಲ, ಪರಿಸರ ಕೊಡ್ತಾ ಇದೆ. ಮಣ್ಣನ್ನು ಮನುಷ್ಯರು ಮಾಡಲಿಕ್ಕಾಗತ್ತಾ? ಇಲ್ಲ, ಅದು ಕೂಡ ನಮಗೆ ನಿಸರ್ಗನೇ ಕೊಡ್ತಾ ಇದೆ. ಅಲ್ಲದೆ ಈ ಪ್ರದೇಶವು ಸಾಕಷ್ಟು ಸೌರ ಬೆಳಕನ್ನು ಪಡೆಯುತ್ತಿದ್ದು ಅನೇಕ ವಿಧಗಳಲ್ಲಿ ನಮಗೆ ಪ್ರಯೋಜನಕಾರಿಯಾಗಿದೆ. ಸೌರ ಬೆಳಕು ಅಂದರೆ ಏನು? ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಮನುಷ್ಯರು ನಿರ್ಮಿಸ್ತಾ ಇದ್ದಾರಾ? ಇಲ್ಲ, ಅದು ಕೂಡ ಪರಿಸರನೇ ನಮಗೆ ಕೊಟ್ಟಿರುವಂಥದ್ದು, ಹೌದು ತಾನೆ? ಸೊ ಗಾಳಿ, ನೀರು, ಮಣ್ಣು, ಸೂರ್ಯನ ಬೆಳಕು ಇದಿಷ್ಟು ಕೂಡ ಪರಿಸರ, ನಿಸರ್ಗ ನಮಗೆ ನೀಡಿದಂತಹ ಸಂಪತ್ತು. ಇದಿಲ್ಲ ಅಂತ ಅಂದರೆ ಜೀವಿಗಳು ಯಾವುದೇ ಕಾರಣಕ್ಕೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿರುವ ವಿವಿಧ ರೀತಿಯ ಮರಗಳು ವೈವಿಧ್ಯಮಯ ಪಕ್ಷಿಗಳಿಗೆ, ಕೀಟಗಳಿಗೆ ಮತ್ತು ವಿವಿಧ ಪ್ರಾಣಿಗಳಿಗೆ ಆಹಾರ ಮತ್ತು ಆಶ್ರಯ ಒದಗಿಸುತ್ತದೆ, ಹೌದಲ್ವಾ? ಮರ ಇಲ್ಲ ಅಂತಂದರೆ ಮೇನ್ ನಾವು ಉಸಿರಾಡೋದಕ್ಕೆ ಗಾಳಿ, ಆಕ್ಸಿಜನ್ ಸಿಗೋದೇ ಇಲ್ಲ, ಹೌದಲ್ವಾ? ಮತ್ತು ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಿ ಒಂದು ಆವಾಸ, ಆಶ್ರಯ ಅಂತ ಅಂದರೆ ಆವಾಸ, ಅದು ಬದುಕೋದಕ್ಕೆ ಸ್ಥಳವನ್ನು ನೀಡಿದೆ. ಈ ರೀತಿಯ ಇನ್ನಷ್ಟು ನೈಸರ್ಗಿಕ ಸಂಪತ್ತಿನ ಬಗ್ಗೆ ನೀವು ಯೋಚಿಸುವಿರಾ? ಇದಲ್ಲದೆ ಬೇರೆ ಏನಾದರೂ ಸಂಪತ್ತಿದೆಯಾ ನಮಗೆ ನಮ್ಮ ಪರಿಸರ ಕೊಡ್ತಾ ಇರೋದನ್ನು ನೀವೇನಾದರೂ ನೋಡಬಹುದಾ? ಅಜ್ಜಿ, ಕುಡಿಯಲು ಮತ್ತು ತರಕಾರಿ ಬೆಳೆಯಲು ನಾವು ನೀರನ್ನು ಬಳಸುತ್ತೇವೆ ಎಂದು ಭೂಮಿ ಉತ್ತರಿಸುತ್ತಾಳೆ. ಹೌದಲ್ವಾ? ನಾವು ನೀರು ಕುಡಿತೀವಿ, ಅದು ಕೂಡ ಮನುಷ್ಯ ನಿರ್ಮಿತ ಅಲ್ಲ, ನಮಗೆ ಅದು ನಿಸರ್ಗನೇ ಕೊಡುವಂಥದ್ದು. ಹೌದು,
ನಮ್ಮ ಉಳಿವಿಗಾಗಿ ಮತ್ತು ನಮ್ಮ ಜೀವನವನ್ನು ಹೆಚ್ಚು ಆರಾಮದಾಯಕವಾಗಿಸಲು ನಮಗೆ ಈ ಸಂಪತ್ತುಗಳು ಬೇಕು, ಹೌದಲ್ವಾ? ಉಸಿರಾಡೋದಕ್ಕೆ ಗಾಳಿ, ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಆಹಾರ, ಆಮೇಲೆ ಮೇನು ಇದೆಲ್ಲ ಇರಬೇಕು ಅಂತ ಅಂದರೆ ನಮಗೆ ಸೂರ್ಯನ ಬೆಳಕು ಬೇಕು. ಸೊ ನಾವು ಜೀವಿಗಳು ಇಲ್ಲಿ ಕರೆಕ್ಟಾಗಿ ಸಂತೋಷವಾಗಿ ಬದುಕ್ತಾ ಇದ್ದೀವಿ ಅಂತ ಅಂದರೆ ಇದಿಷ್ಟು ಸಂಪನ್ಮೂಲಗಳು ನಮಗೆ ಬೇಕೇ ಬೇಕು. ಈ ನೈಸರ್ಗಿಕ ಸಂಪನ್ಮೂಲಗಳಿಲ್ಲದಿದ್ದರೆ ಭೂಮಿಯ ಮೇಲೆ ಯಾವುದೇ ರೀತಿಯ ಜೀವಿ ಇರಲು ಸಾಧ್ಯವಿಲ್ಲ. ನಾವೆಲ್ಲರೂ ಈ ಪ್ರಕೃತಿಯ ಒಂದು ಭಾಗ ಎಂದು ಅಜ್ಜಿ ಹೇಳುತ್ತಾರೆ. ಎಷ್ಟು ಸತ್ಯ ಅಲ್ವಾ? ಗಾಳಿ, ನೀರು, ಆಹಾರ, ಬೆಳಕು ಇಲ್ಲದೆ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಇಲ್ಲ ಅಂತಂದರೆ ಜೀವಿಗಳು ಕೂಡ ಇಲ್ಲ. ನಮ್ಮ ಸುತ್ತಲಿನ ಗಾಳಿಯ ಮಹತ್ವವನ್ನು ಅಜ್ಜಿಯು ಮಕ್ಕಳಿಗೆ ವಿವರಿಸುತ್ತಾರೆ. ಅದು ಹೇಗೆ ನಮ್ಮ ಉಳಿವಿಗೆ ಅವಶ್ಯಕ ಎಂಬುದನ್ನು ತಿಳಿಸುತ್ತಾರೆ. ನಾವೀಗ ಗಾಳಿಯ ಬಗ್ಗೆ ಇನ್ನಷ್ಟು ತಿಳಿಯೋಣ. ಸೊ ಇವಾಗ ನಾವು ಮೊದಲನೇ ನಿಸರ್ಗದ ಸಂಪತ್ತು ಅದು ಗಾಳಿ ಬಗ್ಗೆ ತಿಳಿತಾ ಹೋಗೋಣ. ಒಂದು ಮುಂಜಾನೆ ಅಜ್ಜಿಯು ಪ್ರಾಣಾಯಾಮ ಮಾಡುವುದನ್ನು ಭೂಮಿ ಮತ್ತು ಸೂರ್ಯ ಗಮನಿಸುತ್ತಾರೆ. ಪ್ರಾಣಾಯಾಮ ಅಂತ ಅಂದ್ರೆ ಏನು? ಉಸಿರಾಟದ ಒಂದು ವ್ಯಾಯಾಮ. ದೀರ್ಘವಾಗಿ ಉಸಿರನ್ನ ತಗೊಂಡು ನಿಧಾನವಾಗಿ ಬಿಡೋದನ್ನು ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಹೆಚ್ಚು ನಿಮ್ಮ ಮನೆಗಳಲ್ಲೂ ಕೂಡ ದೊಡ್ಡವರು ಮಾಡೋದನ್ನು ನೋಡಿರಬಹುದು. ಹಾಗೆ ನಿಮ್ಮ ಶಾಲೆಗಳಲ್ಲೂ ಕೂಡ ನಿಮ್ಮ ಟೀಚರ್ಸ್ ಮಾಡಿಸ್ತಾರೆ, ಹೌದಲ್ವಾ? ಅಜ್ಜಿಯು ಮಕ್ಕಳಿಗೆ ತನ್ನೊಂದಿಗೆ ಸೇರಿಕೊಳ್ಳುವಂತೆ ಹೇಳುತ್ತಾರೆ. ನೀವು ನನ್ನ ಜೊತೆ ಬಂದು ಈ ಒಂದು ವ್ಯಾಯಾಮವನ್ನು ಮಾಡಿ ಅಂತ ಕರೀತಾರೆ. ನಾನು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಅದನ್ನು ಹೊರಹಾಕುತ್ತಿದ್ದೇನೆ. ಇದು ಶ್ವಾಸಕೋಶವು ಹೆಚ್ಚು ಶುದ್ಧ ಗಾಳಿಯನ್ನು ಪಡೆಯಲು ಮತ್ತು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಎಂದು ಅವರು ಹೇಳುತ್ತಾರೆ. ಈ ಥರ ಪ್ರಾಣಾಯಾಮ ಮಾಡಿದಾಗ ನಾವು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡಾಗ ಏನಾಗುತ್ತೆ? ಹೆಚ್ಚು ಗಾಳಿಯನ್ನು ನಾವು ಒಳಗಡೆ ತೆಗೆದುಕೊಳ್ತೀವಿ. ಹೆಚ್ಚು ಗಾಳಿಯನ್ನು ತೆಗೆದುಕೊಂಡಾಗ ಶ್ವಾಸಕೋಶ ಹೆಚ್ಚು ದೊಡ್ಡದಾಗುತ್ತೆ. ದೊಡ್ಡದಾದಾಗ ಏನಾಗುತ್ತೆ? ಅದು ಹೆಲ್ದಿ ಆಗಿರೋದಕ್ಕೆ, ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಭೂಮಿ ಮತ್ತು ಸೂರ್ಯ ಅಜ್ಜಿಯೊಂದಿಗೆ ಕುಳಿತು ದೀರ್ಘ ಉಸಿರಾಟ ಪ್ರಾರಂಭಿಸುತ್ತಾರೆ. ನಾವು ಕೂಡ ಪ್ರಾಣಾಯಾಮ ಮಾಡೋಣ. ಇಲ್ಲಿ ಒಂದು ಚಟುವಟಿಕೆ ಇದೆ, ಅನುಭವ ಮಾಡೋಣ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಕೂಡ ಈಗಲೇ ಇಲ್ಲೇ ಕೂತ್ಕೊಂಡು ಒಂದು ಕ್ಷಣದ ಮಟ್ಟಿಗೆ ಈ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋಣ. ಆ್ಯಂಡ್ ಇದು ಎಷ್ಟು ಉಪಯೋಗಕಾರಿ, ಹೆಲ್ದಿ ಅಂತ ಅಂದರೆ ನಿಮ್ಮ ಆರೋಗ್ಯ ಹೆಚ್ಚು ವೃದ್ಧಿ ಆಗೋದಕ್ಕೆ ಈ ಪ್ರಾಣಾಯಾಮ ತುಂಬ ಮುಖ್ಯ ಆಗುತ್ತೆ. ಸೊ ನೀವು ಕೂಡ ಅಷ್ಟೇ ಮನೆಯಲ್ಲಿ ಪ್ರತಿನಿತ್ಯ ಅದನ್ನು ಪ್ರಾಕ್ಟೀಸ್ ಮಾಡಿ. ಹೇಗೆ ಮಾಡೋದು ನೋಡೋಣ. ಚಟುವಟಿಕೆ 11.1 ನಾವು ಅನುಭವ ಪಡೋಣ. ದೀರ್ಘ ಉಸಿರನ್ನು ಒಳ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಗಾಳಿಯನ್ನು ಹೊರಹಾಕಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ನಿಮಗೆ ಸಾಧ್ಯವಾದಷ್ಟು ಕಾಲ ಉಸಿರನ್ನು ತಡೆ ಹಿಡಿಯಿರಿ ಮತ್ತು ನಂತರ ನಿಧಾನವಾಗಿ ಗಾಳಿಯನ್ನು ಹೊರಹಾಕಿ. ನೀವು ಎಷ್ಟು ಹೊತ್ತು ಉಸಿರನ್ನು ಹಿಡಿದಿಡಲು ಸಾಧ್ಯವಾಯಿತು? ನೀವು ಉಸಿರನ್ನು ಹಿಡಿದಿಟ್ಟಾಗ ನಿಮಗಾದ ಅನುಭವವೇನು? ನಾನಿವಾಗ ನಿಮಗೆ ಉಸಿರನ್ನ ತಗೊಳ್ಳೋದಕ್ಕೆ ಹೇಳಿದಾಗ ಉಸಿರನ್ನ ದೀರ್ಘವಾಗಿ ತಗೊಳ್ಳಿ, ಹೊರಬಿಡಿ ಅಂದಾಗ ಹೊರಗೆ ಬಿಡಬಹುದು. ಸರಿನಾ? ಸ್ಟಾರ್ಟ್ ಮಾಡೋಣ. ತೆಗೆದುಕೊಳ್ಳಿ ಉಸಿರನ್ನ, ಹೊರಗಡೆಗೆ ಬಿಡಿ. ಗಾಳಿ ತಗೊಳ್ಳಿ, ಆಚೆ ಬಿಡಿ. ಹೀಗೆ ದೀರ್ಘವಾಗಿ ಉಸಿರಾಟ ಮುಂದುವರಿಸಿ. ಹಾಗೆ ದೀರ್ಘವಾಗಿ ನೀವು ಉಸಿರನ್ನ ತಗೊಂಡಾಗ ಎಷ್ಟು ಹೊತ್ತಾಗಷ್ಟೋ ಅಷ್ಟು ಹೊತ್ತು ಉಸಿರನ್ನ ಹಿಡಿದಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ತುಂಬ ಹೊತ್ತು ಆಗ್ತಾನೇ ಇಲ್ಲ ಅನ್ನೋದ್ರವರೆಗೂ ದಯವಿಟ್ಟು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಕಷ್ಟ ಆಗ್ತಿದೆ ಅನ್ನುವಾಗಲೇ ಉಸಿರನ್ನ ಆಚೆಗೆ ಬಿಟ್ಬಿಡಬೇಕು. ನೀವು ಎಷ್ಟೊತ್ತಾಗುತ್ತೋ ಅಷ್ಟು ಸೆಕೆಂಡ್ಗಳ ಕಾಲ ಇಟ್ಕೊಳ್ಬಹುದು. ಸೊ ಈ ಥರ ನೀವು ಉಸಿರನ್ನ ಹಿಡಿದಿಟ್ಕೊಳ್ಳುವಾಗ ನಿಮ್ಗೆ ಏನು ಅನ್ನಿಸ್ತು ಅನ್ನೋ ಅನುಭವವನ್ನು ಕೇಳಿದ್ದಾರೆ. ಏನು ಅನಿಸುತ್ತೆ ಅಂದರೆ ಒಂಥರ ಗಂಟ್ಲು ಕಟ್ಟಿದ ಹಾಗಾಗುತ್ತೆ ಅಲ್ವಾ? ತುಂಬ ಹೊತ್ತು ನೀವು ಫೋರ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀರಾ ಅಂತಂದರೆ ತಲೆ ಒಂಥರ ಆಗೋಗುತ್ತೆ, ತಲೆ ಸುತ್ತಾ ಇದೆ ಅನ್ನುವ ಅನುಭವ ಕೂಡ ಆಗುತ್ತೆ, ಹೌದಲ್ವಾ? ಸೊ ಈ ಪ್ರಾಣಾಯಾಮದಿಂದ ನಾವು ಹೆಚ್ಚು ಹೊತ್ತು ಉಸಿರನ್ನು ಹಿಡಿದಿಟ್ಕೊಳ್ಳುವಂತಹ ಟೆಕ್ನಿಕ್ನ ಕೂಡ ಕಂಡುಹಿಡಿಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಚ್ಚರಿಕೆ: ದೀರ್ಘಕಾಲ ಉಸಿರನ್ನು ಹಿಡಿದಿಡಬೇಡಿ, ಇದರಿಂದ ನಿಮಗೆ ತೊಂದರೆ ಉಂಟಾಗಬಹುದು. ನಮ್ಮ ಉಸಿರನ್ನು ದೀರ್ಘಕಾಲ ಹಿಡಿದಿಡುವುದು ಕಷ್ಟ ಎಂದು ಈ ಚಟುವಟಿಕೆಯಿಂದ ನಮಗೆ ತಿಳಿಯುತ್ತದೆ, ಹೌದಲ್ವಾ? ಫ್ಯೂ ಸೆಕೆಂಡ್ಸ್, 20 to 25 ಸೆಕೆಂಡ್ಸ್ ನೀವು ಉಸಿರನ್ನು ಹಿಡಿದಿಟ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ನಾವು ಉಸಿರಾಡುವ ಗಾಳಿಯಲ್ಲಿ ಆಕ್ಸಿಜನ್ ಇದೆ. ತನ್ನ ಕಾರ್ಯಗಳನ್ನು ನಿರ್ವಹಿಸಲು ನಮ್ಮ ದೇಹಕ್ಕೆ ಆಕ್ಸಿಜನ್ನ ಅಗತ್ಯವಿದೆ. ನಿಮ್ಮೆಲ್ಲರಿಗೂ ಸಹ ಗೊತ್ತು, ನಾವು ಉಸಿರಾಡೋದಕ್ಕೆ ಬಳಸುವಂತಹ ಅನಿಲ ಯಾವುದು? ಆಕ್ಸಿಜನ್. ಆಕ್ಸಿಜನ್ನಿಂದ ನಮ್ಮ ದೇಹಕ್ಕೆ ಶಕ್ತಿ ಕೂಡ ಸಿಗುತ್ತೆ. ನಾವು ಉಸಿರನ್ನು ದೀರ್ಘಕಾಲದವರೆಗೆ ಹಿಡಿದಿಟ್ಟಾಗ ತನ್ನ ಕಾರ್ಯಗಳನ್ನು ನಿರ್ವಹಿಸಲು ದೇಹಕ್ಕೆ ಸಾಕಷ್ಟು ಆಕ್ಸಿಜನ್ ದೊರೆಯುವುದಿಲ್ಲ. ನಾವು ಉಸಿರು ಹಿಡಿದಿಟ್ಕೊಂಡಾಗ ಏನಾಗ್ಬಿಡುತ್ತೆ? ಆಕ್ಸಿಜನ್ ತಗೊಳ್ಳಲ್ಲ. ಆಕ್ಸಿಜನ್ ಒಳಗಡೆ ತಗೊಳ್ತಾ ಇಲ್ಲ ಅಂತ ಅಂದರೆ ನಮ್ಮ ದೇಹದ ಒಳಗೆ ಸಾಕಷ್ಟು ಕೆಲಸಗಳನ್ನು ನಿರ್ವಹಿಸುವಲ್ಲಿ ಆಕ್ಸಿಜನ್ ಪ್ರಮುಖ ಪಾತ್ರ ವಹಿಸುತ್ತೆ. ಆವಾಗ ಆಕ್ಸಿಜನ್ ಇಲ್ಲ ಅಂತ ಅಂದಮೇಲೆ ಕೆಲಸ ನಡೆಯಲ್ಲ. ಕೆಲಸ ನಡೆಯಲಿಲ್ಲ ಅಂದರೆ ನಮ್ಮ ದೇಹಕ್ಕೆ ಶಕ್ತಿ ಸಿಗಲ್ಲ. ಆದ್ದರಿಂದ ನಮ್ಮ ಉಳಿವಿಗೆ ಆಕ್ಸಿಜನ್ನ ಅಗತ್ಯವಿದೆ. ಹಾಗಿದ್ದಾಗ ನಾವು ಬದುಕಬೇಕು ಅಂದರೆ ಆಕ್ಸಿಜನ್ ನಮಗೆ ಬೇಕೇ ಬೇಕು. ಅಂತೆಯೇ ಬಹುತೇಕ ಜೀವಿಗಳ ಉಳಿವಿಗೂ ಸಹ ಆಕ್ಸಿಜನ್ನ ಅಗತ್ಯವಿದೆ. ಮನುಷ್ಯರಿಗೆ ಅಷ್ಟೇ ಅಲ್ಲದೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಹಾಗೆ ಸಸ್ಯ, ಮರ, ಗಿಡ ಪ್ರತಿಯೊಂದಕ್ಕೂ ಜೀವ ಇರುವಂತಹ ಎಲ್ಲ ವಸ್ತುಗಳಿಗೂ ಕೂಡ ಆಕ್ಸಿಜನ್ನ ಅಗತ್ಯತೆ ಸಾಕಷ್ಟು ಇದೆ. ಹಾಗೆ ಮುಂದೆ ನೋಡ್ತಾ ಹೋದರೆ ನಿಮಗಿದು ಗೊತ್ತೇ, ನಾವು ಆಹಾರ ಅಥವಾ ನೀರಿಲ್ಲದೆ ಕೆಲವು ದಿನಗಳವರೆಗೆ ಬದುಕಬಹುದು. ಆದರೆ ಆಕ್ಸಿಜನ್ ಇಲ್ಲದೆ ಕೆಲವು ನಿಮಿಷಗಳ ಕಾಲವೂ ಬದುಕಲಾರೆವು. ಹೌದಲ್ವಾ? ನೀವು ಉಪವಾಸ ಮಾಡ್ತೀರಾ, ನೀರು ಕುಡಿದೇನೂ ಕೆಲವೊಬ್ಬರು ಇರ್ತಾರೆ ದಿನಗಟ್ಟಲೆ, ಹೌದಲ್ವಾ? ಆದರೆ ಉಸಿರಾಡದೆ ನಾವು ಸ್ವಲ್ಪ ನಿಮಿಷ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಭೂಮಿಯನ್ನು ಸುತ್ತುವರೆದಿರುವ ಗಾಳಿಯು ಅನಿಲಗಳ ಮಿಶ್ರಣವಾಗಿದೆ. ನಿಮಗೆ ಇದು ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಗಾಳಿಯಲ್ಲಿ ಸಾಕಷ್ಟು ಅನಿಲಗಳು ಮಿಶ್ರಣ ಹೊಂದಿದೆ. ಅಂದರೆ ಅಲ್ಲಿ ಆಕ್ಸಿಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಧೂಳು, ಇದೆಲ್ಲವೂ ಕೂಡ ಏನಾಗಿದೆ? ನಮ್ಮ ಗಾಳಿಯಲ್ಲಿ ಮಿಶ್ರಣ ಆಗಿದೆ. ಗಾಳಿಯಲ್ಲಿರುವ ಕೆಲವು ಅನಿಲಗಳನ್ನು ನೀವು ಹೆಸರಿಸಬಹುದೇ? ನಿಮಗೇನಾದರೂ ಯಾವ್ಯಾವ್ದಿದೆ ಅಂತ ಗೊತ್ತೇನಪ್ಪ? ಗಾಳಿಯು ನೈಟ್ರೋಜನ್, ಆಕ್ಸಿಜನ್, ಆರ್ಗಾನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಣ್ಣ ಪ್ರಮಾಣದಲ್ಲಿ ಇತರ ಅನಿಲಗಳನ್ನು ಹೊಂದಿರುತ್ತದೆ. ಸೊ ಏನೇನಿದೆ ಇದರಲ್ಲಿ? ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಆರ್ಗನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಬೇರೆ ಬೇರೆ ಅನಿಲಗಳನ್ನು ಕೂಡ ಇದು ಹೊಂದಿದೆ. ಚಿತ್ರ 11.1 ಶೇಕಡಾವಾರು ಗಾಳಿಯ ಸಂಯೋಜನೆಯನ್ನು ನೀಡುತ್ತದೆ. ಚಿತ್ರ 11.1ರಲ್ಲಿ 100 ಚೌಕಗಳಿರುವುದನ್ನು ಗಮನಿಸಿ. 100 ಚೌಕಗಳಲ್ಲಿ, ಇಲ್ಲಿದೆ ಒಂದು ಚೌಕ ಕೊಟ್ಟಿದ್ದಾರೆ ನಿಮಗೆ, ಆ 100 ಚೌಕಗಳಲ್ಲಿ 78 ನೈಟ್ರೋಜನ್ನಿಂದ ತುಂಬಿದೆ. ಈ ಬ್ಲೂ ಕಲರ್ ಇದೆಯಲ್ಲ, ಅದೆಲ್ಲ ನೈಟ್ರೋಜನ್ನು. 21 ಆಮ್ಲಜನಕದಿಂದ, ರೆಡ್ ಇರೋದೆಲ್ಲ ಆಕ್ಸಿಜನ್ನು, 1 ಆರ್ಗನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳಿಂದ ತುಂಬಿದೆ. ಇಲ್ಲಿ ನೋಡಿ, ಶೇಕಡಾವಾರು ಎಂದರೆ 100ರಲ್ಲಿನ ಭಾಗಗಳ ಸಂಖ್ಯೆ. ಇದನ್ನು ಪರ್ಸೆಂಟೇಜ್ ಚಿಹ್ನೆಯಿಂದ ಸೂಚಿಸಲಾಗುತ್ತದೆ. ಈ 100ರಲ್ಲಿ ಅವ್ರು ಏನು ಮಾಡಿದ್ದಾರೆ? 78 ಭಾಗ ಏನಿದೆ ಅದರಲ್ಲಿ ನೈಟ್ರೋಜನ್ನೇ ತುಂಬಿದೆ. ಅಂದರೆ ಗಾಳಿಯಲ್ಲಿರುವ ಅತಿ ಹೆಚ್ಚು ಭಾಗ ಯಾವುದು? ನೈಟ್ರೋಜನ್. ಆಮೇಲೆ ನೋಡಿ, 21% ಏನಿದೆ? ಆಕ್ಸಿಜನ್ ಇದೆ. ಇಲ್ಲಿ ಕೊನೆಯಲ್ಲಿ 1% ಇರೋದೇನು? ಆರ್ಗನ್, ಕಾರ್ಬನ್ ಡೈಆಕ್ಸೈಡ್, ಧೂಳು ಮತ್ತು ಬೇರೆ ಬೇರೆ ಅನಿಲಗಳನ್ನು ಅದು ಹೊಂದಿದೆ. ಇದರಲ್ಲಿ ನಿಮ್ಗೇನು ಗೊತ್ತಾಗಬೇಕು ಅಂತ ಅಂದರೆ, ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಗಾಳಿಯ ಘಟಕ ಯಾವುದು? ನೈಟ್ರೋಜನ್. ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟು ಪ್ರಮಾಣದಲ್ಲಿದೆ? 21%. ಇದೆರಡೂ ಕೂಡ ತುಂಬ ಮುಖ್ಯ. ನೈಟ್ರೋಜನ್ ಎಷ್ಟು ಪರ್ಸೆಂಟ್? 78%. ಅರ್ಥ ಆಯ್ತಲ್ವಾ? ಹೆಚ್ಚಾಗಿರೋದು ನೈಟ್ರೋಜನ್. ಎಷ್ಟು ಪರ್ಸೆಂಟ್ ಇದೆ ನೈಟ್ರೋಜನ್ನು? 78% ಇದೆ. ಆಕ್ಸಿಜನ್ 21% ಇದೆ. ಮರದ ಎಲೆಗಳು ಕಂಪಿಸಿ ಸದ್ದು ಮಾಡಿದಾಗ, ಅಂದರೆ ಗಾಳಿ ಬೀಸಿದಾಗ ಏನಾಗುತ್ತೆ? ಎಲೆಗಳೆಲ್ಲ ಅಲ್ಲಾಡುತ್ತೆ. ತಂತಿಯ ಮೇಲೆ ಒಣಗಲು ಹಾಕಿದ ಬಟ್ಟೆಗಳು ತೂಗಾಡಿದಾಗ, ನೀವು ಬಟ್ಟೆ ಒಣಗಾಕಿರ್ತೀರಾ, ಅವಾಗ ಏನಾಗುತ್ತೆ? ಗಾಳಿ ಬಿಟ್ಟಾಗ ಅದು ಮುಂದಕ್ಕೆ ಹಿಂದಕ್ಕೆ ತೂಗುತ್ತೆ. ಒಮ್ಮೆಲೆ ಫ್ಯಾನ್ ತಿರುಗಲು ಆರಂಭಿಸಿ ತೆರೆದ ಪುಸ್ತಕದ ಪುಟಗಳು ಗಟಗಟಿಸುವುದನ್ನು ನೋಡಿದಾಗ, ಜೋರಾಗಿ ಫ್ಯಾನ್ ಆನ್ ಮಾಡಿ ಬುಕ್ ಏನಾದರೂ ನೀವು ತೆಗೆದಿಟ್ಟಿದ್ರೆ ಪೇಪರ್ಸ್ ಏನಾಗುತ್ತೆ? ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹಾರಾಡ್ತಾ ಇರುತ್ತೆ, ಹೌದಲ್ವಾ? ನೀವು ಗಾಳಿಯ ಇರುವಿಕೆಯನ್ನು ಗಮನಿಸುತ್ತೀರಿ. ಇದಿಷ್ಟು ಆದಾಗ ಗಾಳಿ ಇದೆ ನಮ್ಮ ಸುತ್ತಮುತ್ತ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಚಲಿಸುವ ಗಾಳಿಯನ್ನು ಮಾರುತ ಎಂದು ಕರೆಯಲಾಗುತ್ತದೆ.
ಕೆಲವೊಮ್ಮೆ ಗಾಳಿಯು ವೇಗವಾಗಿ ಬೀಸುತ್ತದೆ. ವೇಗವಾಗಿ ಅಂದರೆ ಜಾಸ್ತಿ ಸ್ಪೀಡಲ್ಲಿ, ಅದನ್ನು ನಾವು ಚಂಡಮಾರುತ ಅಂತ ಕರಿತೀವಿ. ಕೆಲವೊಮ್ಮೆ ಅದು ತಂಗಾಳಿಯಂತೆ ನಿಧಾನವಾಗಿ ಚಲಿಸುತ್ತೆ. ಕೆಲವೊಂದು ಸತಿ ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವ ಅಥವಾ ಸಂಜೆ ಹೊತ್ತು ನೀವು ವಾಕಿಂಗ್ ಎಲ್ಲಾದರೂ ಹೋದಾಗ ತಂಪಾಗಿರೋ ಗಾಳಿ ಬೀಸುತ್ತೆ, ಹೌದಲ್ವಾ? ಅದೆಷ್ಟು ಹಿತ ಅನಿಸುತ್ತಲ್ವ? ಅದನ್ನು ನಾವು ತಂಗಾಳಿ ಅಂತ ಕರಿತೀವಿ. ನೀವು ಗಿರಿಗಿಟ್ಲೆಯೊಂದಿಗೆ ಹಲವು ಬಾರಿ ಆಟ ಆಡಿರಬೇಕು ಅಲ್ಲವೇ? ಚಟುವಟಿಕೆ 11.2 ನಿರ್ವಹಿಸುವ ಮೂಲಕ ನಾವು ಗಿರ್ಗಿಟ್ಲೆಯನ್ನು ಮಾಡೋಣ. ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ, ಇದನ್ನು ನಾವು ಗಿರ್ಗಿಟ್ಲೆ ಅಂತ ಕರಿತೀವಿ. ಆಲ್ಮೋಸ್ಟ್ ಆಲ್ ನೀವೆಲ್ಲರೂ ಕೂಡ ಇದರಲ್ಲಿ ಆಟ ಆಡಿರ್ತೀರ ಅಲ್ವಾ? ಇವಾಗ ಅದನ್ನು ಮಾರಾಟ ಕೂಡ ಮಾಡ್ತಾರೆ. ಚಿಕ್ಕ ಮಕ್ಕಳು ಅದನ್ನು ಇಟ್ಕೊಂಡು ಗಾಳಿನಲ್ಲಿ ಊದಿದ್ರೆ ಅಥವಾ ನಡ್ಕೊಂಡು ಜೋರಾಗಿ ಓಡುವಾಗ ಇಟ್ಕೊಂಡು ಓಡಿದ್ರೆ ಏನಾಗುತ್ತೆ, ಅದು ತಿರುಗುತ್ತೆ. ಅದನ್ನು ನಾವು ಗಿರ್ಗಿಟ್ಲೆ ಅಂತ ಕರಿತೀವಿ. ಗಿರ್ಗಿಟ್ಲೆ. ಈಗ ನೀವು ಗಿರ್ಗಿಟ್ಲೆಯನ್ನು ಕೈಯಲ್ಲಿ ಹಿಡಿದು ಓಡಬಹುದು. ನೀವು ಅದರ ಮೇಲೆ ಗಾಳಿ ಊದಬಹುದು. ನೀವು ಏನನ್ನು ಗಮನಿಸಿದಿರಿ? ಗಾಳಿ ಊದಿದಾಗ ಅಥವಾ ಅದನ್ನು ಹಿಡ್ಕೊಂಡು ಓಡಿದಾಗ ನಿಮಗೇನು ಗೊತ್ತಾಯ್ತಪ್ಪ? ಗಿರ್ಗಿಟ್ಲೆ ತಿರುಗ್ತು ಅಂತ ಗೊತ್ತಾಯಿತು. ಗಿರ್ಗಿಟ್ಲೆ ತಿರುಗುತ್ತದೆಯೇ? ಹೌದು. ನೀವು ಅದನ್ನು ಸ್ವಲ್ಪ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವಂತೆ ಮಾಡಿದಾಗ ಗಿರ್ಗಿಟ್ಲೆ ತಿರುಗುತ್ತದೆ. ಗಿರ್ಗಿಟ್ಲೆ ತಿರುಗಲು ಯಾವುದು ಸಹಾಯ ಮಾಡಿತು? ಏನು ಉಪಯೋಗದಿಂದ ಗಿರ್ಗಿಟ್ಲೆ ತಿರುಗ್ತು? ಗಾಳಿ, ಹೌದಲ್ವಾ? ಗಾಳಿ ಇರೋದ್ರಿಂದನೇ ಗಿರ್ಗಿಟ್ಲೆ ತಿರುಗ್ತು. ಗಾಳಿಯು ಗಿರ್ಗಿಟ್ಲೆಯನ್ನು ತಿರುಗುವಂತೆ ಮಾಡುತ್ತದೆ. ಗಾಳಿ ಯಂತ್ರವೂ ಸಹ ಗಿರ್ಗಿಟ್ಲೆಯಂತೆಯೇ ಕೆಲಸ ಮಾಡುತ್ತದೆ. ಗಾಳಿ ಯಂತ್ರ ಅಂದರೆ ಏನು? ಇದು ವಿಂಡ್ ಮಿಲ್ಲು ಚಿತ್ರದಲ್ಲಿ ಕೊಟ್ಟಿದ್ದಾರಲ್ವಾ? ಇದನ್ನು ಬೆಟ್ಟ ಗುಡ್ಡ ಹೈಟ್ ಇರೋ ಪ್ರದೇಶದಲ್ಲಿ ಏನು ಮಾಡಿರ್ತಾರೆ, ಇಂತಹ ಒಂದು ಗಾಳಿ ಯಂತ್ರದ ಸ್ಥಾವರಗಳನ್ನು ನಿರ್ಮಿಸಿರ್ತಾರೆ. ಈ ಚಿತ್ರದುರ್ಗದ ಹತ್ರ ಹೋಗ್ತಾ ಇದ್ದಾಗ ನೀವು ನೋಡಿರಬಹುದು ಈ ಫ್ಯಾನ್ಗಳನ್ನು. ಗಾಳಿಯು ಗಾಳಿ ಯಂತ್ರದ ರೆಕ್ಕೆಗಳನ್ನು ತಿರುಗಿಸುತ್ತದೆ. ಜೋರಾಗಿ ಬೀಸುವಂತಹ ಗಾಳಿ ಏನು ಮಾಡುತ್ತೆ, ಈ ಒಂದು ರೆಕ್ಕೆ ಇರುತ್ತಲ್ಲ ಗಾಳಿ, ಇದು ಫ್ಯಾನ್ದು, ಅದನ್ನ ತಿರುಗೋ ಥರ ಮಾಡುತ್ತೆ. ಹಿಟ್ಟಿನ ಗಿರಣಿಯನ್ನು ನಡೆಸಲು, ಅಂದರೆ ಹಿಟ್ ಮಾಡ್ತಾರಲ್ಲ ಗಿರಣಿ, ಅದು ಬಾವಿಯಿಂದ ನೀರನ್ನು ಮೇಲೆತ್ತಲು ಅಥವಾ ವಿದ್ಯುತ್ ಉತ್ಪಾದಿಸಲು ಗಾಳಿ ಯಂತ್ರವನ್ನು ಬಳಸಬಹುದು. ಭಾರತದಲ್ಲಿ ಅನೇಕ ಗಾಳಿ ಯಂತ್ರಗಳ ಸ್ಥಾವರಗಳಿವೆ. ಗಾಳಿ ಯಂತ್ರ ಸ್ಥಾವರ ಎಂಬುದು ಹಲವಾರು ಗಾಳಿ ಯಂತ್ರಗಳಿಂದ ಗಾಳಿ ಶಕ್ತಿಯನ್ನು ಪಡೆದು ವಿದ್ಯುತ್ ಉತ್ಪಾದಿಸುವ ಪ್ರದೇಶ. ಇವಾಗ ಒಂದು ಕಡೆ ಎಷ್ಟೊಂದು ಹಣ್ಣುಗಳನ್ನು, ಅಂದರೆ ಒಂದೇ ಥರದ ಹಣ್ಣು ಎಷ್ಟೊಂದು ಬೆಳೆಯೋದು, ಒಂದೇ ತರಕಾರಿನ ಎಷ್ಟೊಂದು ಬೆಳೆಯೋದು ಅಲ್ವಾ? ಆ ಥರ ಒಂದೇ ಸ್ಥಳದಲ್ಲಿ ಸಾಕಷ್ಟು ಗಾಳಿ ಯಂತ್ರಗಳನ್ನು ಇಟ್ಟು ಅಲ್ಲಿ ವಿದ್ಯುತ್ತನ್ನು ಉತ್ಪಾದಿಸ್ತಾರೆ. ಅದನ್ನು ನಾವು ಗಾಳಿ ಯಂತ್ರ ಸ್ಥಾವರ ಅಂತ ಕರಿತೀವಿ. ಅದು ಎಲ್ಲೆಲ್ಲಿದೆ ನೋಡೋಣ. ಕೆಲವೊಂದು ಕೊಟ್ಟಿದ್ದಾರೆ. ತಮಿಳುನಾಡಿನ ಮುಪ್ಪಂದಲ್ ಗಾಳಿ ಯಂತ್ರ ಸ್ಥಾವರ, ರಾಜಸ್ಥಾನದ ಜೈಸಲ್ಮೇರ್ ಗಾಳಿ ಯಂತ್ರ ಸ್ಥಾವರ ಮತ್ತು ಮಹಾರಾಷ್ಟ್ರದ ಬ್ರಹ್ಮನ್ವೇಲ್ ಗಾಳಿ ಯಂತ್ರ ಸ್ಥಾವರ ನಮ್ಮ ದೇಶದ ಕೆಲವು ಪ್ರಮುಖ ಗಾಳಿ ಯಂತ್ರ ಸ್ಥಾವರ ಆಗಿದೆ. ತಮಿಳುನಾಡು, ರಾಜಸ್ಥಾನ, ಮಹಾರಾಷ್ಟ್ರದಲ್ಲೂ ಇದೆ. ನಮ್ಮ ದೇಶದ ಇತರ ಗಾಳಿ ಯಂತ್ರ ಸ್ಥಾವರಗಳ ಬಗ್ಗೆ ತಿಳಿದುಕೊಳ್ಳಿ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಗಾಳಿ ನಮಗೆ ಬಹಳ ಮುಖ್ಯ ಎಂದು ನಾವು ಕಲಿತಿದ್ದೇವೆ. ನಿಮಗೆ ಗೊತ್ತಾಯ್ತಲ್ವಾ? ಗಾಳಿ ಇಲ್ಲದೆ ನಾವು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ನೀರು ಕೂಡ ನಮಗೆ ಅತ್ಯಗತ್ಯ ಮತ್ತು ಅಮೂಲ್ಯವಾಗಿದೆ. ನಿಮಗೆ ಕುಡಿಯಲು ನೀರು ಸಿಗದಿದ್ದಾಗ, ವಿಶೇಷವಾಗಿ ನಿಮಗೆ ಬಾಯಾರಿಕೆಯಾದಾಗ ನಿಮಗೆ ಏನೆನಿಸುತ್ತದೆ? ನೀರಿನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ನೀವು ಆಟ ಆಡಿರ್ತೀರ, ಸುಸ್ತಾಗಿರ್ತೀರ, ಅಥವಾ ಮಲಗಿ ಎದ್ದಾಗ ಅಥವಾ ಮಧ್ಯದಲ್ಲಿ ಏನಾದರೂ ಎಚ್ಚರ ಆದಾಗ, ಬಾಯಾರಿಕೆ ಆದಾಗ ನೀರು ಸಿಗದೇ ಇದ್ದರೆ ಏನನ್ಸುತ್ತೆ? ಒಂಥರ ಸುಸ್ತಾಗುತ್ತೆ, ಹೌದಲ್ವಾ? ತಲೆ ಎಲ್ಲ ಒಂಥರ ತಿರುಗ್ದಂಗೆ ಆಗುತ್ತೆ. ಆಮೇಲೆ ಕಣ್ಣೆಲ್ಲ ಮುಚ್ಚಬೇಕು ಅಂತ ಅನಿಸುತ್ತೆ, ಕತ್ಲು ಕಟ್ದಂಗೆ ಆಗುತ್ತೆ, ಹೌದು ತಾನೆ? ಸೊ ನೀರು ಕೂಡ ನಮಗೆ ಗಾಳಿಯಷ್ಟೇ ಅತ್ಯಮೂಲ್ಯ. ನೆಕ್ಸ್ಟ್ ನಾವಿವಾಗ ನೀರು ಬಗ್ಗೆ ತಿಳ್ಕೊಳ್ಳೋಣ. ನೀರು ಕೊಟ್ಟಿಗೆಯಲ್ಲಿನ ಹಸುಗಳಿಗಾಗಿ ನೀರಿನ ತೊಟ್ಟಿಗಳನ್ನು ತುಂಬಲು ಮತ್ತು ಉದ್ಯಾನದಲ್ಲಿನ ತರಕಾರಿಗಳು ಮತ್ತು ಔಷಧೀಯ ಸಸ್ಯಗಳಿಗೆ ನೀರುಣಿಸಲು ಭೂಮಿ ಮತ್ತು ಸೂರ್ಯ ಅಜ್ಜಿಗೆ ಸಹಾಯ ಮಾಡ್ತಾರೆ. ಅಂದರೆ ನೀರು ಹಾಕೋದಕ್ಕೆ ಅವರು ಸಹಾಯ ಮಾಡ್ತಾರೆ. ನೀರಿನ ಪ್ರತಿ ಹನಿಯು ಬಳಕೆಯಾಗುವಂತೆ ಹಾಗೂ ಸ್ವಲ್ಪವೂ ವ್ಯರ್ಥವಾಗದಂತೆ ಗಿಡಗಳಿಗೆ ಹೇಗೆ ನೀರುಣಿಸಬೇಕು ಎಂಬುದನ್ನು ಅಜ್ಜಿ ಅವರಿಗೆ ಕಲಿಸುತ್ತಾರೆ. ಅಜ್ಜಿ ಏನು ಹೇಳ್ಕೊಡ್ತಾರೆ? ಭೂಮಿ ಮತ್ತು ಸೂರ್ಯನಿಗೆ ಒಂಚೂರು ನೀರು ವೇಸ್ಟ್ ಆಗದೆ ಇರೋ ಹಾಗೆ ಹೇಗೆ ಗಿಡಕ್ಕೆ ನೀರು ಹಾಕೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ನಿಮ್ಮ ದೈನಂದಿನ ಜೀವನದಲ್ಲಿ ನೀರಿನ ಇತರ ಉಪಯೋಗಗಳ ಬಗ್ಗೆ ನೀವು ಯೋಚಿಸಬಹುದೇ? ಹಾಗಿದ್ರೆ ನೀವು
ನಿಮ್ಮ ಡೈಲಿ ರೊಟೀನಲ್ಲಿ ಯಾವ್ಯಾವ ಥರ ನೀರನ್ನು ಯೂಸ್ ಮಾಡ್ಬೋದು ಅಂತ ನೀವು ಹೇಳಬಹುದಾ ಅಂತ ಕೇಳಿರೋದು. ನಿಮ್ಮ ಪ್ರಕ್ರಿಯೆಗಳನ್ನು ಕೆಳಗೆ ನೀಡಿರುವ ಖಾಲಿ ಜಾಗದಲ್ಲಿ ಬರೆಯಿರಿ. ಇಲ್ಲಿ ಖಾಲಿ ಜಾಗ ಕೊಟ್ಟಿದ್ದಾರಲ್ಲ, ಅದರಲ್ಲಿ ನೀವು ಅದನ್ನು ಬರಿಬೇಕು. ಇದು ಆಲ್ರೆಡಿ ಕೊಟ್ಟಿದ್ದಾರೆ. ನಮಗೆ ಕುಡಿಯಲು ನೀರು ಬೇಕು. ಕುಡಿಯೋದಕ್ಕೆ ನೀರು ಬೇಕು. ಇನ್ನೇನಕ್ಕೆ ಬೇಕು ನಮಗೆ ನೀರು? ಬಟ್ಟೆ ಒಗೆಯೋದಕ್ಕೆ ಬೇಕಾಗುತ್ತೆ, ಪಾತ್ರೆ ತೊಳೆಯೋದಕ್ಕೆ ಬೇಕು, ಗಿಡಗಳಿಗೆ ನೀರು ಹಾಕೋದಕ್ಕೆ ಬೇಕು, ಹೌದಲ್ವಾ? ಇದಿಷ್ಟರಲ್ಲೂ ನಾವು ನೀರನ್ನು ಬಳಸ್ತೀವಿ. ಅದನ್ನ ನೀವು ಆ ಖಾಲಿ ಸ್ಪೇಸಲ್ಲಿ ಬರಿಬೋದು. ಕುಡಿಯಲು, ಅಡುಗೆ ಮಾಡಲು, ಸ್ನಾನ ಮಾಡಲು, ಬಟ್ಟೆ ಒಗೆಯಲು ಮತ್ತು ಸ್ವಚ್ಛಗೊಳಿಸುವ ಇಂತಹ ಅನೇಕ ದೈನಂದಿನ ಚಟುವಟಿಕೆಗಳಿಗೆ ನಮಗೆ ನೀರಿನ ಅಗತ್ಯವಿದೆ, ಹೌದಲ್ವಾ? ಅಡುಗೆ ಮಾಡೋದಕ್ಕೆ ನೀರು ಬೇಕು, ಸ್ನಾನ ಮಾಡೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಕುಡಿಯೋದಕ್ಕೆ, ಆಮೇಲೆ ನಿಮ್ಮ ವೆಹಿಕಲ್ಸ್ ಇದ್ದರೆ ಅದನ್ನು ವಾಶ್ ಮಾಡೋದಕ್ಕೆ, ನಿಮ್ಮ ಹತ್ರ ಪೆಟ್ ಆ್ಯನಿಮಲ್ಸ್ ಇದ್ದರೆ, ಸಾಕು ಪ್ರಾಣಿಗಳಿದ್ದರೆ ಅದನ್ನು ಸ್ನಾನ ಮಾಡಿಸೋದಕ್ಕೆ ಕೂಡ ನಮಗೆ ನೀರಿನ ಅವಶ್ಯಕತೆ ಇದೆ. ಅಲ್ಲದೆ ಬೆಳೆಗಳನ್ನು ಬೆಳೆಯಲು ಮತ್ತು ಕೈಗಾರಿಕಾ ಉದ್ದೇಶಗಳಿಗಾಗಿಯೂ ನೀರು ಬೇಕು. ಅದಷ್ಟೇ ಅಲ್ಲದೆ ನಾವು ಯಾವುದೇ ಒಂದು ಗಿಡ ಬೆಳಿಬೇಕು ಅಂದರೂ ಕೂಡ ಅದಕ್ಕೆ ನೀರಿನ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಫ್ಯಾಕ್ಟ್ರಿಗಳಲ್ಲೂ ಕೂಡ ನೀರು ಬೇಕು. ನಮಗೆ ನೀರು ಎಲ್ಲಿಂದ ಸಿಗುತ್ತದೆ? ಹಾಗಿದ್ರೆ ನೀರು ಬೇಕು ಅಂತ ಇದ್ದೀವಲ್ವಾ, ಆ ನೀರು ನಮಗೆ ಎಲ್ಲಿಂದ ಸಿಗುತ್ತೆ? ನೀರಿನ ವಿವಿಧ ಆಕಾರಗಳ ಪಟ್ಟಿ ಮಾಡಿ. ಈ ಆಕಾರಗಳ ಪಟ್ಟಿ ಅಂತ ಕೊಟ್ಟಿದ್ದಾರಲ್ವಾ, ಏನು ಆಕಾರ ಅಂತ ಅಂದರೆ ನಮಗೆ ನೀರು ಎಲ್ಲೆಲ್ಲಿಂದ ಸಿಗುತ್ತೆ, ಅದರ ಜಾಗಗಳು. ಆಕಾರ ಅಂದರೆ ಜಾಗ, ಸರಿನಾ? ಎಲ್ಲಿಂದ ಸಿಗುತ್ತೆ ಅಂತ. ಭೂಮಿಯ 2/3 ಭಾಗ ನೀರಿನಿಂದ ಆವೃತವಾಗಿದೆ. ನಿಮ್ಮೆಲ್ರಿಗೂ ಸಹ ಗೊತ್ತು, ನಮ್ಮ ಭೂಮಿಯಲ್ಲಿ ನೀರು 3/4 ಭಾಗದಷ್ಟಿದೆ, ಹೌದಲ್ವಾ? ಇನ್ನು ಸ್ವಲ್ಪ ಭಾಗದಷ್ಟು ಮಾತ್ರ ಭೂಪ್ರದೇಶ ಇರೋದು. ಹೆಚ್ಚಿನ ನೀರು ಸಾಗರಗಳು ಮತ್ತು ಸಮುದ್ರಗಳಲ್ಲಿ ಕಂಡುಬರುತ್ತದೆ. ಜಾಸ್ತಿ ನೀರು ಸಮುದ್ರದಲ್ಲಿ ನಾವು ನೋಡಬಹುದು. ಆದರೆ ಇದು ಲವಣಯುಕ್ತ ಅಥವಾ ಉಪ್ಪು ನೀರಾಗಿದೆ. ಲವಣ ಅಂದರೆ ಉಪ್ಪು. ಸೊ ಸಮುದ್ರ ಮತ್ತು ಸಾಗರಗಳಲ್ಲಿರುವ ನೀರು ಹೇಗಿರುತ್ತೆ? ಉಪ್ಪಾಗಿರುತ್ತೆ. ಉಪ್ಪು ನೀರನ್ನು ನಮಗೆ ಕುಡಿಯೋದಕ್ಕೆ ಸಾಧ್ಯನಾ? ಇಲ್ಲ. ಈ ಉಪ್ಪು ನೀರು ಮನೆ ಬಳಕೆಗೆ, ಕೃಷಿ ಮತ್ತು ಕೈಗಾರಿಕಾ ಬಳಕೆಗೆ ಯೋಗ್ಯವಲ್ಲ. ಅದನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ. ಈ ಎಲ್ಲ ಚಟುವಟಿಕೆಗಳಿಗೆ ನಮಗೆ ಸಿಹಿ ನೀರಿನ ಅಗತ್ಯವಿದೆ. ಸಿಹಿ ನೀರು ಅಂದರೆ ಕುಡಿಯಲು ಯೋಗ್ಯವಿರುವ ನೀರು, ನಾವು ದಿನ ಕುಡಿತೀವಲ್ವ ಅದು. ಇದು ಹಿಮ ಪದರಗಳು ಅಥವಾ ಮಂಜುಗಡ್ಡೆ, ನದಿ ಅಥವಾ ಸರೋವರಗಳಲ್ಲಿ, ಭೂಮಿಯ ಮೇಲ್ಮೈಯಲ್ಲಿ ಮತ್ತು ಅಂತರ್ಜಲದಲ್ಲಿ ಕಂಡುಬರುತ್ತದೆ. ಸೊ ಈ ಸಿಹಿ ನೀರು ಎಲ್ಲೆಲ್ಲಿರುತ್ತಪ್ಪ? ಹಿಮ, ಮಂಜುಗಡ್ಡೆ, ನದಿ, ಸಾಗರ, ಬಾವಿ, ಆಮೇಲೆ ಅಂತರ್ಜಲ, ಬೋರ್ವೆಲ್ ಕೊರಿತೀವಲ್ವ ಅಲ್ಲಿ. ಹಿಮಪದರ ಮತ್ತು ಮಂಜುಗಡ್ಡೆಯ ರೂಪದಲ್ಲಿರುವ ಸಿಹಿ ನೀರನ್ನು ಬಳಕೆಗೆ ಪಡೆದುಕೊಳ್ಳುವುದು ಕಷ್ಟ. ಕೊಳಗಳು, ನದಿಗಳು, ಸರೋವರಗಳು ಮತ್ತು ಬಾವಿಗಳಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಲಭ್ಯವಿರುವ ಸಿಹಿ ನೀರನ್ನು ಸುಲಭವಾಗಿ ಪಡೆಯಬಹುದು. ನಮಗೆ ಮಂಜುಗಡ್ಡೆಯಿಂದ ಸಿಗೋ ನೀರನ್ನು ನಾವು ಉಪಯೋಗಿಸೋಕ್ಕೆ ಪಡ್ಕೊಳ್ಳೋದು ಕಷ್ಟ. ಆದರೆ ಬಾವಿ, ನದಿ, ಕೊಳ, ಚಿಕ್ಕ ಚಿಕ್ಕ ಕೊಳ ಇರುತ್ತಲ್ಲ, ಅದರಲ್ಲಿ ಸಿಗುವಂತಹ ನೀರನ್ನು ನಾವು ಈಸಿಯಾಗಿ ಪಡ್ಕೊಳ್ಬಹುದು. ನೀರು ಅತ್ಯಮೂಲ್ಯವಾದ್ದರಿಂದ ಅದನ್ನು ಎಚ್ಚರಿಕೆಯಿಂದ ಬಳಸಬೇಕು. ಅಜ್ಜಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದರು. ಹೌದು ತಾನೆ? ಇಷ್ಟು ನಮ್ಮ ಭೂಮಿಯಲ್ಲಿ ಸಾಕಷ್ಟು ಭಾಗ ನೀರಿದ್ದರೂ ಕೂಡ ಬಳಸೋದಕ್ಕೆ ಸಿಗುವಂತಹ ನೀರು ತುಂಬ ಕಡಿಮೆ. ಅದಕ್ಕೋಸ್ಕರ ಅದನ್ನು ನಾವು ಬಹಳ ಎಚ್ಚರಿಕೆಯಿಂದ ಯೂಸ್ ಮಾಡಬೇಕು. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀರನ್ನು ಸಮರ್ಪಕವಾಗಿ ಬಳಸಲಾಗುತ್ತಿದೆ ಎಂದು ನೀವು ಭಾವಿಸುತ್ತೀರಾ? ಕರೆಕ್ಟಾಗಿ ಎಲ್ಲೂ ವೇಸ್ಟ್ ಮಾಡದೆ ಬಳಸ್ತೀವ ನಾವು? ಇಲ್ಲ. ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀರು ವ್ಯರ್ಥವಾಗುವುದನ್ನು ನೀವು ಗಮನಿಸಿದ್ದೀರಾ? ನೀವು ಯೂಸ್ ಮಾಡುವಾಗ ನೀರನ್ನು ನೀರು ವೇಸ್ಟ್ ಮಾಡೋದನ್ನು ಗಮನಿಸಿದ್ದೀರಾ? ಖಂಡಿತ ಹೌದು, ನಾವು ವೇಸ್ಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಬಹುದು. ಆದರೆ ಸ್ವಲ್ಪ ಆದರೂ ನೀರು ವೇಸ್ಟ್ ಆಗೇ ಆಗತ್ತೆ. ನೀರು ವ್ಯರ್ಥವಾಗುವ ಚಟುವಟಿಕೆಗಳನ್ನು ಮತ್ತು ನೀರಿನ ಅಪವ್ಯಯವನ್ನು ಹೇಗೆ ಕಡಿಮೆ ಮಾಡಬಹುದು ಎಂಬುದನ್ನು ನಾವು ಕಂಡುಕೊಳ್ಳೋಣ. ಒಂದು ಚಟುವಟಿಕೆ ಕೊಟ್ಟಿದ್ದಾರೆ 11.3. ನಾವೀಗ ಕಂಡುಹಿಡಿಯೋಣ. ಕೋಷ್ಟಕ 11.1ರಲ್ಲಿನ 2 ಮತ್ತು 3ನೇ ಕಂಬ ಸಾಲನ್ನು ಭರ್ತಿ ಮಾಡಿ. ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ, ಅದನ್ನು ನಾವಿವಾಗ ಫಿಲ್ ಮಾಡೋಣ. ಚಟುವಟಿಕೆ ಕೈಗಳನ್ನು ತೊಳೆಯುವುದು. ನೀರು ಹೇಗೆ ವ್ಯರ್ಥ ಆಗುತ್ತೆ? ನೀವು ನೆಲ್ಲಿ ಬಿಟ್ಟಿರ್ತೀರಾ, ಕೈ ತೊಳ್ಕೊತೀರಾ, ಸೋಪ್ ಹಚ್ಚೋದಕ್ಕೆ ಏನು ಮಾಡ್ತೀರಾ? ನೆಲ್ಲಿ ಓಪನ್ನೇ ಇಟ್ಟಿರ್ತೀರಾ, ಸೋಪ್ ಹಚ್ಕೊಳ್ಳೋವರೆಗೂ ನೀರು ವೇಸ್ಟ್ ಆಗ್ತಾನೇ ಇರುತ್ತೆ.
ಸೊ ಹೇಗೆ ಅದನ್ನು ತಪ್ಪಿಸ್ಬೋದು ಅಂತ ಅಂದರೆ, ನೆಲ್ಲಿಯಲ್ಲಿ ನೀರನ್ನು ಬಳಸುವ ಬದಲು ಒಂದು ಬಕೆಟ್ ಅಥವಾ ಸಣ್ಣ ಜಗ್ ಯೂಸ್ ಮಾಡಿ ನೀವು ಕೈ ತೊಳ್ಕೊಳ್ಬಹುದು. ಬಟ್ಟೆ ಒಗೆಯುವುದು, ಪಾತ್ರೆ ತೊಳೆಯುವುದು, ಸ್ನಾನ ಮಾಡುವಾಗಲೂ ಅಷ್ಟೇ. ಟ್ಯಾಪ್ ಓಪನ್ ಮಾಡಿರ್ತೀರಾ ಅಥವಾ ಶವರ್ ಓಪನ್ ಮಾಡಿರ್ತೀರಾ, ಸ್ನಾನ ಮಾಡ್ತಾ ಇರ್ತೀರಾ, ಸೋಪ್ ಹಚ್ಕೊಳ್ಳುವಾಗ ಅದರಕ್ಕೆಲ್ಲ ನೀರು ಏನಾಗ್ತಾ ಇರುತ್ತೆ, ಸುರಿತಾನೇ ಇರುತ್ತೆ. ಅಡುಗೆ ಮಾಡೋದಕ್ಕೆ, ತೋಟಗಾರಿಕೆ, ನಿಮ್ಮ ಹಲ್ಲುಗಳನ್ನು ಬ್ರಷ್ ಮಾಡುವುದು, ಇದರಲ್ಲಂತೂ ಮೋಸ್ಟು ವೇಸ್ಟ್ ಆಗೋದು ನೀರು. ಬ್ರಷ್ ಮಾಡುವಾಗ ಟ್ಯಾಪ್ ಓಪನ್ ಮಾಡಿರ್ತೀರ, ನಿಮ್ಮ ಪಾಡಿಗೆ ನೀವು ಬ್ರಷ್ ಮಾಡ್ತಾನೆ ಇರ್ತೀರ, ನೀರು ಹೋಗ್ತಾನೆ ಇರುತ್ತೆ. ಸೊ ಹೇಗೆ ಇಂತಹ ನೀರನ್ನು ನಾವು ಉಪಯೋಗಿಸೋದನ್ನು ಕಡಿಮೆ ಮಾಡಬಹುದು ಅಥವಾ ಉಳಿಸಬಹುದು ಅಂತ ಅಂದರೆ, ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಅಗತ್ಯಕ್ಕೆ ತಕ್ಕಂತೆ ನಾವು ಅದನ್ನು ಏನು ಮಾಡಬೇಕು, ಬಳಸಬೇಕು. ಕೋಷ್ಟಕದಲ್ಲಿ ಸಂಗ್ರಹಿಸಿದ ಮಾಹಿತಿಯಿಂದ ನೀವು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು? ನೀರು ಈ ರೀತಿ ಅಪವ್ಯಯವಾಗುವುದನ್ನು ಕಡಿಮೆ ಮಾಡಲು ನೀವು ಮತ್ತು ನಿಮ್ಮ ಕುಟುಂಬ ಏನು ಮಾಡ್ಬೋದಪ್ಪ? ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಬಳಸ್ಬೋದು. ಎಲ್ಲೆಲ್ಲಿ ವೇಸ್ಟ್ ಆಗ್ತಾ ಇದೆ ಅಂತ ಕಂಡು ಹಿಡಿದು ಅದನ್ನು ಸ್ಟಾಪ್ ಮಾಡಬೇಕು. ನೀರು ಅಪವ್ಯಯವಾಗುವುದನ್ನು ಕಡಿಮೆ ಮಾಡಲು ಹಲವು ಮಾರ್ಗಗಳಿವೆ. ಉದಾಹರಣೆಗೆ, ಬಳಕೆಯಲ್ಲಿಲ್ಲದಿದ್ದಾಗ ನಲ್ಲಿಗಳಲ್ಲಿ ಹರಿಯುತ್ತಿರುವ ನೀರನ್ನು ನಿಲ್ಲಿಸುವುದು. ಅದನ್ನೇ ಇಷ್ಟೊತ್ತು ಹೇಳಿದಲ್ವ, ನೀವು ಯೂಸ್ ಮಾಡ್ತಿಲ್ಲ ಅಂದಾಗ ನಲ್ಲಿನ ಸ್ಟಾಪ್ ಮಾಡಿಬಿಡಿ. ಸೋರುತ್ತಿರುವ ನಲ್ಲಿಗಳನ್ನು ರಿಪೇರಿ ಮಾಡಿ ನೀರಿನ ಸೋರಿಕೆಯನ್ನು ತಡೆಗಟ್ಟುವುದು. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನೆಲ್ಲಿನಲ್ಲಿ ನೀರು ಸೋರ್ತಾ ಇದ್ದರೆ ಅದನ್ನು ಫಸ್ಟು ರಿಪೇರಿ ಮಾಡಿಸಿ. ಹನಿ ನೀರು ಹೋಗ್ತಾ ಇದ್ದರೆ ನಿಮಗೆ ಗೊತ್ತಾಗಲ್ಲ, ನಿಮಗೆ ಅದು ಹನಿ ಅನಿಸುತ್ತೆ, ಆದರೆ ಟೋಟಲ್ ಅಮೌಂಟ್ ಏನಾಗಿರುತ್ತೆ ಗೊತ್ತಾ, ತುಂಬ ದೊಡ್ಡದಿರುತ್ತೆ. ನೀರಿನ ಮರುಬಳಕೆ ಮತ್ತು ಮನೆಗಳಲ್ಲಿ ಮಳೆ ನೀರಿನ ಕೊಯ್ಲು ಸಹ ನೀರನ್ನು ಉಳಿಸಲು ಸಹಕಾರ ಮಾಡುತ್ತದೆ. ಮಳೆ ನೀರಿನ ಕೊಯ್ಲು ಅಂದರೆ ರೇನ್ ವಾಟರ್ ಹಾರ್ವೆಸ್ಟಿಂಗ್. ಇವಾಗ ಮನೆಗಳ ಮೇಲ್ಭಾಗದಲ್ಲಿ ಈ ಒಂದು ಮಳೆ ನೀರು ಕೊಯ್ಲನ್ನು ಮಾಡೋದು ಗೌರ್ಮೆಂಟು ಹೇಳಿದೆ. ನಮ್ಮ ದೇಶವು ಹಲವಾರು ನದಿ, ತೊರೆ ಮತ್ತು ಸರೋವರಗಳಿಂದ ಕೂಡಿ ಸಮೃದ್ಧವಾಗಿದೆ. ನೀವು ಎಂದಾದರೂ ನೀರಿನ ಮೇಲೆ ಪ್ಲಾಸ್ಟಿಕ್ ಚೀಲ ಮತ್ತು ವಸ್ತುಗಳು ತೇಲುತ್ತಿರುವುದನ್ನು ಗಮನಿಸಿದ್ದೀರಾ? ಇದನ್ನು ನಾವು ಕಾಮನ್ ಆಗಿ ನೋಡ್ತೀವಿ. ಯಾವುದೋ ಒಂದು ನದಿ ಅಥವಾ ಯಾವುದಾದ್ರೂ ಒಂದು ಸಮುದ್ರದ ಹತ್ರ ಅಂದರೆ ಬೀಚ್ ಹತ್ರ ಹೋದಾಗ ಅಲ್ಲೆಲ್ಲ ತಿಂದು ಜ್ಯೂಸ್ ಕುಡಿದು ಬಾಟಲ್ಸು, ಪೇಪರ್ಸು, ಚಿಪ್ಸ್ ಪ್ಯಾಕೆಟ್ಸ್ ಎಲ್ಲ ನೀರಿಗೆ ಬಿಸಾಕಿ ಹೋಗಿರ್ತಾರೆ. ಶುದ್ಧ ನೀರಿನ ಆಕರೆಗಳಿಗೆ ಕಸ ಎಸೆಯುವ ಮೂಲಕ ಅವುಗಳನ್ನು ನಾವು ಕಲುಷಿತಗೊಳಿಸುತ್ತಿದ್ದೇವೆ. ಹೌದಲ್ವಾ? ನೀರೇನೋ ಚೆನ್ನಾಗಿರುತ್ತೆ, ಆದರೆ ನಾವೇನು ಮಾಡ್ತಾ ಇದ್ದೀವಿ, ಬೇಡದೇ ಇರುವಂತಹ ಈ ವಸ್ತುಗಳನ್ನು ಅದಕ್ಕೆ ಹಾಕಿ ಅದನ್ನು ಕಲುಷಿತ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಮತ್ತು ಕೈಗಾರಿಕೆಗಳಲ್ಲಿನ ತ್ಯಾಜ್ಯ ವಸ್ತುಗಳು ನೀರಿನ ಆಕರಗಳನ್ನು ಸೇರಿ ಅವುಗಳನ್ನು ಕಲುಷಿತಗೊಳಿಸುತ್ತವೆ. ನೀರಿನ ಮಾಲಿನ್ಯಕ್ಕೆ ಕಾರಣವಾಗುವ ಇತರ ಮಾನವ ಚಟುವಟಿಕೆಗಳಲ್ಲಿ ಗುರುತಿಸಿ. ಯಾವ್ಯಾವುದರಿಂದ ನೀರು ಮಾಲಿನ್ಯ ಆಗುತ್ತೆ? ಮೊದಲನೇದು, ನಿಮ್ಮ ಗಾಡಿ ಅಥವಾ ನಿಮ್ಮ ಪ್ರಾಣಿಗಳು, ಹಸು, ಎಮ್ಮೆ ಏನೇ ಇದ್ದರೂ ಅದನ್ನು ನದಿ ದಂಡೆಗಳಲ್ಲಿ ಕರ್ಕೊಂಡು ಹೋಗಿ ತೊಳೆಯೋದು. ಬರೀ ತೊಳೆದ್ರೆ ನೀರು ಮಾಲಿನ್ಯ ಆಗಲ್ಲ. ನೀವೇನು ಮಾಡ್ತೀರಾ, ಸೋಪು, ಡಿಟರ್ಜೆಂಟ್ ಯೂಸ್ ಮಾಡ್ತೀರಾ. ಬಟ್ಟೆ ಒಗೆಯೋದು ಅಷ್ಟೇ, ಪಾತ್ರೆ ತೊಳೆಯೋದು ಅಷ್ಟೇ, ಸೋಪ್ನ ಯೂಸ್ ಮಾಡ್ತೀರಾ. ಹೌದು ತಾನೆ? ಅದರಿಂದ ಏನಾಗುತ್ತೆ, ನೀರು ಕಲುಷಿತ ಆಗುತ್ತೆ. ನೀರಿನ ಮಾಲಿನ್ಯವನ್ನು ಕಡಿಮೆ ಮಾಡಲು ನೀವು ಏನು ಮಾಡಬಹುದು ಎಂಬುದನ್ನು ತರಗತಿಯಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ. ಏನು ಮಾಡ್ಬೋದು? ಹಸುಗಳು, ದನಗಳನ್ನು ಅಲ್ಲಿ ಸ್ನಾನ ಮಾಡಿಸಬಾರ್ದು, ವಾಹನ ತೊಳಿಬಾರ್ದು. ಆಮೇಲೆ ಈ ಕಾರ್ಖಾನೆಗಳಿಂದ ಬಿಡ್ತಾರಲ್ವ ಕಲುಷಿತ ಕೆಮಿಕಲ್ ನೀರು, ಅದನ್ನು ನದಿಗೆ ಡೈರೆಕ್ಟಾಗಿ ಬಿಡಬಾರ್ದು. ಹೌದಲ್ವಾ? ಸೊ ಇಂತಹ ಕ್ರಮಗಳನ್ನು ನಾವು ಫಾಲೋ ಮಾಡಿದ್ರೆ ನೀರು ಪೊಲ್ಯೂಟ್ ಆಗೋದನ್ನು ಅಂದರೆ ಕಲುಷಿತ ಆಗೋದನ್ನು ತಪ್ಪಿಸಬಹುದು. ಕಲುಷಿತಗೊಂಡ ನೀರು ಜೀವಿಗಳ ಬಳಕೆಗೆ ಯೋಗ್ಯವಲ್ಲ. ಅಕಸ್ಮಾತ್ ಏನಾದರೂ ಅದು ಪೊಲ್ಯೂಟ್ ಆಗೋಗಿದ್ರೆ, ಕಲುಷಿತ ಆಗೋಗಿದ್ರೆ ಅದನ್ನು ಬಳಸೋದು ನಮಗೆ ಸೂಕ್ತ ಅಲ್ಲ. ಅದನ್ನು ಕುಡಿಯೋದ್ರಿಂದ ಅನೇಕ ಕಾಯಿಲೆಗಳು ಕೂಡ ನಮಗೆ ಬರಬಹುದು. ಶುದ್ಧ ನೀರಿನ ಸೀಮಿತ ಆಕರಗಳಿಂದಾಗಿ ಭಾರತದ ಅನೇಕ ಭಾಗಗಳಲ್ಲಿ ನೀರಿನ ಕೊರತೆ ಇದೆ. ಕೆಲವೆಡೆ ಜನರು ಕುಡಿಯುವ ನೀರು ತರಲು ನಡೆದುಕೊಂಡು ಬಹು ದೂರ ಹೋಗಬೇಕಾಗಿದೆ. ನಿಮಗೂ ಕೂಡ ಗೊತ್ತು ಇದು. ನೀರಿನ ಅಭಾವ ಎಷ್ಟಿದೆ ಅಂದರೆ, ಟ್ಯಾಂಕರ್ಗಳಲ್ಲಿ ಅಥವಾ ಎಲ್ಲೋ ಒಂದು ಕಡೆ ನೀರು ಬರ್ತಾ ಇದೆ ಅಂತಂದರೆ ಕ್ಯೂ ಗಟ್ಟಿ ನಿಂತು ನೀರನ್ನು ತೊಗೊಂಡು ಬರ್ತಾರೆ. ಹೌದಲ್ವಾ? ಎಲ್ಲರಿಗೂ ನೀರು ಸಮ ಪ್ರಮಾಣದಲ್ಲಿ ಲಭ್ಯವಾಗುತ್ತಿಲ್ಲ. ಸಿಟಿ ಸೈಡು ಯೂಶ್ವಲಿ ಮನೆಗಳಿಗೆ ಪ್ರತಿದಿನ ನೀರು ಬರ್ತಾನೆ ಇರುತ್ತೆ, ಆದರೆ ಹಳ್ಳಿಗಳಲ್ಲಿ ಅದು ಕಡಿಮೆ. ನೀರನ್ನು ಸಂರಕ್ಷಿಸುವುದು ಮತ್ತು ಅದನ್ನು ವಿವೇಚನೆಯಿಂದ ಬಳಸುವುದು ನಮಗೆ ಮುಖ್ಯವಾಗಿದೆ. ವಿವೇಚನೆಯಿಂದ ಅಂದರೆ ನಮಗೆಷ್ಟು ಬೇಕೋ ಅಷ್ಟು ಮಾತ್ರ. ನೀರು ಎಲ್ಲ ಜೀವಿಗಳ ಬಳಕೆಗೆ ಯೋಗ್ಯವಾಗಿ ಉಳಿಯುವಂತೆ ನಾವು ಅದು ಕಲುಷಿತಗೊಳ್ಳುವುದನ್ನು ಸಹ ತಡೆಯಬೇಕು. ಯಾವ ವಿಧಾನಗಳ ಮೂಲಕ ನೀವು ನೀರನ್ನು ಸಂರಕ್ಷಿಸುವಿರಿ? ಕಲುಷಿತ ಆಗದಂತೆ ತಡೆಯೋದು, ನಲ್ಲಿ ಸೋರ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡೋದು, ದನಕರುಗಳನ್ನು ಸ್ನಾನ ಮಾಡಿಸ್ದೇ ಇರೋದು. ಇದರಿಂದ ನಾವು ನೀರನ್ನು
ಸಂರಕ್ಷಿಸಬಹುದು. ನೀರನ್ನು ಸಂರಕ್ಷಿಸುವ ವಿಧಾನಗಳಲ್ಲಿ ಮಳೆ ಕೊಯ್ಲು ಒಂದು. ಇಲ್ಲಿ ನೋಡಿ ಇದೆ ರೇನ್ ವಾಟರ್ ಹಾರ್ವೆಸ್ಟಿಂಗ್. ಅನೇಕ ಕಟ್ಟಡಗಳಲ್ಲಿ ಮಳೆ ನೀರನ್ನು ಭವಿಷ್ಯದ ಬಳಕೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಲಾಗುತ್ತದೆ. ಇದನ್ನು ಮಳೆ ನೀರು ಕೊಯ್ಲು ಎನ್ನುವರು. ಏನು ಮಾಡ್ತಾರೆ ನೋಡಿ, ಈ ಥರ ಒಂದು ಪ್ಯಾನಲ್ಸನ್ನು ಸೆಟ್ ಮಾಡ್ತಾರೆ. ಬಿದ್ದಿದ್ದ ನೀರು ಏನಾಗುತ್ತೆ, ಇಲ್ಲಿ ಮಾಡಿ ಮೇಲೆ ಬಿದ್ದಿದ್ದ ನೀರೆಲ್ಲ ಇಲ್ಲಿ ಪೈಪ್ ಕಾಣಿಸ್ತಾ ಇದೆಯಾ, ಇಲ್ಲಿ ನೋಡಿ ಸೈಡಲ್ಲಿ ಒಂದು ಪೈಪ್ ಇದೆ ಅಲ್ವಾ, ಈ ಪೈಪ್ ಮೂಲಕ ಏನಾಗುತ್ತೆ, ಒಂದು ಟ್ಯಾಂಕಿಗೆ ಹೋಗುತ್ತೆ. ಆಮೇಲೆ ಅದು ಅಂತರ್ಜಲ ಅಂದರೆ ಭೂಮಿಯ ಒಳಮಟ್ಟಕ್ಕೆ ಆ ನೀರನ್ನು ಬಿಡಲಾಗುತ್ತೆ. ಅನೇಕ ಮನೆಗಳು, ವಸತಿ ಪ್ರದೇಶ ಅಥವಾ ಶಾಲೆಗಳಲ್ಲಿ ಮಳೆ ನೀರು ಕೊಯ್ಲು ಮಾಡುತ್ತಿರುವ ವಿಷಯ ನಿಮಗೆ ತಿಳಿದಿದೆಯೇ? ಇವಾಗ ಸಾಕಷ್ಟು ಮನೆಗಳಲ್ಲೂ ಸಹ ನೀರು ಕೊಯ್ಲನ್ನು ಮಾಡಿಸಿದ್ದಾರೆ. ಮಳೆ ನೀರು ಕೊಯ್ಲು ಎಂಬುದು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿದೆ. ಇದು ಇವಾಗ ಬಂದಿರೋದಲ್ಲ, ಸಾಕಷ್ಟು ವರ್ಷಗಳ ಹಿಂದಿನಿಂದಲೂ ಕೂಡ ಇದೊಂದು ಇದ್ದೇ ಇದೆ. ನೀವು ಕೂಡ ಇದನ್ನು ನೋಡಿದ್ದೀರಾ. ಉದಾಹರಣೆಗೆ ಮೆಟ್ಟಿಲು ಬಾವಿಗಳಾದ ರಾಜಸ್ಥಾನದ ಬಾವಡಿ ಮತ್ತು ಗುಜರಾತಿನ ವಾವ್ಗಳನ್ನು ನೀರಿನ ಸಂಗ್ರಹಣೆಗಾಗಿ ನಿರ್ಮಿಸಲಾಗಿದೆ. ನೀವು ದೇವಸ್ಥಾನದ ಹತ್ರ ಹೋಗಿದ್ರೆ ಅಲ್ಲಿ ಕಲ್ಯಾಣಿಗಳಿರುತ್ತಲ್ವ, ಅದು ಹಳೆಯ ಕಾಲದಲ್ಲಿ ಮಳೆ ನೀರು ಕೊಯ್ಲಿಗಾಗಿ ಮಾಡಿದಂತಹ ಕಲ್ಯಾಣಿಗಳು. ಏಕೆಂದರೆ ಈ ಪ್ರದೇಶಗಳಲ್ಲಿ ಅನಾದಿ ಕಾಲದಿಂದಲೂ ನೀರಿನ ತೀವ್ರ ಕೊರತೆ ಇದೆ. ಈ ಮೆಟ್ಟಿಲು ಬಾವಿಗಳು ನೀರನ್ನು ಸಂಗ್ರಹಿಸುವ ವಿಶಿಷ್ಟ ವ್ಯವಸ್ಥೆಯನ್ನು ಹೊಂದಿವೆ. ಅವು ಮಳೆ ನೀರನ್ನು ಮಾತ್ರವಲ್ಲದೆ ಹತ್ತಿರದ ಸರೋವರ, ಕೊಳ ಮತ್ತು ನದಿಗಳಿಂದಲೂ ಒಸರುವ ನೀರನ್ನು ಸಂಗ್ರಹಿಸುತ್ತದೆ. ಇದು ಅಕ್ಕಪಕ್ಕ ಇರುವಂತಹ ಸರೋವರ ಆಗಿರಲಿ, ನದಿ ಆಗಿರಲಿ, ಅದರಲ್ಲಿ ಹರಿತಾ ಇರೋ ನೀರನ್ನು ಕೂಡ ಏನು ಮಾಡುತ್ತೆ, ಹೀರ್ಕೊಳ್ಳುತ್ತೆ. ಯಾಕಂದರೆ ಇಲ್ಲಿ ಗೋಡೆ ಕಟ್ಟಿದಾರಲ್ವಾ, ಈ ಗೋಡೆಗಳು ರಂಧ್ರ ಇರುವಂತಹ ಒಂದು ಕಲ್ಲುಗಳಿಂದ ನಿರ್ಮಾಣ ಆಗಿದೆ. ಅವು ಒಸರುವ ನೀರನ್ನು ಬಾವಿಗೆ ಹರಿಸುತ್ತವೆ. ನೀರನ್ನು ಹೀರ್ಕೊಂಡು ಬಾವಿಗೆ ಬರೋ ಹಾಗೆ ಆ ಕಲ್ಲುಗಳು ಮಾಡುತ್ತೆ. ಪ್ರತಿ ವರ್ಷ ಮಾರ್ಚ್ 22 ವಿಶ್ವ ಜಲ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳಿ. ಪ್ರತಿ ವರ್ಷ ಮಾರ್ಚ್ 22ನೇ ತಾರೀಕು ಏನಂತ ಆಚರಿಸ್ತೀವಿ ನಾವು? ವಿಶ್ವ ಜಲ ದಿನ ಅಂತ ಕರಿತೀವಿ. ನೀರಿನ ವಿವಿಧ ಸ್ಥಿತಿಗಳ ಮೂಲಕ ಪಯಣ ಎಂಬ ಪಾಠದಲ್ಲಿ ಜಲಚಕ್ರದ ಬಗ್ಗೆ ನೀವು ಕಲಿಯುತ್ತಾ ನೀರಿನ ಆವಿಯಾಗುವಿಕೆಯಲ್ಲಿ ಸೂರ್ಯನ ಪ್ರಮುಖ ಪಾತ್ರ ವಹಿಸುವ ಬಗ್ಗೆ ತಿಳಿದಿದ್ದೇವೆ. ನಿಮ್ಮ ತಾಯಿ ಅಥವಾ ಅಜ್ಜಿ ಮಾವಿನಕಾಯಿಯನ್ನು ಕತ್ತರಿಸಿ ಚೂರುಗಳನ್ನಾಗಿ ಮಾಡಿ ಹಲವಾರು ದಿನಗಳವರೆಗೆ ಸೂರ್ಯನ ಬಿಸಿನಲ್ಲಿ ಒಣಗಿಸುವುದು ನೀವು ಗಮನಿಸಿದ್ದೀರಾ? ಯಾವಾಗಾದರೂ ಉಪ್ಪಿನಕಾಯಿ ಮಾಡುವಾಗ ಮಾವಿನಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಏನು ಮಾಡ್ತಾರೆ ನಿಮ್ಮಮ್ಮ ಅಥವಾ ಅಜ್ಜಿ? ಬಿಸಿಲಿನಲ್ಲಿ ಒಣಗಿ ಹಾಕ್ತಾರೆ. ಯಾಕೆ ಒಣಗಿ ಹಾಕ್ತಾರಪ್ಪ? ಅದು ಒಣಗಲಿ ಅಂತ. ಏನಕ್ಕೆ ಒಣಗಿದಾಗ ಏನಾಗುತ್ತೆ? ಬಿಸಿಲಲ್ಲಿ ಹಾಕಿದಾಗ ಮಾವಿನಕಾಯಿಯಲ್ಲಿರುವಂತಹ ನೀರಿನ ಅಂಶ ಏನಾಗುತ್ತೆ, ಆವಿಯಾಗತ್ತೆ, ಮಾವಿನಕಾಯಿ ಒಣಗತ್ತೆ. ಅದನ್ನು ನಾವು ಸಾಕಷ್ಟು ದಿನಗಳವರೆಗೆ ಏನು ಮಾಡಬಹುದು, ಕೂಡಿ ಇಡಬಹುದು. ಸೂರ್ಯನಿಂದ ಪಡೆಯುವ ಶಕ್ತಿಯು ಬಗ್ಗೆ ನಾವು ಇನ್ನಷ್ಟು ತಿಳಿಯೋಣ. ಇವಾಗ ಸೂರ್ಯನಿಂದ ಪಡೆಯುವ ಶಕ್ತಿ ಬಗ್ಗೆ ನಾವೀಗ ತಿಳಿಯೋಣ. ಸೋಲಾರ್ ಎನರ್ಜಿ, ಸೂರ್ಯನಿಂದ ಶಕ್ತಿ. ಬೇಸಿಗೆಯ ಒಂದು ದಿನ ಭೂಮಿ ಮತ್ತು ಸೂರ್ಯ ಮೆಣಸಿನಕಾಯಿಗಳನ್ನು ಬಿಸಿಲಿನಲ್ಲಿ ಒಣಗಿಸಲು ಅಜ್ಜಿಗೆ ಸಹಾಯ ಮಾಡುತ್ತಿರ್ತಾರೆ. ಸೊ ಬಿಸಿಲಲ್ಲಿ ಏನು ಮಾಡ್ತಾರೆ ಅವರು? ಅವ್ರ ಅಜ್ಜಿ ಮೆಣಸಿನಕಾಯಿ ಒಣಗಿಸ್ತಾ ಇರ್ತಾರೆ. ಅಜ್ಜಿ ಹೇಳುತ್ತಾರೆ, ನಾವು ಇವುಗಳನ್ನು ಒಣಗಿಸಲು ಸೂರ್ಯನ ಶಾಖವನ್ನು ಬಳಸುತ್ತೇವೆ. ನಮಗೆ ಹಸಿ ಮೆಣಸಿನಕಾಯಿಗಳು ಸಿಗದಿದ್ದಾಗ ಈ ರೀತಿ ಒಣಗಿಸಿದ ಮೆಣಸಿನಕಾಯಿಯನ್ನು ಬಳಸಬಹುದು. ಹಸಿ ಮೆಣಸಿನಕಾಯಿ, ಗ್ರೀನ್ ಕಲರ್ ಮೆಣಸಿನಕಾಯಿ ಸಿಗ್ತಾ ಇಲ್ಲ ಅಂದಾಗ ಈ ಒಣಮೆಣಸನ್ನು ನಾವು ಬಳಸಬಹುದು. ನಾನು ನಿಮಗೆ ಸ್ವಲ್ಪ ಒಣಗಿಸಿದ ಮೆಣಸಿನಕಾಯಿಗಳನ್ನು ಮನೆಗೆ ತೆಗೆದುಕೊಂಡು ಹೋಗಲು ಕೊಡುತ್ತೇನೆ. ಸೂರ್ಯನು ಭೂಮಿಯ ಮೇಲಿನ ಶಕ್ತಿಯ ಪ್ರಮುಖ ಆಕರ. ಇದನ್ನು ನೀವು ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಬೇಕು. ಭೂಮಿ ಮೇಲೆ ಏನೇ ಶಕ್ತಿ ಇದ್ದರೂ ಅದಕ್ಕೆ ಮೇನ್ ಶಕ್ತಿ ಯಾವುದು, ಮೇನ್ ಸೋರ್ಸ್ ಯಾವುದು? ಸೂರ್ಯ. ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ಅದರ ಮೇಲೆ ಅವಲಂಬಿತವಾಗಿದೆ. ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ, ಅಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾವೆಲ್ಲರೂ ಕೂಡ ಸೂರ್ಯನ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಾವು ಸೂರ್ಯನ ಶಾಖ ಮತ್ತು ಬೆಳಕನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸುತ್ತೇವೆ. ನಮ್ಮ ಯಾವ ಚಟುವಟಿಕೆಗಳಿಗೆ ಸೂರ್ಯನ ಶಾಖ ಮತ್ತು ಬೆಳಕು ಅಗತ್ಯವಿದೆ? ಯಾವ್ಯಾವುದಕ್ಕೆ ಅಗತ್ಯ ಇದೆ? ಸೂರ್ಯನ ಶಾಖ ಮತ್ತು ಬೆಳಕಿನ ಉಪಯೋಗಗಳನ್ನು ತೋರಿಸುವ ಕೆಲವು ಚಿತ್ರಗಳನ್ನು ಭೂಮಿ ಬಿಡಿಸಿದ್ದಾಳೆ. ಇನ್ನು ಕೆಲವು ಉದಾಹರಣೆಗಳನ್ನು ಸೇರಿಸುವ ಮೂಲಕ ಅವಳಿಗೆ ಸಹಾಯ ಮಾಡಿ ಕೊಟ್ಟಿರುವ ಜಾಗದಲ್ಲಿ ಅವುಗಳ ಚಿತ್ರ ಬರೆದು ಹೆಸರಿಸಿ. ಇಲ್ಲಿ ನೋಡಿ, ಕೆಳಗಡೆ ಚಿತ್ರ ಬರೆದು ಕೊಟ್ಟಿದ್ದಾರೆ ಆಲ್ರೆಡಿ. ಸಸ್ಯಗಳು ಆಹಾರ ತಯಾರಿಸೋದಕ್ಕೆ ಬಿಸಿಲು ಬೇಕು, ಬೆಳಕು. ಬಟ್ಟೆ ಒಣಗೋದಕ್ಕೆ ಬೆಳಕು ಬೇಕು. ಆಮೇಲೆ ಏನೇನಕ್ಕೆ ಬೆಳಕು ಬೇಕು ಹೇಳಿ ನೋಡೋಣ. ಮೇನ್ ಜಲಚಕ್ರ,
ನೀರು ಆವಿ ಆಗೋದಕ್ಕೆ ಬೆಳಕು ಬೇಕು, ಹೌದಲ್ವಾ? ಆಮೇಲೆ ನಾವು ಸುತ್ತಮುತ್ತ ಯಾವುದೇ ವಸ್ತುಗಳನ್ನು ನೋಡಬೇಕು ಅಂದರೆ ನಮಗೆ ಬೆಳಕಿನ ಅವಶ್ಯಕತೆ ಇದೆ. ನಮ್ಮ ಚರ್ಮದ ಆರೋಗ್ಯ ಕರೆಕ್ಟಾಗಿ ಇರಬೇಕಂದ್ರೆ ವಿಟಮಿನ್ ಡಿ, ಆ ವಿಟಮಿನ್ ಡಿ ಸಿಗೋದು ಯಾವುದರಿಂದ? ಸೂರ್ಯನ ಬೆಳಕಿನಿಂದ. ಸೊ ವಿಟಮಿನ್ ಡಿ ಕೂಡ ನಮಗೆ ಸೂರ್ಯನ ಬೆಳಕಿನಲ್ಲಿ ಸಿಗುತ್ತೆ. ಒಂದು ಮಧ್ಯಾಹ್ನ ಭೂಮಿ ಮತ್ತು ಸೂರ್ಯ ಅಜ್ಜಿಯ ಮನೆಯ ಸಮೀಪದಲ್ಲಿರುವ ಹೊಲದಲ್ಲಿ ಹಾದು ಹೋಗುವಾಗ ಹುಲ್ಲು ಮೇಯುತ್ತಿರುವ ಹಸುವನ್ನು ನೋಡುತ್ತಾರೆ. ಅವರು ಸೂರ್ಯನು ಶಕ್ತಿಯ ಮುಖ್ಯ ಆಕಾರ ಎಂಬ ವಿಷಯದ ಬಗ್ಗೆ ಮಾತಾಡುತ್ತಿರುತ್ತಾರೆ. ಅವರ ಸಂಭಾಷಣೆಯನ್ನು ಗಮನವಿಟ್ಟು ಓದಿ ಮತ್ತು ಉತ್ತರಿಸಿ. ಇದು ಇಂಟ್ರೆಸ್ಟಿಂಗ್ ಇದೆ ನೋಡಿ. ಭೂಮಿ ಹೇಳ್ತಾಳೆ, ಈ ಹಸುವನ್ನು ನೋಡು, ಇದು ಹುಲ್ಲನ್ನು ಮೇಯುತ್ತಿದೆ ಮತ್ತು ಅದರಿಂದ ಶಕ್ತಿ ಪಡೆಯುತ್ತಿದೆ. ಅವಾಗ ಸೂರ್ಯ ಹೇಳ್ತಾನೆ, ಇಲ್ಲ, ಈ ಹಸು ಸೂರ್ಯನಿಂದ ಶಕ್ತಿಯನ್ನು ಪಡೆಯುತ್ತಿದೆ ಎಂದು ನಾನು ಭಾವಿಸುತ್ತೇನೆ. ಭೂಮಿ ಏನು ಹೇಳ್ತಾಳೆ? ಹುಲ್ಲಿಂದ ಶಕ್ತಿ ತಗೋತಿದೆ ಅಂತಾಳೆ. ಸೂರ್ಯ ಹೇಳ್ತಾನೆ, ಇಲ್ಲ, ಸೂರ್ಯನಿಂದ ಡೈರೆಕ್ಟಾಗಿ ಶಕ್ತಿಯನ್ನು ಹೀರ್ಕೊಳ್ತಿದೆ ಅಂತಾನೆ. ಆಮೇಲೆ ಹಸು ಬಿಸಿಲಿನಲ್ಲಿ ನಿಂತಿದೆ ನಿಜ, ಆದರೆ ಅದು ಸೂರ್ಯನಿಂದ ಶಕ್ತಿಯನ್ನು ಪಡೆಯುತ್ತಿದೆ ಎಂದಲ್ಲ, ಹೌದಲ್ವಾ? ಹಸು ಬಿಸಿಲಲ್ಲಿ ನಿಂತ್ಕೊಂಡು ಮೇಯ್ತಾ ಇದೆ, ಅದರರ್ಥ ಸೂರ್ಯನಿಂದ ಡೈರೆಕ್ಟಾಗಿ ಶಕ್ತಿಯನ್ನು ಅದು ಹೀರ್ಕೊಳ್ತಾ ಇಲ್ಲ. ಹಸು ಹುಲ್ಲು ತಿನ್ನುತ್ತಿದೆ. ಹುಲ್ಲು ಬೆಳೆಯಲು ಸೂರ್ಯನ ಬೆಳಕು ಬೇಕು. ಶಕ್ತಿಯ ಮುಖ್ಯ ಆಕಾರವೆಂದರೆ ಸೂರ್ಯ. ಈ ರೀತಿಯಾಗಿ ಹಸು ಸೂರ್ಯನಿಂದ ಶಕ್ತಿಯನ್ನು ಪಡೆಯುತ್ತಿದೆ ಎಂದು ಹೇಳಬಹುದು, ಹೌದಲ್ವಾ? ನೋಡಿ, ಹಸು ಹುಲ್ಲು ತಿಂತಾ ಇದೆ, ಆ ಹುಲ್ಲು ಬೆಳೆಯೋದಕ್ಕೆ ಸೂರ್ಯನ ಬೆಳಕು ಬೇಕು, ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ಗೆ, ಹೌದಲ್ವಾ? ಹಾಗಿದ್ರೆ ಹಸುಗೆ ಹುಲ್ಲಿನಿಂದ ಶಕ್ತಿ ಬರ್ತಿದೆ, ಆದರೆ ಹುಲ್ಲು ಬೆಳೆಯೋದಕ್ಕೆ ಸೂರ್ಯ ಕಾರಣ. ಸೊ ಇಂಡೈರೆಕ್ಟಾಗಿ ಹಸು ಕೂಡ ಸೂರ್ಯನ ಮೇಲೆ ಡಿಪೆಂಡ್ ಆಗಿದೆ, ಅವಲಂಬಿತ ಆಗಿದೆ. ನಿಮ್ಮ ಪ್ರಕಾರ ಯಾರ ಹೇಳಿಕೆ ಸರಿ ಮತ್ತು ಏಕೆ? ಯಾರ ಹೇಳಿಕೆ ಸರಿ? ಸೂರ್ಯನ ಹೇಳಿಕೆ ಸರಿ. ಸೂರ್ಯನ ಬೆಳಕು ಸಸ್ಯಗಳಿಗೆ ಆಹಾರ ತಯಾರಿಸಲು ಸಹಾಯ ಮಾಡುತ್ತದೆ. ಸೂರ್ಯನು ಭೂಮಿಯ ಮೇಲೆ ಎಲ್ಲ ಜೀವಿಗಳಿಗೂ ಶಾಖ ಮತ್ತು ಬೆಳಕನ್ನು ಒದಗಿಸುತ್ತದೆ. ಇದು ನಿಮ್ಮೆಲ್ರಿಗೂ ಗೊತ್ತು. ಬೆಳಕಷ್ಟೇ ಅಲ್ಲ, ಶಾಖ ಅಂದರೆ ಹೀಟನ್ನು ಕೂಡ ನಮಗೆ ಸೂರ್ಯ ಕೊಡ್ತಾನೆ. ಇದು ಅವುಗಳ ಶಕ್ತಿಯ ಮುಖ್ಯ ಆಕಾರವಾಗಿದೆ. ಭಾರತದ ಅನೇಕ ಕುಟುಂಬಗಳಲ್ಲಿ ಸೂರ್ಯನಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಪ್ರಾತಃ ಕಾಲ ಸೂರ್ಯನಿಗೆ ಅರ್ಘ್ಯ ನೀಡಲಾಗುತ್ತದೆ. ನೀವು ನೋಡಿರಬಹುದು, ನದಿಗಳಲ್ಲಿ ಅಥವಾ ಒಂದು ಚೊಂಬನ್ನು ಹಿಡ್ಕೊಂಡು ಬೆಳಗಿನ ಹೊತ್ತು ಮತ್ತು ಸಂಜೆಯ ಹೊತ್ತು ಸೂರ್ಯ ಹುಟ್ಟುವಾಗ ಮತ್ತು ಸೂರ್ಯ ಮುಳುಗುವಾಗ ಕೈಯಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ? ನೀರನ್ನು ಕೆಳಗಡೆಗೆ ಹಾಕ್ತಾರೆ. ಅದನ್ನು ನಾವು ಅರ್ಘ್ಯ ಅಂತ ಕರಿತೀವಿ. ಮನೆಯ ಮೇಲ್ಛಾವಣಿಯ ಮೇಲೆ, ಬೀದಿ ದೀಪಗಳ ಕಂಬಗಳ ಮೇಲೆ ಅಥವಾ ರಸ್ತೆಯಲ್ಲಿರುವ ಸಂಜ್ಞಾ ದೀಪಗಳ ಮೇಲೆ, ಸಂಜ್ಞಾ ದೀಪ ಅಂತ ಅಂದರೆ ಟ್ರಾಫಿಕ್ ಲೈಟ್ಸ್, ಸೌರ ಫಲಕಗಳನ್ನು ನೀವು ನೋಡಿರುವಿರಾ? ಅಲ್ಲೇನು ಮಾಡಿರ್ತಾರೆ ಗೊತ್ತಾ? ಸೌರ ಫಲಕವನ್ನು ಹಾಕಿರ್ತಾರೆ, ಸೋಲಾರ್ ಸೆಲ್ಸ್ನ. ಸೌರ ಫಲಕಗಳು ಸೌರಶಕ್ತಿಯನ್ನು ಸೆರೆ ಹಿಡಿದು ವಿದ್ಯುತ್ತನ್ನು ಉತ್ಪಾದಿಸುತ್ತವೆ. ಸೌರ ಫಲಕ ಏನು ಮಾಡುತ್ತೆ? ಸೂರ್ಯನ ಬೆಳಕನ್ನು ಹೀರ್ಕೊಳ್ಳುತ್ತೆ, ಅದರಿಂದ ವಿದ್ಯುತ್ತನ್ನು ತಯಾರಿಸುತ್ತೆ. ಸೂರ್ಯನಿಂದ ಪಡೆದ ಶಕ್ತಿಯನ್ನು ಸೌರ ಕುಕ್ಕರ್ನಲ್ಲಿ ಆಹಾರ ಬೇಯಿಸಲು ಅಥವಾ ಸೌರ ಜಾಲತಾಪಕಗಳಲ್ಲಿ ನೀರನ್ನು ಬಿಸಿ ಮಾಡಲು ಸಹ ನೇರವಾಗಿ ಬಳಸಬಹುದು. ಸೋಲಾರ್ ಕುಕ್ಕರಲ್ಲಿ ಅಡುಗೆ ಮಾಡ್ಬೋದು. ಆಮೇಲೆ ಸೌರ ಜಲತಾಪಕ ಅಂದರೆ ಸೋಲಾರ್ ವಾಟರ್ ಹೀಟರ್, ಇವಾಗ ಎಲ್ಲರೂ ಮನೆಯಲ್ಲೂ ಕಾಮನ್ ಆಗಿ ಯೂಸ್ ಮಾಡ್ತಾರಲ್ವಾ ಸೋಲಾರು. ಸೊ ಅದು ಸೂರ್ಯನ ಶಕ್ತಿಯಿಂದನೇ, ಸೂರ್ಯನ ಬೆಳಕಿನಿಂದನೇ ಏನಾಗೋದು? ಅದು ಬೆಳಗತ್ತೆ. ಕೆಲವು ದಿನಗಳವರೆಗೆ ಸೂರ್ಯನು ಗೋಚರಿಸಿದ್ದರೆ ಏನಾಗುತ್ತದೆ? ಅಕಸ್ಮಾತ್ ಸೂರ್ಯ ಏನಾದರೂ ಸ್ವಲ್ಪ ದಿನ ಬರಲಿಲ್ಲ ಅಂದರೆ ಏನಾಗುತ್ತೆ? ಮೊದಲನೇದು, ಹಗಲಿನಲ್ಲಿಯೂ ನಾವು ಕೃತಕ ಬೆಳಕನ್ನು ಅವಲಂಬಿಸಬೇಕಾಗುತ್ತದೆ. ಬೆಳಿಗ್ಗೆನೂ ನಾವು ಎಲೆಕ್ಟ್ರಿಕ್ ಲೈಟ್ ಯೂಸ್ ಮಾಡಬೇಕಾಗತ್ತೆ. ದ್ಯುತಿ ಸಂಶ್ಲೇಷಣೆ ನಿಲ್ಲುತ್ತದೆ, ಹೌದಲ್ವಾ? ಬೆಳಕೆ ಇಲ್ಲ ಅಂತಂದರೆ ಸಸ್ಯಗಳು ಆಹಾರ ತಯಾರಿಸೋದಕ್ಕೆ ಆಗಲ್ಲ. ಆಮೇಲೆ ತಾಪಮಾನ ಕಡಿಮೆಯಾಗುತ್ತದೆ. ಸೂರ್ಯ ಬೆಳಕಷ್ಟೇ ಅಲ್ಲ, ಶಾಖವನ್ನು ನೀಡೋದ್ರಿಂದ ಟೆಂಪರೇಚರ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ನಾವು ತಣ್ಣಗೆ ಅನುಭವ ಆಗುತ್ತೆ, ಬಿಸಿ ಶಾಖ ಇರೋದಿಲ್ಲ. ಸೂರ್ಯನಿಲ್ಲದೆ ಭೂಮಿಯ ಮೇಲಿನ ಜೀವನವನ್ನು ಯಾರೂ ಕಲ್ಪಿಸಿಕೊಳ್ಳಲಾಗುವುದಿಲ್ಲ. ಸೂರ್ಯ ಭೂಮಿಯ ಮೇಲಿನ ಶಕ್ತಿಯ ಮುಖ್ಯ ಆಕಾರವಾಗಿದೆ. ಸಸ್ಯಗಳು ಸೂರ್ಯನಿಂದ ಶಕ್ತಿ ಪಡೆದು ಆಹಾರ ತಯಾರಿಸುತ್ತವೆ. ಪ್ರಾಣಿಗಳು ಸಸ್ಯಗಳನ್ನು ಸೇವಿಸಿ ಬೆಳೆಯುತ್ತವೆ. ನಾವು ಸಸ್ಯ ಮತ್ತು ಪ್ರಾಣಿಗಳೆರಡರಲ್ಲೂ ಆಹಾರವನ್ನು ಪಡೆಯುತ್ತೇವೆ. ನೋಡಿ, ಇಂಡೈರೆಕ್ಟ್ಲಿ ನಾವು ಕೂಡ ಸೂರ್ಯನ ಮೇಲೆ ಡಿಪೆಂಡ್ ಆಗಿದ್ದೀವಿ ಶಕ್ತಿಗೋಸ್ಕರ. ಹೇಗೆ? ಸಸ್ಯಗಳು ಸೂರ್ಯನ ಶಕ್ತಿ ತಗೊಂಡು ಬೆಳೆಯುತ್ತೆ, ಆ ಸಸ್ಯಗಳನ್ನು ತಿಂದು ಏನು ಮಾಡ್ತವೆ? ಕೆಲವೊಂದಿಷ್ಟು ಪ್ರಾಣಿಗಳು ಅದನ್ನು ತಿಂದು ಶಕ್ತಿಯನ್ನು ಪಡ್ಕೊಳ್ತವೆ.
ನಾವು ಮನುಷ್ಯರು ಸಸ್ಯಗಳನ್ನು ತಿಂತೀವಿ, ಅದರಿಂದ ಶಕ್ತಿ ಪಡ್ಕೊಳ್ತೀವಿ. ಪ್ರಾಣಿಗಳನ್ನು ತಿಂತೀವಿ, ಅದರಿಂದ ಶಕ್ತಿ ಪಡ್ಕೊಳ್ತೀವಿ. ಸೊ ಇಂಡಿಪೆಂಡೆಂಟ್ ಆಗಿ ನಾವು ಯಾವುದೇ ಒಂದು ಶಕ್ತಿಯನ್ನು ಪಡೆಯೋದಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಹೇಳಿ, ನಾವು ಮೇನ್ ಆಗಿ ಡಿಪೆಂಡ್ ಆಗಿರೋದು ಸೂರ್ಯನ ಮೇಲೆ ಅವಲಂಬಿತರಾಗಿದ್ದೇವೆ. ವೈವಿಧ್ಯಮಯ ಸಸ್ಯಗಳು ಅಥವಾ ಪ್ರಾಣಿಗಳನ್ನು ನಾವು ಎಲ್ಲಿ ಕಾಣಬಹುದು? ನಾವೀಗ ಅನ್ವೇಷಿಸೋಣ. ಇವಾಗ ಪ್ರಾಣಿ ಮತ್ತು ಸಸ್ಯಗಳು ಬೇರೆ ಬೇರೆ ಥರ ಇದೆ ಅಂತ ನಿಮಗೆ ಗೊತ್ತಿದೆ, ಹೌದಲ್ವಾ? ಸೊ ಆ ಬೇರೆ ಬೇರೆ ಥರದ ಸಸ್ಯ ಮತ್ತು ಪ್ರಾಣಿಗಳನ್ನು ನಾವೆಲ್ಲಿ ನೋಡಬಹುದು? ಅರಣ್ಯಗಳಲ್ಲಿ, ಕಾಡುಗಳಲ್ಲಿ. ಎಕ್ಸ್ಕ್ಯೂಸ್ ಮೀ. ಒಂದು ಮುಂಜಾನೆ ಅಜ್ಜಿಯು ಭೂಮಿ ಮತ್ತು ಸೂರ್ಯನನ್ನು ಸುತ್ತಾಡಿಸಲು ಕಾಡಿಗೆ ಕರೆದುಕೊಂಡು ಹೋಗುತ್ತಾರೆ. ಕಾಡಿನಲ್ಲಿ ಅವರು ವಿವಿಧ ರೀತಿಯ ಮೂಲಿಕೆಗಳು, ಪೊದೆಗಳು ಮತ್ತು ಮರಗಳನ್ನು ಕಾಣುತ್ತಾರೆ. ಸೊ ಬೇರೆ ಬೇರೆ ಥರದ ಚಿಕ್ಕ ಚಿಕ್ಕ ಮೂಲಿಕೆಗಳನ್ನು ನೋಡ್ತಾರೆ, ಅವರಷ್ಟೇ ಹೈಟ್ ಇರೋ ಪೊದೆ ನೋಡ್ತಾರೆ, ಅವ್ರಿಗಿಂತ ತುಂಬ ಎತ್ತರದಲ್ಲಿರುವ ಮರಗಳನ್ನು ಅವರು ನೋಡ್ತಾರೆ. ವೈವಿಧ್ಯಮಯ ಸಸ್ಯಗಳು ದಟ್ಟವಾಗಿ ಬೆಳೆದಿರುವ ವಿಶಾಲ ಪ್ರದೇಶಗಳನ್ನು ಅರಣ್ಯಗಳು ಎನ್ನುವರು ಎಂದು ಅಜ್ಜಿ ವಿವರಿಸುತ್ತಾರೆ. ಬೇರೆ ಬೇರೆ ರೀತಿಯ ಮರಗಳನ್ನು ನೋಡುವಂತಹ ಜಾಗ ಯಾವುದು? ಅರಣ್ಯ. ದಾರಿಯಲ್ಲಿ ಅವರು ನೆಲದ ಮೇಲೆ ಬಿದ್ದ ಕೆಲವು ನೆಲ್ಲಿಕಾಯಿಗಳನ್ನು ಸಂಗ್ರಹಿಸುತ್ತಾರೆ. ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ತಿನ್ನಲು ಬೇಕೆಂಬ ಉದ್ದೇಶದಿಂದ ಮರದಿಂದ ಹಣ್ಣುಗಳನ್ನು ಕೀಳಬಾರದೆಂಬ ಸಂಪ್ರದಾಯ ನಮ್ಮ ಹಳ್ಳಿಗಳಲ್ಲಿದೆ ಎಂದು ಅಜ್ಜಿ ಅವರಿಗೆ ಹೇಳ್ತಾರೆ. ಅವರು ಬಿದ್ದಿರೋ ನೆಲ್ಲಿಕಾಯಿ ತಗೊಳ್ತಾರೆ, ಆದರೆ ಯಾವುದೇ ತರಹದ ಮರದಿಂದ ಅವರು ಕಿತ್ತಲ್ಲ. ಅವಾಗ ಅಜ್ಜಿ ಹೇಳ್ತಾರೆ, ಇಲ್ಲಿರುವಂತಹ ಹಣ್ಣು ತರಕಾರಿ ಏನೇ ಇದ್ರೂ ಅದು ಪ್ರಾಣಿ ಪಕ್ಷಿಗಳಿಗೆ ಬೇಕು, ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ಅದನ್ನು ಕೀಳಲ್ಲ ಅಂತ ಹೇಳ್ತಾರೆ. ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಮತ್ತು ಅರಣ್ಯದಿಂದ ನಾವು ಪಡೆಯುವ ಕನಿಷ್ಠ 5 ಉತ್ಪನ್ನಗಳನ್ನು ಪಟ್ಟಿ ಮಾಡಿ. ಆಕ್ಸಿಜನ್ ಸಿಗುತ್ತೆ ಉಸಿರಾಡೋದಕ್ಕೆ, ಮರ ಸಿಗುತ್ತೆ ಏನಾದರೂ ಫರ್ನಿಚರ್ ಮಾಡೋದಕ್ಕೆ, ಪೀಠೋಪಕರಣ, ಸೋಫಾ, ಮಂಚ, ಚೇರು, ಆ ಥರ. ಆಹಾರ ಸಿಗುತ್ತೆ ನಮಗೆ, ಔಷಧ ಸಿಗುತ್ತೆ, ಗಿಡಮೂಲಿಕೆಗಳಿಂದ ಬರೆಯೋದಕ್ಕೆ ಪೇಪರ್, ಕಾಗದ ಕೂಡ ನಮಗೆ ಸಿಗುತ್ತೆ. ಪಕ್ಷಿಗಳು ಮತ್ತು ಕೀಟಗಳು ಸೇರಿದಂತೆ ಅನೇಕ ಕಾಡು ಪ್ರಾಣಿಗಳಿಗೆ ಅರಣ್ಯಗಳು ನೈಸರ್ಗಿಕ ಆವಾಸವಾಗಿದೆ. ಆವಾಸ ಅಂದರೆ ಏನೋ, ಅವರು ವಾಸಿಸುವ ಜಾಗ ಆಗಿದೆ. ಅರಣ್ಯಗಳು ಅವುಗಳಿಗೆ ಆಹಾರ ಮತ್ತು ಆಶ್ರಯ ಒದಗಿಸುತ್ತೆ. ಅಲ್ಲಿರುವಂತಹ ಪ್ರತಿ ಪಕ್ಷಿ ಮತ್ತು ಪ್ರಾಣಿಗಳಿಗೆ ಅದು ಆಹಾರನೂ ಕೊಡುತ್ತೆ ಮತ್ತು ಉಳ್ಕೊಳ್ಳೋದಕ್ಕೆ ಜಾಗವನ್ನು ಸಹ ಕೊಡುತ್ತೆ. ನಿಸರ್ಗದಲ್ಲಿರುವ ಪ್ರತಿಯೊಂದು ಜೀವಿಯೂ ಬದುಕಲು ಇತರ ಜೀವಿಗಳ ಮೇಲೆ ಅವಲಂಬಿತ ಆಗಿದೆ. ಅಂದರೆ ನಾವು ಬದುಕಬೇಕು ಅಂತ ಅಂದರೆ ಇನ್ನೂ ಸಾಕಷ್ಟು ವಸ್ತುಗಳ ಮೇಲೆ ಏನಾಗಿದ್ದೀವಿ, ನಾವು ಡಿಪೆಂಡ್ ಆಗಿದ್ದೀವಿ, ಅವಲಂಬಿತರಾಗಿದ್ದೀವಿ. ವೈವಿಧ್ಯಮಯ ಜೀವಿಗಳಿರುವುದರಿಂದ ಪ್ರತಿ ಜೀವಿಗೂ ಆಹಾರ ಒದಗುತ್ತದೆ. ಆದಾಗ್ಯೂ ಬೃಹತ್ ಪ್ರಮಾಣದಲ್ಲಿ ಮರಗಳನ್ನು ಕಡಿಯುವ ಮಾನವ ಚಟುವಟಿಕೆಗಳಿಂದಾಗಿ ಕಳೆದ ಕೆಲವು ವರ್ಷಗಳಿಂದ ಅರಣ್ಯ ಪ್ರದೇಶಗಳು ನಿರಂತರವಾಗಿ ಕಡಿಮೆಯಾಗುತ್ತಿದೆ. ನಮಗೋಸ್ಕರನೇ ನಾವೇನು ಮಾಡ್ತಾ ಇದ್ದೀವಿ, ನಮಗೆ ಸೈಟ್ ಬೇಕು, ಜಾಗ ಬೇಕು, ಪೀಠೋಪಕರಣ, ಫರ್ನಿಚರ್ ಬೇಕು ಅಂತ ಏನು ಮಾಡ್ತಾ ಇದ್ದೀವಿ, ನಾವು ಮರಗಳನ್ನು ಕಡಿತಾ ಇದ್ದೀವಿ. ಮರಗಳನ್ನು ಕಡಿಯೋದ್ರಿಂದ ಏನಾಗ್ತಾ ಇದೆ, ಅರಣ್ಯ ಕಡಿಮೆ ಆಗ್ತಾ ಇದೆ. ಹೊಸ ಅರಣ್ಯವನ್ನು ಬೆಳೆಸಲು ಅಥವಾ ನಾಶವಾದ ಅರಣ್ಯವನ್ನು ಪುನರುಜ್ಜೀವನಗೊಳಿಸಲು ಅನೇಕ ವರ್ಷಗಳೇ ಬೇಕಾಗುತ್ತದೆ. ಹೌದು ತಾನೇ? ಇವತ್ತು ಗಿಡ ನೆಟ್ಟಿದ್ದೀನಿ, ನಾಳೆ ದೊಡ್ಡ ಮರ ಆಗೋಗುತ್ತಾ? ಇಲ್ಲ, ಅದು ಮರ ಆಗಿ ಬೆಳೆಯೋದಕ್ಕೆ ಸಾಕಷ್ಟು ವರ್ಷಗಳೇ ಬೇಕಾಗತ್ತೆ. ಆದ್ದರಿಂದ ನಾವು ಅರಣ್ಯಗಳನ್ನು ಸಂರಕ್ಷಿಸಿ ವಿವೇಚನೆಯಿಂದ ಬಳಸಿದಾಗ ತಮಗೆ ತಾವೇ ಪುನರುಜ್ಜೀವನಗೊಂಡು ಅವುಗಳಿಗೆ ಸಾಕಷ್ಟು ಸಮಯ ದೊರೆಯುತ್ತದೆ. ವನ ಮಹೋತ್ಸವವು 1 ವಾರದ ಕಾರ್ಯಕ್ರಮವಾಗಿದ್ದು ಜುಲೈ ತಿಂಗಳಿನಲ್ಲಿ ದೇಶಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಸೊ ಜುಲೈ ತಿಂಗಳಲ್ಲಿ ಏನು ಮಾಡ್ತಾರೆ, ವನ ಮಹೋತ್ಸವ ಅಂತ 1 ವಾರ ಆಚರಿಸ್ತಾರೆ. ಇದೊಂದು ಕಾಡಿನ ಹಬ್ಬವಾಗಿದ್ದು ಈ ಸಂದರ್ಭದಲ್ಲಿ ಹೊಸ ಗಿಡಮರಗಳನ್ನು ನೆಡಲಾಗುತ್ತದೆ. ಅಂದರೆ ಹೊಸ ಸಸ್ಯ ನೆಡ್ತಾರೆ ಮತ್ತು ಅರಣ್ಯಗಳನ್ನು ಗೌರವಿಸಿ ಕಾಪಾಡುವ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಹಸಿರು ಹೊದಿಕೆಯನ್ನು ಹೆಚ್ಚಿಸುವುದು. ಹಸಿರು ಹೊದಿಕೆ ಅಂದರೆ ಮರಗಳನ್ನು ಜಾಸ್ತಿ ಬೆಳೆಸೋದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ನೀವು ವಾಸಿಸುವ ಪರಿಸರದಲ್ಲಿ ನೀವೂ ಸಹ ವನ ಮಹೋತ್ಸವವನ್ನು ಯೋಜಿಸಬಹುದು. ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಮನೆಗಳಲ್ಲಿ ಅಥವಾ ನಿಮ್ಮ ಶಾಲೆಯಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಟು ಅದು ದೊಡ್ಡ ಮರ ಆಗೋವರೆಗೂ ನೀವು ಅದನ್ನು ಪೋಷಿಸಬಹುದು. ವಿಶಾಲವಾದ ಅರಣ್ಯ ಪ್ರದೇಶವನ್ನು ನಾಶ ಮಾಡುವುದರಿಂದ ಉಂಟಾಗುವ ತೊಂದರೆಗಳೇನು? ಏನೇನು ತೊಂದರೆ ಆಗುತ್ತೆ ಕಾಡಿಲ್ಲ ಅಂದರೆ? ನಮ್ಮ ಕಾಡುಗಳಲ್ಲಿ ಮರಗಳನ್ನು ಕಡಿಯುವುದನ್ನು ಮುಂದುವರಿಸಿದರೆ ಏನಾಗಬಹುದು ಎಂಬುದನ್ನು ತೋರಿಸುವ ಒಂದು ಪ್ರಸ್ತುತಿ ಅಥವಾ ನಾಟಕ ಪ್ರದರ್ಶಿಸಿ ಅಥವಾ ಕತೆ ಅಥವಾ ಕವಿತೆಯನ್ನು ಬರೆಯಿರಿ. ಆಬ್ವಿಯಸ್ಲಿ ಅರಣ್ಯ ಕಡಿಮೆ ಆದರೆ ನಮಗೆ ಆಕ್ಸಿಜನ್ ಸಿಗಲ್ಲ, ಮಳೆ ಬರಲ್ಲ. ಮುಖ್ಯವಾಗಿ
ಆಮೇಲೆ ಗಿಡಮೂಲಿಕೆ ಔಷಧಿ ಸಿಗಲ್ಲ, ಪೇಪರ್ ಸಿಗಲ್ಲ ಅಲ್ವಾ. ಸಾಕಷ್ಟು ಪದಾರ್ಥಗಳು ಕಾಡಿನಿಂದಾನೇ ನಮಗೆ ಸಿಗ್ತಾ ಇರೋದು. ಆಹಾರ ಕೂಡ ನಮಗೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಪ್ರಾಚೀನ ಕಾಲದಿಂದಲೂ ಭಾರತವು ಅರಣ್ಯಗಳನ್ನು ಗೌರವಿಸುವ, ರಕ್ಷಿಸುವ ಮತ್ತು ಸಂರಕ್ಷಿಸುವ ಸಂಪ್ರದಾಯವನ್ನು ಹೊಂದಿತ್ತು. ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಎಂಬ ಅಧ್ಯಾಯದಲ್ಲಿ ನೀವು ಈಗಾಗಲೇ ದೇವರ ಕಾಡುಗಳ ಬಗ್ಗೆ ಕಲಿತಿದ್ದೀರಿ. ಮರಗಳನ್ನು ಕಡಿಯುವುದನ್ನು ತಡೆಗಟ್ಟಲು ಮತ್ತು ಅರಣ್ಯಗಳನ್ನು ಉಳಿಸಲು ಸಾಮಾನ್ಯ ಜನರು ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅಂದರೆ ಕಡಿಯೋದು ನಿಲ್ಲಿಸೋಣ, ಅದಕ್ಕೆ ಬೆಳೆಸೋಣ ಕಾಡನ್ನ ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಪ್ರಸಿದ್ಧ ಚಿಪ್ಕೋ ಚಳುವಳಿಯು ಅಂತಹ ಒಂದು ಪ್ರಯತ್ನವಾಗಿದೆ. ಚಿಪ್ಕೋ ಚಳುವಳಿ ಅಂತ ನೀವು ಕೇಳಿರ್ತೀರ ಸೋಷಿಯಲಲ್ಲಿ. ಇದು 1970ರ ದಶಕದ ಆರಂಭದಲ್ಲಿ ಉತ್ತರಾಖಂಡ ರಾಜ್ಯದಲ್ಲಿ ಪ್ರಾರಂಭವಾಯಿತು. ಇದನ್ನು 1970ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸ್ಥಳೀಯ ಮಹಿಳೆಯರು ಈ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಮರಗಳನ್ನು ಕಡಿದುಳಿಸದಂತೆ ರಕ್ಷಿಸಲು ಅವರು ಮರಗಳನ್ನು ಸುತ್ತುವರೆದು ಅಪ್ಪಿಕೊಂಡಿದ್ದರು. ಈ ಥರ ಮಾಡಿರ್ತಾರೆ. ಸೊ ಯಾರೋ ಕಡಿಯೋಕ್ಕೆ ಬರ್ತಾ ಇದ್ದಾರೆ ಅಂದಿದ ತಕ್ಷಣ ಕೈ ಹಿಡ್ಕೊಂಡು ಒಂದು ಸರ್ಕಲ್ ಮಾಡಿಬಿಡ್ತಾಯಿದ್ರು. ಸೊ ಆಬ್ವಿಯಸ್ಲಿ ಅವ್ರು ಕಡಿಯೋಕ್ಕೆ ಬಂದು ಇವ್ರನ್ನ ಸಾಯಿಸಿ ಕಡಿತಾರಾ? ಇಲ್ಲ. ಎಷ್ಟೊತ್ತು ಅಂತ ನಿಂತ್ಕೊಳ್ತಾರೆ, ಇವ್ರು ಕಡಿಯೋದಕ್ಕೆ ಬಿಡಲ್ಲ ಅಂದ್ಬಿಟ್ಟು ಏನು ಮಾಡ್ತಾಯಿದ್ರು, ಅವರು ವಾಪಸ್ ಹೋಗ್ತಾಯಿದ್ರು. ಆದ್ದರಿಂದ ಇದನ್ನು ಒಂದು ಚಳುವಳಿಯನ್ನಾಗಿ ಮಾಡಿ ಚಿಪ್ಕೋ ಚಳುವಳಿ ಅಂತ ಕರೆದ್ರು. ಅದನ್ನು ಇದೇ ಚಳುವಳಿಯನ್ನು ನಾವು ಕರ್ನಾಟಕದಲ್ಲೂ ಕೂಡ ಮಾಡಿದ್ರು. ಅದನ್ನು ಕನ್ನಡದಲ್ಲಿ ಅಪ್ಪಿಕೋ ಚಳುವಳಿ ಅಂತ ಕರೆದ್ರು. ನೆಕ್ಸ್ಟ್, ಕಾಡಿನಲ್ಲಿ ತಿರುಗಾಡುತ್ತಿರುವಾಗ ನೆಲದ ಮೇಲೆ ಬಹಳಷ್ಟು ಎಲೆಗಳು ಉದುರಿರುವುದನ್ನು ಮತ್ತು ಮಣ್ಣಿನಲ್ಲಿ ತೇವಾಂಶ ಇರುವುದನ್ನು ಭೂಮಿ ಮತ್ತು ಸೂರ್ಯ ಗಮನಿಸಿದರು. ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಎಷ್ಟೊಂದು ಎಲೆ ಉದುರಿತ್ತು ಅದನ್ನು ನೋಡಿದ್ರು. ಮತ್ತು ಹೇಗಿತ್ತು ನೆಲ? ಸ್ವಲ್ಪ ತೇವಾಂಶ ಇತ್ತು, ಅಂದರೆ ಹಸಿಯಾಗಿತ್ತು. ಗಿಡಗಳ ಬೇರುಗಳು ಮಣ್ಣನ್ನು ಹಿಡಿದಿಟ್ಟುಕೊಂಡು ನೀರಿನೊಂದಿಗೆ ಕೊಚ್ಚಿಕೊಂಡು ಹೋಗದಂತೆ ತಡೆಯುತ್ತವೆ. ನಿಮಗೆಲ್ರಿಗೂ ಗೊತ್ತು ಅಲ್ವಾ, ಏನು ಮಾಡ್ತವೆ ಬೇರುಗಳು? ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ. ಜೋರಾಗಿ ಗಾಳಿ ಬೀಸಿದ್ರೂ, ಜೋರಾಗಿ ಮಳೆ ಬಂದರೂ ಕೂಡ ಮಣ್ಣು ಕೊಚ್ಕೊಂಡು ಹೋಗದೇ ಇರೋ ಥರ ಅದು ನೋಡ್ಕೊಳ್ಳುತ್ತೆ. ಮರಗಳಿಂದ ಉದುರುವ ಎಲೆಗಳು ಕೊಳೆತು ಪೋಷಕಾಂಶಗಳಿಂದ ಮಣ್ಣನ್ನು ಸಮೃದ್ಧಗೊಳಿಸುತ್ತವೆ. ಮರದಿಂದ ಎಲೆ ಉದುರಿ ಬಿದ್ದಿರುತ್ತೆ, ಅದು ಸಾಕಷ್ಟು ದಿನಗಳವರೆಗೆ ಅಲ್ಲೇ ಇರುತ್ತೆ. ಅದ್ರ ಮೇಲೆ ಮತ್ತೆ ಏನಾಗ್ತಾ ಹೋಗುತ್ತೆ, ಮಣ್ಣು ಮುಚ್ಚುತ್ತಾ ಹೋಗುತ್ತೆ ಅಲ್ವಾ. ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ಆ ಎಲೆ, ಹಣ್ಣು ಏನೇ ಆಗಿರಲಿ, ಯಾವುದೇ ಒಂದು ಸತ್ತ ಸಸ್ಯನೂ ಇರಬಹುದು, ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೊಳೆಯೋದಕ್ಕೆ ಸ್ಟಾರ್ಟ್ ಆದಾಗ ಅದು ಏನಾಗುತ್ತೆ, ಗೊಬ್ಬರವಾಗಿ ಮಾರ್ಪಡುತ್ತೆ. ಆ ಗೊಬ್ಬರ ಏನು ಮಾಡುತ್ತೆ, ನಮ್ಮ ಭೂಮಿಗೆ ಪೋಷಕಾಂಶಗಳನ್ನು ನೀಡುತ್ತೆ. ಹೊಸ ಸಸ್ಯಗಳು ಮತ್ತು ಮರಗಳು ಈ ಮಣ್ಣನ್ನು ಬಳಸಿಕೊಂಡು ಬೆಳೆಯುತ್ತವೆ. ನಿಸರ್ಗದಲ್ಲಿ ಕಂಡುಬರುವ ಮರುಬೆಳಕೆಗೆ ಇದು ಉದಾಹರಣೆಯಾಗಿದೆ. ಅಂದರೆ ಎಲೆಗಳು ಗೊಬ್ಬರ ಆಗೋದು, ಅದೇ ಗೊಬ್ಬರದ ಮಣ್ಣನ್ನು ಬಳಸ್ಕೊಂಡು ಮತ್ತೆ ಏನು ಮಾಡ್ತವೆ, ಹೊಸ ಸಸ್ಯಗಳು ಹುಟ್ಟುತ್ತವೆ. ಇದು ಮರುಬೆಳಕೆಗೆ ಒಂದು ಉದಾಹರಣೆ. ನಾವು ಮಣ್ಣನ್ನು ಹೆಚ್ಚು ವಿವರವಾಗಿ ಪರಿಶೀಲಿಸೋಣ. ಇವಾಗ ಮಣ್ಣು, ಬಂಡೆ ಮತ್ತು ಖನಿಜದ ಬಗ್ಗೆ ಜಾಸ್ತಿ ತಿಳ್ಕೊಳ್ತಾ ಹೋಗೋಣ. 11.5 ಮಣ್ಣು, ಬಂಡೆಗಳು ಮತ್ತು ಖನಿಜಗಳು. ಭೂಮಿ, ಸೂರ್ಯ ಮತ್ತು ಅಜ್ಜಿ ಕಾಡಿನಿಂದ ಮನೆಗೆ ಹಿಂತಿರುಗುತ್ತಿದ್ದಾರೆ, ಅಂದರೆ ವಾಪಸ್ ಬರ್ತಾರೆ. ಕೆಲವು ತರಕಾರಿ ಗಿಡಗಳನ್ನು ನೆಡಲು ತೋಟದಲ್ಲಿ ಮಣ್ಣನ್ನು ಸಿದ್ಧಪಡಿಸಲು ಭೂಮಿ ಮತ್ತು ಸೂರ್ಯ ಅಜ್ಜಿಗೆ ಸಹಾಯ ಮಾಡ್ತಾರೆ. ನೋಡ್ತಾ ಇದ್ದೀರಾ ಅಲ್ವಾ, ತರಕಾರಿ ಗಿಡ ನೆಡೋದಕ್ಕೆ ಏನು ಮಾಡ್ತಾ ಇದ್ದಾರೆ, ಅವರು ಭೂಮಿನ ಸಿದ್ಧಪಡಿಸ್ತಾ ಇದ್ದಾರೆ. ಅಜ್ಜಿ ಮಣ್ಣನ್ನು ನಿಧಾನವಾಗಿ ಅಗೆಯಲು ಮತ್ತು ಮಣ್ಣಿನ ಉಂಡೆಗಳನ್ನು ಪುಡಿ ಮಾಡಿ ಸಡಿಲಗೊಳಿಸು ಎಂದು ಹೇಳುತ್ತಾರೆ. ಮಣ್ಣಿನ ಕಣಗಳ ನಡುವಿನ ಅಂತರವು ಸಸ್ಯಗಳ ಬೆಳವಣಿಗೆಗೆ ಸಾಕಷ್ಟು ಗಾಳಿಯನ್ನು ಒದಗಿಸುವುದಲ್ಲದೆ ಬೇರುಗಳು ಸುಲಭವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಅಲ್ಲಿ ಮಣ್ಣಲ್ಲಿ ಸಣ್ಣ ಸಣ್ಣ ಗ್ಯಾಪ್ ಇರುತ್ತಲ್ವೇನಪ್ಪ, ಅದು ಗಾಳಿನೂ ತುಂಬಿಕೊಂಡಿರುತ್ತೆ. ಅದ್ರ ಜೊತೆಗೆ ಬೇರು ಕೆಳಗಡೆ ಬೆಳೆಯೋದಕ್ಕೆ ಏನಾಗುತ್ತೆ, ಅದು ಸಹಾಯವನ್ನು ಮಾಡುತ್ತೆ. ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಎಂಬ ಅಧ್ಯಾಯದಲ್ಲಿ ನೀವು ಇದನ್ನು ಆಲ್ರೆಡಿ ಓದಿದ್ದೀರ. ಮಣ್ಣಿನಲ್ಲಿರುವ ಸಣ್ಣ ಕಲ್ಲಿನ ಚೂರುಗಳು, ಸಸ್ಯಗಳ ಬೇರುಗಳು ಮತ್ತು ಕೆಲವು ಎರೆಹುಳುಗಳನ್ನು ಭೂಮಿ ಮತ್ತು ಸೂರ್ಯ ನೋಡಿದರು. ಎರೆಹುಳು ಯಾಕೆ ಭೂಮಿ ಮೇಲೆ ಇರುತ್ತೆ ಅಂದರೆ ಮಣ್ಣಲ್ಲಿರುತ್ತೆ, ಅದು ರೈತರ ಮಿತ್ರ ಅಂತ ಕರೀತಾರೆ. ಏನಕ್ಕಂದರೆ ಅದು ಹೋಗ್ತಾ ಇರೋ ಜಾಗದಲ್ಲಿ ಏನಾಗುತ್ತೆ, ಸಣ್ಣ ರಂಧ್ರ ಉಂಟಾಗುತ್ತೆ. ಸೊ ಅಲ್ಲಿ ಬೇರು ಬೆಳಿಬಹುದು, ಗಾಳಿನೂ ಇರಬಹುದು. ಆಮೇಲೆ ಅದು ಹೋಗುವಾಗ ಏನು ಮಾಡುತ್ತೆ, ಮಣ್ಣನ್ನು ತಿರುಗಿಸ್ತಾ ಹೋಗುತ್ತೆ. ಮೇಲಿರೋ ಮಣ್ಣು ಕೆಳಗೆ ಹೋಗುತ್ತೆ, ಕೆಳಗಿರೋ ಮಣ್ಣು ಮೇಲೆ ಬರುತ್ತೆ. ಕೆಳಗಡೆ ಫಲವತ್ತಾಗಿರೋ ಮಣ್ಣಿರುತ್ತೆ, ಕೊಳೆತು ಹೋಗಿರೋ ಎಲೆಗಳೆಲ್ಲ ಸೇರಿಕೊಂಡು ಆ ಮಣ್ಣು ಏನು ಮಾಡುತ್ತೆ, ಮೇಲ್ಗಡೆಗೆ ಬರುತ್ತೆ. ಎರೆಹುಳುಗಳು ನೈಸರ್ಗಿಕ ಮಧ್ಯವರ್ತಿಗಳು. ಅವು ಮಣ್ಣನ್ನು ತಿರುವಿ ಹಾಕಲು ಮತ್ತು ಸಡಿಲಗೊಳಿಸಲು ಸಹಾಯ ಮಾಡುತ್ತವೆ.
ಭೂಮಿ ಮತ್ತು ಸೂರ್ಯ ಅಜ್ಜಿಗೆ ಸಹಾಯ ಮಾಡುತ್ತಿರುವಂತೆಯೇ ಚಟುವಟಿಕೆ 11.4 ನಿರ್ವಹಿಸುವ ಮೂಲಕ ನೀವು ನಮ್ಮದೇ ಆದ ಪ್ರಯೋಗವನ್ನು ಮಾಡೋಣ. ಇಲ್ಲೊಂದು ಪ್ರಯೋಗ ಕೊಟ್ಟಿದ್ದಾರೆ ನೋಡಿ ಏನು ಅಂತ. ನಿಮ್ಮ ಮನೆ ಮತ್ತು ಶಾಲೆಯ ಸುತ್ತಲಿನ ವಿಭಿನ್ನ ಪ್ರದೇಶಗಳಿಂದ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ. ಸೊ ಮಣ್ಣನ್ನು ತಗೊಂಡು ಬರಬೇಕು. ವಿಭಿನ್ನ ಮಣ್ಣಿನಲ್ಲಿರುವ ವಿವಿಧ ಘಟಕಗಳನ್ನು ಊಹಿಸಿ. ಆ ಮಣ್ಣಲ್ಲಿ ಏನೇನು ಇರಬಹುದು ಅಂತ ಗೆಸ್ ಮಾಡಿ. ಪ್ರತಿ ಮಣ್ಣಿನ ಮಾದರಿಯನ್ನು ಎಚ್ಚರಿಕೆಯಿಂದ ಗಮನಿಸಿ ಮತ್ತು ಅದರ ಬಣ್ಣವನ್ನು ಗುರುತಿಸಿ. ಜಸ್ಟ್ ಹೇಳಿ ನನಗೆ, ನಿಮ್ಮ ಶಾಲೆ ಹತ್ರ ನಿಮ್ಮ ಗ್ರೌಂಡಲ್ಲಿರುವಂತಹ ಮಣ್ಣು, ನಿಮ್ಮ ಮನೆಯ ಹತ್ರ ಇರುವಂತಹ ಮಣ್ಣು ಸೇಮ್ ಇರುತ್ತಾ? ಸೇಮ್ ಕಲರ್ ಇರುತ್ತಾ? ಇಲ್ಲ. ನಿಮ್ಮ ಮನೆ ಹತ್ರ ಇರೋ ಮಣ್ಣು ಮತ್ತು ಈ ಹೊಲಗಳಲ್ಲಿ ಇರುತ್ತಲ್ಲ ಮಣ್ಣು, ಸಸ್ಯ ಬೆಳೆಯೋದಕ್ಕೆ ಬೆಳೆಸ್ತಾರಲ್ಲ, ಅದು ಒಂದೇ ಕಲರ್ ಇರುತ್ತಾ? ಇಲ್ಲ. ಏನಕ್ಕೆ ಬೇರೆ ಬೇರೆ ಕಲರ್ ಇರುತ್ತೆ ಅಂದರೆ ಅದರಲ್ಲಿರುವ ಪೋಷಕಾಂಶಗಳು ಬೇರೆ ಬೇರೆ ಆಗಿರೋದ್ರಿಂದ ಕಲರ್ ಕೂಡ ಬೇರೆ ಬೇರೆ ಇರುತ್ತೆ. ಪ್ರತಿ ಮಣ್ಣಿನ ಮಾದರಿಯನ್ನು ಸ್ಪರ್ಶಿಸಿ ಮತ್ತು ಅದರ ಸಂರಚನೆಯನ್ನು ತಿಳಿಯಿರಿ. ಸಂರಚನೆ ಅಂದರೆ ಅದು ಮೃದುವಾಗಿದೆಯಾ, ಒರಟಾಗಿದೆಯಾ, ಅದರ ಟೆಕ್ಸ್ಚರ್ನ ನೋಡಬೇಕು ನೀವು ಮುಟ್ಟಿ. ಮಣ್ಣಿನ ಮಾದರಿಯನ್ನು ಬರಿಗಣ್ಣಿನಿಂದ ಗಮನಿಸಿ. ಬರಿಗಣ್ಣು ಅಂದರೆ ನಾರ್ಮಲ್ ಕಣ್ಣು. ನಿಮ್ಮ ಬಳಿ ಭೂತ ಕನ್ನಡಿ ಇದ್ದರೆ ಅದರ ಮೂಲಕವೂ ಮಣ್ಣನ್ನು ಗಮನಿಸಿ. ನಿಮ್ಮ ಅವಲೋಕನಗಳನ್ನು ಕೋಷ್ಟಕ 11.2ರಲ್ಲಿ ದಾಖಲಿಸಿ. ನಿಮ್ಗೆ ಏನೇನು ಗೊತ್ತಾಯಿತು ಅಂತ ಈ ಟೇಬಲಲ್ಲಿ ನೀವು ಬರಿಬೋದು. ಮಾದರಿಗಳ ಬಗ್ಗೆ ನಿಮ್ಮ ಊಹೆ ಮತ್ತು ಸಮೀಪದಿಂದ ಅವುಗಳನ್ನು ನೈಜವಾಗಿ ವೀಕ್ಷಿಸಿದಾಗ ಏನಾದರೂ ವ್ಯತ್ಯಾಸ ಕಂಡು ಬಂತೆ? ಬೇರೆ ಬೇರೆ ಥರ ಏನಾದರೂ ಇತ್ತಾ? ವಿಭಿನ್ನ ಸ್ತನಗಳಿಂದ ಪಡೆದ ಮಣ್ಣಿನ ಮಾದರಿಗಳಲ್ಲಿ ಯಾವುದಾದರೂ ವ್ಯತ್ಯಾಸವನ್ನು ನೀವು ಗಮನಿಸಿದ್ದೀರಾ? ಹೌದು, ಬಣ್ಣ ಚೇಂಜ್ ಇರುತ್ತೆ. ಆಮೇಲೆ ಸಂರಚನೆ ಅಂದರೆ ಟೆಕ್ಸ್ಚರ್ ಕೂಡ, ಮುಟ್ಟು ನೋಡಿದಾಗ ಟೆಕ್ಸ್ಚರ್ ಕೂಡ ಏನಿರುತ್ತೆ, ಬೇರೆ ಆಗಿರುತ್ತೆ. ಬರಿಗಣ್ಣಿನಿಂದ ನೀವು ಮಾಡಿದ ಅವಲೋಕನ ಮತ್ತು ಭೂತ ಕನ್ನಡಿಯಿಂದ ಮಾಡಿದ ಅವಲೋಕನಗಳ ನಡುವೆ ಏನಾದರೂ ವ್ಯತ್ಯಾಸ ನೀವು ಗಮನಿಸಿದ್ದೀರಾ? ಖಂಡಿತ ಹೌದು. ಬರಿಗಣ್ಣಿಂದ ನೋಡಿದಾಗ ಅದರಲ್ಲಿರೋ ಸಣ್ಣ ಸಣ್ಣ ಹುಳಗಳು ಎಷ್ಟೊಂದು ನಮಗೆ ಕಾಣಿಸೇ ಇರೋಲ್ಲ. ಆಮೇಲೆ ಅದರ ಕಲರು, ಟೆಕ್ಸ್ಚರ್ ಕೂಡ ನೀಟಾಗಿ ಗೊತ್ತಾಗಿರಲ್ಲ. ಅದೇ ಭೂತ ಕನ್ನಡಿ ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ನೀಟಾಗಿ ಅದು ತಿಳಿಯುತ್ತೆ. ಮರಳು, ಕೀಟಗಳು ಮತ್ತು ಹುಳುಗಳಂತಹ ಅನೇಕ ವಸ್ತುಗಳನ್ನು ಮಣ್ಣು ಒಳಗೊಂಡಿದೆ. ಅದರಲ್ಲಿ ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗದ ಅನೇಕ ಸಣ್ಣ ಸೂಕ್ಷ್ಮ ಜೀವಿಗಳು ಇರಬಹುದು. ಅದು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ವಿಘಟನೆ ಮತ್ತು ಕೊಳೆಯುವಿಕೆಯಿಂದಾಗಿ ಪ್ರಾಣಿ ಮತ್ತು ಸಸ್ಯಗಳು ಸಹ ಮಣ್ಣಿನ ಭಾಗವಾಗುತ್ತವೆ. ಸತ್ ಮೇಲೆ ಏನಾಗುತ್ತೆ, ಪ್ರಾಣಿ ಮತ್ತು ಸಸ್ಯ ಎರಡೂ ಕೂಡ ಮಣ್ಣಿನ ಪಾಲಾಗುತ್ತೆ. ವಿಭಿನ್ನ ಸ್ಥಳಗಳಿಂದ ಸಂಗ್ರಹಿಸಲಾದ ಮಣ್ಣಿನ ಮಾದರಿಗಳು ವಿಭಿನ್ನ ಬಣ್ಣಗಳನ್ನು ಹೊಂದಿರಬಹುದು. ಇದು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಬಣ್ಣ ಬೇರೆ ಬೇರೆ ಇರುತ್ತೆ, ಕಲರು. ಏಕೆಂದರೆ ಅವು ವಿಭಿನ್ನ ವಸ್ತುಗಳನ್ನು ತಮ್ಮ ಘಟಕಗಳಾಗಿ ಹೊಂದಿರಬಹುದು. ಅದರಲ್ಲಿರೋ ವಸ್ತು ಏನಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ಬಣ್ಣ ಕೂಡ ಅದು ಚೇಂಜ್ ಇರುತ್ತೆ. ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ ಎಂದು ನೀವು ಅಚ್ಚರಿಗೊಂಡಿದ್ದೀರಾ? ಹೌದು, ಮಣ್ಣು ಅಂತ ಮಾತಾಡ್ತಿದ್ದೀವಲ್ವಾ, ಅದು ಹೇಗಾಗಿರುತ್ತೆ? ಸೂರ್ಯ, ನೀರು ಮತ್ತು ಜೀವಿಗಳ ಕ್ರಿಯೆಗಳಿಂದಾಗಿ ದೀರ್ಘಾವಧಿಯಲ್ಲಿ ಬಂಡೆಗಳು ವಿಘಟನೆ ಹೊಂದಿ ಮಣ್ಣು ಉಂಟಾಗುತ್ತದೆ. ಬಂಡೆ ಕಲ್ಲುಗಳ ಮೇಲೆ ಜಾಸ್ತಿ ಬಿಸಿಲು ಬಿದ್ದು, ಮಳೆಯಾದಾಗೆಲ್ಲ ನೀರು ಬಿದ್ದು, ಹಾಗೆ ಅಲ್ಲಿರುವಂತಹ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳ ವಿಘಟನೆಯಿಂದ ಏನಾಗ್ತಾ ಇದೆ, ಮಣ್ಣು ರಚನೆಯಾಗ್ತಾ ಇದೆ. ವಿಭಿನ್ನ ರೀತಿಯ ಮಣ್ಣುಗಳಿವೆ. ಕೆಲವು ಮಣ್ಣು ನಿರ್ದಿಷ್ಟ ಸಸ್ಯಗಳನ್ನು ಬೆಳೆಸಲು ಉತ್ತಮವಾಗಿದ್ದರೆ ಇನ್ನು ಕೆಲವು ರೀತಿಯ ಮಣ್ಣು ಕಟ್ಟಡಗಳನ್ನು ನಿರ್ಮಿಸುವ ಇಟ್ಟಿಗೆ ಮಾಡಲು ಉತ್ತಮವಾಗಿದೆ. ಕೆಲವೊಂದಿಷ್ಟು ಮಣ್ಣಲ್ಲಿ ಮಾತ್ರ ನಾವು ಬೆಳೆ ಬೆಳೆಯೋದಕ್ಕೆ ಸಾಧ್ಯ, ಹೌದಲ್ವಾ? ಎಲ್ಲ ಮಣ್ಣಲ್ಲೂ ಬೆಳಿತೀವಾ? ಇಲ್ಲ. ಹಾಗೆಯೇ ಇಟ್ಟಿಗೆ ಮಾಡೋದಕ್ಕೆ ಅಂತಲೇ ಸಪ್ರೇಟ್ ಆಗಿರುವಂತಹ ಮಣ್ಣು ಕೂಡ ಇರುತ್ತೆ. ಕಾಡಿನಲ್ಲಿ ವಿವಿಧ ಬಗೆಯ ಮಣ್ಣುಗಳಿವೆ. ಮಣ್ಣು ಅಮೂಲ್ಯ ಸಂಪತ್ತಾಗಿದ್ದು ಜೀವ ವೈವಿಧ್ಯತೆಯನ್ನು ಪೋಷಿಸುತ್ತದೆ. ನಾವು ವಾಸಿಸುವ ಪ್ರದೇಶದ ಸುತ್ತಲಿನ ಬಂಡೆಗಳನ್ನು ನೀವು ನೋಡಿರಬಹುದು. ಮನೆಗಳು, ಕಟ್ಟಡಗಳು, ದೇವಾಲಯಗಳು, ರಸ್ತೆಗಳು, ಅಣೆಕಟ್ಟುಗಳು ಮತ್ತು ಮೇಜಿನ ಮೇಲ್ಭಾಗಗಳು ಇತ್ಯಾದಿಗಳ ನಿರ್ಮಾಣದಲ್ಲಿ ಬಂಡೆಗಳನ್ನು ಬಳಸ್ತಾರೆ. ಬಳಪದ ಕಲ್ಲುಗಳನ್ನು ಮನೆಯ ಮೇಲ್ಛಾವಣಿಗೆ ಬಳಸಲಾಗುತ್ತದೆ. ಇದು ಬಳಪದ ಕಲ್ಲು ಅಂದರೆ ಮೇಲ್ಛಾವಣಿ ಅಂದರೆ ಮೇಲ್ಭಾಗಕ್ಕೆ ಬಳಸ್ತಾರೆ. ಮುರಕಲ್ಲುಗಳನ್ನು ಕಟ್ಟಡ ಸಾಮಗ್ರಿಯಾದ ಜಂಬಿಟ್ಟಿಗೆ ತಯಾರಿಸಲು ಬಳಸುತ್ತಾರೆ. ಇದನ್ನು ಗ್ರಾನೈಟ್, ಬೆಣಚುಕಲ್ಲು, ಅಮೃತಶಿಲೆಗಳು ಕೆಲವು ಪ್ರಮುಖವಾದ ಬಂಡೆ ಕಲ್ಲುಗಳು. ಇವಾಗ ಯೂಶಲಿ ಮನೆಗಳಲ್ಲೆಲ್ಲ ನಾವು ಗ್ರಾನೈಟನ್ನೇ ನೋಡ್ತೀವಿ, ಹೌದಲ್ವಾ? ಇದು ಕೂಡ ಒಂದು ಬಂಡೆಯಿಂದ ಸಿಗುವಂಥದ್ದು. ಕೈಗೊಡಲಿ ಮತ್ತು ಬಾಣದ ತುದಿಗಳಂತಹ ಸಲಕರಣೆಗಳನ್ನು ತಯಾರಿಸಲು ಮಾನವರು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಬಂಡೆ ಕಲ್ಲುಗಳನ್ನು ಬಳಸ್ತಾ ಇದ್ರು. ನೋಡಿ ಇಲ್ಲಿ
ಇಲ್ಲಿರುವಂತಹ ಬಾಣದ ತುದಿ ಮತ್ತು ಕೈಗೊಡಲಿ ಅಂದರೆ ಕೈಯಿಂದ ಚಚ್ಚುವಂತಹ ಸಾಧನ, ಇದನ್ನೆಲ್ಲ ಮಾಡೋದಕ್ಕೋಸ್ಕರ ಏನು ಮಾಡ್ತಾಯಿದ್ರು ಅವರು? ಬಂಡೆಗಳನ್ನು ಬಳಸ್ತಾ ಇದ್ರು. ವಿಮಾನಗಳು, ಕಾರುಗಳು, ಆಭರಣಗಳು, ಸೌಂದರ್ಯವರ್ಧಕ ವಸ್ತುಗಳು ಹಾಗೂ ವಿದ್ಯುತ್ ಮತ್ತು ವಿದ್ಯುನ್ಮಾನ ಉಪಕರಣಗಳ ತಯಾರಿಕೆಯಲ್ಲಿ ಖನಿಜಗಳನ್ನು ಬಳಸಲಾಗುತ್ತದೆ. ಖನಿಜ ಅಂದರೆ ಮಿನರಲ್ಸ್. ಉದಾಹರಣೆಗೆ ನಾವು ಬಳಸುವ ತಳಮಟ್ಟದ ಮೊಬೈಲ್ ಫೋನ್ ಅಂದರೆ ಕೀಪ್ಯಾಡ್ ಮೊಬೈಲ್ ಫೋನ್ ತಯಾರಿಕೆಯಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ, ಕೋಬಾಲ್ಟ್ ಇತ್ಯಾದಿಗಳಂತಹ ಸುಮಾರು 12 ಖನಿಜಗಳನ್ನು ಅವರು ಬಳಕೆ ಮಾಡ್ತಾ ಇದ್ರು. ನೀವಿಲ್ಲಿ ನೋಡ್ತಾ ಇರೋದು ನೈಸರ್ಗಿಕ ಚಿನ್ನದ ಚಿತ್ರ. ಈ ಥರ ಇರುತ್ತೆ ಚಿನ್ನ. ಬಂಡೆಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಬಂಡೆಗಳು ನಿರ್ಮಾಣವಾಗಲು 1000ದಿಂದ ಲಕ್ಷಾಂತರ ವರ್ಷಗಳ ಕಾಲ ಬೇಕು. ಇದು ಕೂಡ 1-2 ದಿನದಲ್ಲಿ ಆಗುವಂಥದ್ದಲ್ಲ, ಲಕ್ಷಾಂತರ ವರ್ಷಗಳ ನಂತರ ಆಗುವಂಥದ್ದು. ಆದ್ದರಿಂದ ಅವುಗಳನ್ನು ಸಂರಕ್ಷಿಸುವುದು ಮತ್ತು ವಿವೇಚನೆಯಿಂದ ಬಳಸುವುದು ಅವಶ್ಯಕ. ಬಂಡೆಗಳು ಮತ್ತು ಖನಿಜಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೇಗೆ ಸಾಗಿಸಲಾಗುತ್ತದೆ? ಇವಾಗ ಬಂಡೆ ಕಲ್ಲಿರುತ್ತೆ, ಅದನ್ನು ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡು ಹೋಗಬೇಕು. ಹೇಗೆ ತೊಗೊಂಡು ಹೋಗೋಕ್ಕಾಗುತ್ತಪ್ಪ? ಗಾಡಿಯನ್ನು ಬಳಸ್ತೀವಿ, ಹೌದಲ್ವಾ? ಲಾರಿ, ಟ್ರ್ಯಾಕ್ಟ್ರನ್ನು ಬಳಸ್ತೀವಿ. ನಾವು ಸಾರಿಗೆಗಾಗಿ ಬಳಸುವ ಬಹುತೇಕ ವಾಹನಗಳು ಪಳೆಯುಳಿಕೆ ಇಂಧನಗಳನ್ನು ಬಳಸುತ್ತವೆ. ಪಳೆಯುಳಿಕೆ ಇಂಧನಗಳ ಬಗ್ಗೆ ಇನ್ನಷ್ಟು ತಿಳಿಯೋಣ. ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಏನು? ಪಳೆಯುಳಿಕೆ ಇಂಧನಗಳು. ಅಲ್ಲಿ ಭೂಮಿ ಕೇಳ್ತಾಳೆ, ಸೂರ್ಯ, ವಿವಿಧ ರೀತಿಯ ವಾಹನಗಳು ವಿವಿಧ ಇಂಧನ ಪೂರೈಕೆ ಕೇಂದ್ರಗಳಿಗೆ ಏಕೆ ಹೋಗುತ್ತವೆ? ಅಂದರೆ ಈ ಒಂದು ಕಾರು, ಬೈಕೇ ಒಂದು ಕಡೆ ಹೋಗ್ತಾ ಇರುತ್ತೆ, ಬಸ್ಸು, ಆಟೋ ಎಲ್ಲ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ, ಯಾಕೆ ಅಂತ ಕೇಳ್ತಾಳೆ. ಆವಾಗ ಸೂರ್ಯ ಹೇಳ್ತಾನೆ, ಏಕೆಂದರೆ ಅವು ಪೆಟ್ರೋಲ್ ಮತ್ತು ಡೀಸೆಲ್ಗಳಂತಹ ವಿವಿಧ ರೀತಿಯ ಇಂಧನಗಳನ್ನು ಬಳಸ್ತವೆ. ಚಟುವಟಿಕೆ 11.5 ಮಾಡುವ ಮೂಲಕ ಇದರ ಬಗ್ಗೆ ಇನ್ನಷ್ಟು ತಿಳಿಯೋಣ. ಸಮೀಕ್ಷೆ ಮಾಡೋಣ. ನಿಮ್ಮ ನೆರೆಹೊರೆಯಲ್ಲಿರುವ ವಾಹನಗಳ ಸಮೀಕ್ಷೆ ಮಾಡಿ. ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿರುವಂತಹ ವಾಹನ, ಎಷ್ಟು ರೀತಿಯ ವಾಹನಗಳಿವೆ? ಎಷ್ಟು ಸೈಕಲ್ ಇರುತ್ತೆ, ಬೈಕ್ ಇರುತ್ತೆ, ಕಾರ್ ಇರುತ್ತೆ, ಆಟೋ, ಲಾರಿ, ಆಮೇಲೆ ದೊಡ್ಡದಾಗಿರುವಂತಹ ಟ್ರಕ್ಗಳು ಕೂಡ ಇರುತ್ತೆ. ಅವು ಯಾವ ವಿಧದ ಇಂಧನ ಬಳಸಲಾಗುತ್ತದೆ? ಏನೇನು ಬಳಸ್ತವೆ? ಯೂಶ್ವಲಿ ಬೈಕು ಪೆಟ್ರೋಲು, ಕಾರು ಪೆಟ್ರೋಲ್ ಅಥವಾ ಡೀಸೆಲ್, ಲಾರಿಗಳು ಡೀಸೆಲ್ಲು, ಆಮೇಲೆ ಆಟೋ ಇವಾಗ CNG ಗ್ಯಾಸ್ಗಳನ್ನು ಬಳಸ್ತವೆ. ನೀವು ಸಂಗ್ರಹಿಸಿದ ಮಾಹಿತಿಯನ್ನು ಕೋಷ್ಟಕ 11.3ರಲ್ಲಿ ದಾಖಲಿಸಿ. ನೋಡಿ ಇಲ್ಲಿ, ಬೈಕು ಪೆಟ್ರೋಲನ್ನು ಬಳಸುತ್ತೆ, ಲಾರಿ ಡೀಸೆಲ್, ಆಟೋ ಅಲ್ಲಿ ತಪ್ಪಾಗಿದೆ, ಆನ್ಸರು CNG ಅಂದರೆ ಗ್ಯಾಸನ್ನು ಬಳಸುತ್ತೆ, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸನ್ನು. ಬಸ್ ಏನು ಮಾಡುತ್ತೆ? ಡೀಸೆಲ್ಗಳನ್ನು ಬಳಸ್ತವೆ. ಯಾವ ರೀತಿಯ ಇಂಧನಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ? ಪೆಟ್ರೋಲ್ ಮತ್ತು ಡೀಸೆಲ್ಗಳು ಸಾಮಾನ್ಯವಾಗಿ ವಾಹನಗಳಿಗೆ ಬಳಸುವ 2 ಇಂಧನ. ನಿಮ್ಮೆಲ್ರಿಗೂ ಸಹ ಇದು ಗೊತ್ತಿದೆ, ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನೇ ನಾವು ಜಾಸ್ತಿ ಗಾಡಿಗಳಲ್ಲಿ ಬಳಸ್ತೀವಿ. ಪೆಟ್ರೋಲಿಯಂನಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಸೀಮೆ ಎಣ್ಣೆಗಳನ್ನು ಪಡೆಯಲಾಗುತ್ತೆ. ಯಾವುದರಿಂದ? ಪೆಟ್ರೋಲಿಯಂನಿಂದ. ಪೆಟ್ರೋಲೇ ಬೇರೆ, ಪೆಟ್ರೋಲಿಯಮ್ಮೇ ಬೇರೆ. ಪೆಟ್ರೋಲಿಯಂ ಅಂತ ಅಂದರೆ ಅದರಲ್ಲಿ ಪೆಟ್ರೋಲು ಇರುತ್ತೆ, ಡೀಸೆಲ್ಲು ಇರುತ್ತೆ, ಸೀಮೆ ಎಣ್ಣೆನೂ ಇರುತ್ತೆ, ವ್ಯಾಕ್ಸ್ ಕೂಡ ಇರುತ್ತೆ. ನೀವು ವ್ಯಾಸ್ಲಿನ್ ಬಳಸ್ತಿರಲ್ವೇನಪ್ಪ, ವೈಟ್ ಕಲರು, ಅದು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟು. ನೈಸರ್ಗಿಕ ಅನಿಲದೊಂದಿಗೆ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲನ್ನು ಸಾಮಾನ್ಯವಾಗಿ ಪಳೆಯುಳಿಕೆ ಇಂಧನಗಳು ಎಂದು ಕರೆಯಲಾಗುತ್ತದೆ. ಅಂದರೆ ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ. ಯಾವ್ಯಾವ್ದನ್ನ? ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸು, ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು, ಕೋಲು. ಸೌದೆಯನ್ನು ನೀವು ಉರಿಸಿ, ಇದ್ಲು ಅಂತಿರಲ್ಲ, ಸೌದೆಯನ್ನು ಉರಿಸಿ ಅದು ಕಪ್ಪಗಾಗುತ್ತೆ ಗೊತ್ತಾ, ಅದನ್ನು ಕಲ್ಲಿದ್ಲು ಅಂತ ಕರೆಯೋದು ನಾವು. ಸೂಕ್ಷ್ಮ ಜೀವಿಗಳ ಉಳಿಕೆಗಳು ಮತ್ತು ಭೂಮಿಯೊಳಗೆ ಹುದುಗಿ ಹೋದ ಸಸ್ಯಗಳು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲಾಗಿ ರೂಪುಗೊಂಡಿವೆ. ಸಾಕಷ್ಟು ಸಸ್ಯಗಳು, ಪ್ರಾಣಿಗಳು ಸತ್ತಾಗ ಭೂಮಿಯ ಆಳಕ್ಕೆ ಹೋಗುತ್ತೆ, ಯಾಕಂದರೆ ಮಣ್ಣು ಮೇಲ್ಭಾಗಕ್ಕೆ ಮುಚ್ಚುತ್ತಾ ಬರುತ್ತೆ. ಅಲ್ಲಿದ್ದಂತಹ ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ? ಅದನ್ನು ವಿಘಟಿಸ್ತಾ ಹೋಗ್ತವೆ, ಕೊಳಿಸ್ತಾ ಹೋಗ್ತವೆ. ಆವಾಗ ನಮಗೆ ಪೆಟ್ರೋಲು, ಆಮೇಲೆ ನೈಸರ್ಗಿಕ ಅನಿಲ, ಕಲ್ಲಿದ್ದಲು ಸಿಗೋದು. ಈ ಇಂಧನಗಳು ರೂಪುಗೊಳ್ಳಲು ಲಕ್ಷಾಂತರ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಅಷ್ಟೇ, ಇದು ಫಾರ್ಮ್ ಆಗೋಕ್ಕೆ ಲಕ್ಷಾಂತರ ವರ್ಷಗಳೇ ಬೇಕು ನಮಗೆ. ನೈಸರ್ಗಿಕ ಅನಿಲವನ್ನು ಅಡುಗೆ ಮತ್ತು ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಸಂಕುಚಿತ ನೈಸರ್ಗಿಕ ಅನಿಲ ಅಂದರೆ CNG, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್
ರೂಪದಲ್ಲಿ ವಾಹನಗಳಲ್ಲಿ ಇಂಧನವಾಗಿ ಬಳಸಲಾಗುತ್ತದೆ. ಯೂಶ್ವಲಿ ಆಟೋ, ಆಮೇಲೆ ಕೆಲವೊಂದಿಷ್ಟು ಕಾರ್ಗಳು ಕೂಡ ಈ CNG ಗ್ಯಾಸನ್ನು ಬಳಸ್ತವೆ. ಇದು ಪೆಟ್ರೋಲ್ ಅಥವಾ ಡೀಸೆಲ್ಗಿಂತ ಶುದ್ಧ ಇಂಧನವಾಗಿದೆ, ಅಂದರೆ ಜಾಸ್ತಿ ಹೊಗೆ ಬಿಡಲ್ಲ ಇದು. ಕಲ್ಲಿದ್ದಲನ್ನು ಮುಖ್ಯವಾಗಿ ಉತ್ಪಾದನೆಗೆ ಬಳಸಲಾಗುತ್ತದೆ. ಕರೆಂಟ್ನ ಜನರೇಟ್ ಮಾಡೋಕ್ಕೆ ಕಲ್ಲಿದ್ದಲನ್ನು ಬಳಸ್ತಾರೆ, ಕೋಲನ್ನು. ಇದು ಭಾರತದ ಅನೇಕ ಭಾಗಗಳಲ್ಲಿ ದೊರೆಯುತ್ತದೆ. ಕಲ್ಲಿದ್ದಲು ಉತ್ಪಾದಿಸುವ ಪ್ರಮುಖ ರಾಜ್ಯಗಳನ್ನು ಕಂಡುಕೊಳ್ಳಿ ಮತ್ತು ಅವುಗಳನ್ನು ಭಾರತದ ನಕ್ಷೆಯಲ್ಲಿ ಗುರುತಿಸಿ. ನಿಮಗಿದು ತಿಳಿದಿದೆಯೇ? ಹಿಂದಿನ ಕಾಲದಲ್ಲಿ ಕಲ್ಲಿದ್ದಲು, ಸೌದೆ ಮತ್ತು ಬೆರಳಿಗಳನ್ನು ಆಹಾರ ತಯಾರಿಸಲು ಇಂಧನವಾಗಿ ಬಳಸಲಾಗುತ್ತಿತ್ತು. ನೀವು ಗೋಬರ್ ಗ್ಯಾಸ್ ಅಂತ ಕೇಳಿರಬಹುದು. ಸೌದೆ, ಕಲ್ಲಿದ್ದಲು, ಬೆರಣಿ ಅಂದರೆ ಸಗಣಿನ ತಟ್ಟೆ ಬೆರಣಿ ಮಾಡಿರ್ತಾರೆ, ಅದರಿಂದ ಏನು ಮಾಡ್ತಾಯಿದ್ರು, ಇಂಧನವನ್ನು ಮಾಡಿ, ಅಂದರೆ ಆಹಾರ ತಯಾರಿಸೋದಕ್ಕೆ ಅದನ್ನು ಬಳಸ್ತಾಯಿದ್ರು. ಈಗ ಕಡಿಮೆ ಮಾಲಿನ್ಯಕಾರಿಯಾದ ನೈಸರ್ಗಿಕ ಅನಿಲ ಮತ್ತು ದ್ರವೀಕೃತ ಪೆಟ್ರೋಲಿಯಂ LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವೀಕೃತ ಪೆಟ್ರೋಲಿಯಂ ಅನಿಲವನ್ನು ಬದಲಿ ಇಂಧನವಾಗಿ ಬಳಸುತ್ತಾರೆ. ಆವಾಗ ಕಲ್ಲಿದ್ದಲು, ಸೌದೆ ಅಥವಾ ಬೆರಳಿನ ಇಟ್ಟು ಬೆಂಕಿ ಹಚ್ಚಿ, ಸೌದೆ ಗೊತ್ತಲ್ವಾ, ಅಡುಗೆ ಮಾಡ್ತಾಯಿದ್ರು. ಅದ್ರ ಬದಲಾಗಿ ಇವಾಗ ಏನು ಮಾಡ್ತಾಯಿದ್ವಿ ನಾವು, ಗ್ಯಾಸ್ LPG ಗ್ಯಾಸನ್ನು ಬಳಸ್ತಾ ಇದ್ದೀವಿ. ಪಳೆಯುಳಿಕೆ ಇಂಧನಗಳ ಲಭ್ಯತೆ ಸೀಮಿತ ಪ್ರಮಾಣದಲ್ಲಿದೆ, ಅಂದರೆ ಕಡಿಮೆ ಇದೆ ಅದು. ನಾವು ಈಗಿನಂತೆಯೇ ಈ ಇಂಧನಗಳ ಬಳಕೆಯನ್ನು ಮುಂದುವರಿಸಿದರೆ ಶೀಘ್ರದಲ್ಲೇ ಪಳೆಯುಳಿಕೆ ಇಂಧನಗಳು ಖಾಲಿಯಾಗುತ್ತವೆ. ನಾವು ಹೀಗೇ ಒಂದೊಂದು ಮನೆಗೆ ಒಂದೊಂದು ಬೈಕು, ಒಬ್ಬೊಬ್ಬರಿಗೆ ಒಂದೊಂದು ಬೈಕು, ಒಬ್ಬೊಬ್ಬರಿಗೆ ಒಂದೊಂದು ಕಾರು ಅಂತ ಜಾಸ್ತಿ ವೆಹಿಕಲ್ಸ್ ಯೂಸ್ ಮಾಡ್ತಾ ಇದ್ದರೆ ಒಂದಿನ ಏನಾಗೋಗುತ್ತೆ, ಈ ಪೆಟ್ರೋಲು ಡೀಸೆಲ್ಲು ಕಂಪ್ಲೀಟಾಗಿ ಖಾಲಿ ಆಗೋಗುತ್ತೆ. ಅಂತಹ ಪರಿಸ್ಥಿತಿಯನ್ನು ತಪ್ಪಿಸಲು ನಾವು ಶಕ್ತಿಯ ಪರ್ಯಾಯ ಆಕಾರಗಳನ್ನು ಅನ್ವೇಷಿಸಬೇಕು. ಅದರಿಂದ ಏನು ಮಾಡಬೇಕು, ಈ ಪೆಟ್ರೋಲು ಡೀಸೆಲ್ ಬಿಟ್ಟು ಬೇರೆ ಯಾವ ಒಂದು ಶಕ್ತಿಯನ್ನು ನಾವು ಅವಲಂಬಿಸ್ಬೋದು ಅನ್ನೋದನ್ನು ನಾವು ತಿಳ್ಕೋಬೇಕು. ಪಳೆಯುಳಿಕೆ ಇಂಧನಗಳನ್ನು ದಹಿಸಿದಾಗ ಹೊಗೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲವು ಉತ್ಪಾದನೆಯಾಗುತ್ತದೆ. ಅದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕಿಸಿದಾಗ ಬೈಕ್ಗಳಲ್ಲಿ ಏನಾಗ್ತಿರುತ್ತೆ, ಹೊಗೆ ಬರ್ತಾ ಇರುತ್ತೆ, ಅದು ಕಾರ್ಬನ್ ಡೈಆಕ್ಸೈಡು. ಅವು ಗಾಳಿಯನ್ನು ಕಲುಷಿತಗೊಳಿಸುತ್ತವೆ. ಸಾರಿಗೆ ಮತ್ತು ಮನೆಯ ಬಳಕೆಗಾಗಿ ಪಳೆಯುಳಿಕೆ ಇಂಧನಗಳ ಮೇಲಿನ ಅತಿಯಾದ ಅವಲಂಬನೆಯು ದೊಡ್ಡ ಪ್ರಮಾಣದ ವಾಯು ಮಾಲಿನ್ಯಕ್ಕೆ ಕಾರಣ ಆಗಿದೆ. ಇದರಿಂದ ಬರೋ ಹೊಗೆ ಏನಾಗ್ತಾ ಇದೆ, ವಾಯು ಮಾಲಿನ್ಯವನ್ನು ಮಾಡ್ತಾ ಇದೆ. ಈ ಕೆಳಗಿನ ಕ್ರಮಗಳನ್ನು ಅನುಸರಿಸುವ ಮೂಲಕ ಪಳೆಯುಳಿಕೆ ಇಂಧನವನ್ನು ನಾವು ರಕ್ಷಿಸಬಹುದು. ಏನೇನು ಮಾಡಬೇಕು, ಸಮೀಪದ ಸ್ಥಳಗಳಿಗೆ ನಡೆದುಕೊಂಡು ಅಥವಾ ಸೈಕಲ್ನಲ್ಲಿ ಹೋಗೋದು, ಸಾರ್ವಜನಿಕ ವಾಹನವನ್ನು ಬಳಸೋದು, ಅಂದರೆ ಬಸ್ಸು, ಟ್ರೇನು, ಮೆಟ್ರೋ ಟ್ರೇನು, ಈ ಥರ ಸಾರ್ವಜನಿಕ ವಾಹನಗಳು, ಸಾರಿಗೆ ಅಂದರೆ ಹೆಚ್ಚು ಜನ ಒಂದೇ ವಾಹನದಲ್ಲಿ ಚಲಿಸುವಂಥದ್ದು. ಇವಾಗ ಒಂದೊಂದು ಮನೆಯಲ್ಲಿ ಒಂದೊಂದು ಬೈಕ್ ತೊಗೊಂಡು ಹೋಗ್ತಾ ಇರ್ತೀರ, 50 ಬೈಕ್ ಅಂತ ಅಂದ್ಕೊಳ್ಳೋಣ. ಅದೇ 50 ಜನ ಒಂದು ಬಸ್ಸಲ್ಲಿ ಹೋದರೆ ಹೊಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ, ಹೌದು ತಾನೆ? 50 ಬೈಕಿಂದ ಉಂಟಾಗುವಂತಹ ಹೊಗೆ ಒಂದು ಬಸ್ಸಿಂದ ಉಂಟಾಗುವ ಹೊಗೆಗಿಂತ ತುಂಬ ಹೆಚ್ಚಾಗಿರುತ್ತೆ. ಈ ರೀತಿಯ ಇನ್ನೂ ಕೆಲವು ವಿಧಾನಗಳನ್ನು ಸೂಚಿಸಿ. ನೆಕ್ಸ್ಟ್ ನಾವು ನೈಸರ್ಗಿಕ ಸಂಪನ್ಮೂಲಗಳು, ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ, ಅದನ್ನು ನೋಡೋಣ. ನಿಸರ್ಗದ ಸಂಪತ್ತು ನಮ್ಮ ಅಗತ್ಯತೆಗಳನ್ನು ಪೂರೈಸುತ್ತದೆ. ಅಂದರೆ ನಮ್ಗೆ ಏನೇನು ಬೇಕೋ ಎಲ್ಲನೂ ಕೂಡ ನಮಗೆ ನಮ್ಮ ನಿಸರ್ಗ ಕೊಡ್ತಾ ಇದೆ. ಭೂಮಿಯ ಮೇಲಿನ ಜೀವ ವೈವಿಧ್ಯತೆಯನ್ನು ಉಳಿಸಿಕೊಳ್ಳಲು ಅವು ಅಗತ್ಯವಾದ ಸಂಪನ್ಮೂಲ ಆಗಿದೆ. ಉದಾಹರಣೆಗೆ ನಾವು ಸೂರ್ಯನಿಂದ ಶಾಖ ಮತ್ತು ಬೆಳಕನ್ನು ಪಡೆಯುತ್ತೇವೆ, ಗೊತ್ತಿದೆ ನಿಮಗೆ. ನದಿಗಳಿಂದ ನೀರು ಮತ್ತು ಸಸ್ಯಗಳು, ಪ್ರಾಣಿಗಳಿಂದ ಆಹಾರವನ್ನು ಪಡಿತೀವಿ. ನಾವು ನಿಸರ್ಗದಿಂದ ಪಡೆಯುವ ಈ ಸಂಪನ್ಮೂಲಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವರು. ಏನಂತ ಕರಿತೀವಿ? ನೈಸರ್ಗಿಕ ಸಂಪನ್ಮೂಲ. ಅಂದರೆ ಯಾವ್ಯಾವ ಸಂಪನ್ಮೂಲ ನಮಗೆ ನಿಸರ್ಗದಿಂದ ಸಿಗ್ತಾ ಇದೆಯೋ, ನ್ಯಾಚುರಲ್ ಆಗಿದೆಯೋ, ಅದನ್ನು ನ್ಯಾಚುರಲ್ ರಿಸೋರ್ಸ್, ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ನಮಗೆ ಬೇಕಾದ ಅನೇಕ ಉಪಯುಕ್ತ ವಸ್ತುಗಳನ್ನು ತಯಾರಿಸಲು ಸಹ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ತೇವೆ. ಅಂದರೆ ಮಾನವ ನಿರ್ಮಿತ ಅಂತ ಹೇಳ್ತೀವಲ್ವಾ, ಅದನ್ನು ತಯಾರಿಸಬೇಕು ಅಂದರೂ ಕೂಡ ಈ ನಿಸರ್ಗದಲ್ಲಿ ಸಿಗುವಂತಹ ಸಂಪನ್ಮೂಲಗಳು ಬೇಕೇ ಬೇಕು. ಉದಾಹರಣೆ ವಿದ್ಯುತ್ ಬಲ್ಬ್ಗಳು, ಪೀಠೋಪಕರಣಗಳು ಅಂದರೆ ಸೋಫಾ, ಚೇರು, ಮಂಚ, ಅದೆಲ್ಲ, ಸೌರ ಫಲಕಗಳು, ಬೈಸಿಕಲ್ಗಳು ಇತ್ಯಾದಿ. ಇವು ನಮ್ಮ ಜೀವನವನ್ನು ಆರಾಮದಾಯಕವಾಗಿಸುತ್ತವೆ. ಮಾನವರು ತಯಾರಿಸಿದ ಈ ಎಲ್ಲ ಸಂಪನ್ಮೂಲಗಳನ್ನು ಮಾನವ ನಿರ್ಮಿತ ಸಂಪನ್ಮೂಲಗಳು ಎನ್ನುವರು. ಅಂದರೆ ಮನುಷ್ಯರು ಏನೇನನ್ನು ನಿರ್ಮಿಸ್ಕೊಂಡಿದ್ದೀವಲ್ವ ನಾವು, ಅದನ್ನು ಏನಂತ ಕರಿತೀವಿ? ಮಾನವ ನಿರ್ಮಿತ ಸಂಪನ್ಮೂಲ. ಎಕ್ಸಾಂಪಲು ಮೊಬೈಲ್ ಫೋನು, ಕಂಪ್ಯೂಟರು, TV, ರೇಡಿಯೋ, ಇದೆಲ್ಲ ಮನುಷ್ಯರು ನಿರ್ಮಿಸಿರೋದು. ಸೊ ಇದನ್ನು ನಾವು ಮಾನವ ನಿರ್ಮಿತ ಸಂಪನ್ಮೂಲ ಅಂತ ಕರಿತೀವಿ.
ಗಾಳಿ, ನೀರು, ಸೌರಶಕ್ತಿ, ಅರಣ್ಯಗಳು, ಮಣ್ಣು, ಬಂಡೆಗಳು, ಖನಿಜಗಳು ಮತ್ತು ಪಳೆಯುಳಿಕೆ ಇಂಧನಗಳಂತಹ ವಿವಿಧ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ನಾವು ಕಲಿತಿದ್ದೀವಿ. ಹೌದಲ್ವಾ? ಇಷ್ಟು ತನಕ ಅದನ್ನೇ ಓದಿದ್ವಿ. ಕಾಲಾಂತರದಲ್ಲಿ ಇವುಗಳಲ್ಲಿ ಹಲವು ಸಂಪನ್ಮೂಲಗಳು ನೈಸರ್ಗಿಕ ಪ್ರಕ್ರಿಯೆಯಿಂದ ಮರುಪೂರಣಗೊಳ್ಳುತ್ತವೆ. ಅಂದರೆ ನಾವೆಷ್ಟೇ ಯೂಸ್ ಮಾಡಿದ್ರೂ ಕೂಡ ಏನಾಗ್ತಾ ಇರುತ್ತೆ, ಅದು ನಮಗೆ ಸಿಗ್ತಾ ಇರುತ್ತೆ. ಭೂಮಿ ಮತ್ತು ಸೂರ್ಯರಿಗೆ ಅಜ್ಜಿ ನೆಲದ ಮೇಲೆ ಬಿದ್ದ ನೆಲ್ಲಿಕಾಯಿಗಳನ್ನಷ್ಟೇ ಆರಿಸಲು ಹೇಳಿದ್ದು ನೆನಪಾಗಿರಬಹುದು. ಇದು ಇತರ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಸಾಕಷ್ಟು ಹಣ್ಣುಗಳು ಲಭ್ಯವಿರುವುದನ್ನು ಖಚಿತಪಡಿಸುತ್ತದೆ. ಪ್ರಾಣಿಗಳು ಮತ್ತು ಪಕ್ಷಿಗಳ ಮಲದಿಂದ ಹೊರಬೀಳುವ ಬೀಜಗಳು ಹೊಸ ಸಸ್ಯಗಳನ್ನು ಬೆಳೆಸಲು ಸಹಾಯವಾಗಿದೆ. ಆದಾಗ್ಯೂ ಈ ಪ್ರಕ್ರಿಯೆಯಿಂದ ಹುಟ್ಟುವ ಹೊಸ ಮರಗಳು ಫಲ ನೀಡಲು ಕೆಲವು ವರ್ಷಗಳನ್ನು ತೆಗೆದುಕೊಳ್ಳುತ್ತವೆ. ಆದ್ದರಿಂದ ಒಂದು ಸಮಂಜಸ ಅವಧಿಯೊಳಗೆ ನವೀಕರಣಗೊಳ್ಳುವ, ಮರುಪೂರಣಗೊಳ್ಳುವ ಅಥವಾ ಮರುಸ್ಥಾಪನೆಗೊಳ್ಳುವ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲ ಅಂದರೆ ಒಂದಿಷ್ಟು ಟೈಮ್ ಒಳಗಡೆ ನಮಗದೇನಾಗ್ತಾ ಇರುತ್ತೆ, ವಾಪಸ್ಸು ಸಿಗ್ತಾ ಇರುತ್ತೆ. ಆಮೇಲೆ ಎಷ್ಟೇ ಯೂಸ್ ಮಾಡಿದ್ರೂ ಅದು ಖಾಲಿ ಆಗಲ್ಲ. ಅಂತಹ ಸಂಪನ್ಮೂಲವನ್ನು ನಾವು ನವೀಕರಿಸಬಹುದಾದ ಸಂಪನ್ಮೂಲ ಅಂತ ಕರಿತೀವಿ. ಗಾಳಿ, ನೀರು ಮತ್ತು ಕಾಡುಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಿಗೆ ಕೆಲವು ಉದಾಹರಣೆ. ನಿಸರ್ಗವು ಅವುಗಳನ್ನು ನವೀಕರಿಸುತ್ತದೆ. ಅಂದರೆ ನೇಚರೇ ನಮಗೆ ಅದನ್ನು ಕೊಡ್ತಾ ಇರುತ್ತೆ. ನಾವು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಚನೆಯಿಂದ ಬಳಸಬೇಕು. ಅಂದರೆ ಎಷ್ಟು ಬೇಕೋ ಅಷ್ಟು ಬಳಸಬೇಕು. ಮತ್ತೊಂದೆಡೆ ಪಳೆಯುಳಿಕೆ ಇಂಧನಗಳು ರೂಪುಗೊಳ್ಳಲು ಲಕ್ಷಾಂತರ ವರ್ಷ ತೆಗೆದುಕೊಳ್ಳುತ್ತೆ. ಇವು ಸೀಮಿತ ಪ್ರಮಾಣದಲ್ಲಿ ಕಂಡುಬರುತ್ತವೆ ಮತ್ತು ನಿರಂತರವಾಗಿ ಬಳಸಿದರೆ ಅವು ಮುಗಿದು ಹೋಗುತ್ತವೆ. ಹೀಗೆ ನಾವು ಬಳಸ್ತಾ ಇದ್ರೆ ಏನಾಗೋಗುತ್ತೆ, ಒಂದಿನ ಅದು ಕಂಪ್ಲೀಟಾಗಿ ಮುಗಿದು ಹೋಗುತ್ತೆ. ಇವುಗಳು ಸಮಂಜಸ ಸಮಯದೊಳಗೆ ಉತ್ಪತ್ತಿಯಾಗುವುದಿಲ್ಲ ಅಥವಾ ಇವುಗಳನ್ನು ಮರುಪೂರ್ಣಗೊಳಿಸಲಾಗುವುದಿಲ್ಲ. ಅಂದರೆ ಶಾರ್ಟ್ ಟೈಮಲ್ಲಿ, ಕಡಿಮೆ ಸಮಯದಲ್ಲಿ ಇದನ್ನು ನಾವು ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಎಂದು ಕರೆಯುತ್ತಾರೆ. ಖನಿಜಗಳು, ಮಣ್ಣು, ಬಂಡೆ, ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನವೀಕರಿಸಲಾಗದ ನೈಸರ್ಗಿಕ ಸಂಪನ್ಮೂಲಗಳಿಗೆ ಒಂದು ಉದಾಹರಣೆ. ನಾವು ಬಳಸುವ ಸಂಪನ್ಮೂಲಗಳು. ಇದು ಭೂಮಿ ಮತ್ತು ಸೂರ್ಯ ತಮ್ಮ ಅಜ್ಜಿ ಮನೆಯಲ್ಲಿ ಅದ್ಭುತ ರಜಾದಿನಗಳನ್ನು ಕಳೆಯಲು ಮನೆಗೆ ಮರಳುವ ಸಮಯ. ಅಂದರೆ ಬೇಸಿಗೆ ರಜೆ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಅವರನ್ನು ಕರೆದೊಯ್ಯಲು ಅವರ ತಾಯಿ ಬಂದಿರುವರು. ಭೂಮಿ ಮತ್ತು ಸೂರ್ಯ ತಮ್ಮ ತಾಯಿಯನ್ನು ಕರೆದೊಯ್ದು ತೋಟದಲ್ಲಿ ಬೆಳೆಯುತ್ತಿರುವ ತರಕಾರಿ ಸಸ್ಯಗಳನ್ನು ತೋರಿಸಿದರು ಮತ್ತು ಮನೆಗೆ ಕೊಂಡೊಯ್ಯಲು ಅಜ್ಜಿ ನೀಡಿದ ಒಣಗಿದ ಮೆಣಸಿನಕಾಯಿಗಳನ್ನು ತೋರಿಸಿದರು. ನಗರವನ್ನು ತಲುಪಿದಾಗ ಅವರು ಆಕಾಶದ ಬಣ್ಣ ಮತ್ತು ಗಾಳಿಯ ವಾಸನೆಯಲ್ಲಿನ ಬದಲಾವಣೆಯನ್ನು ಗಮನಿಸಿದರು. ಸೊ ಹಳ್ಳಿಯಿಂದ ಸಿಟಿಗೆ ಹೋಗಿದ ತಕ್ಷಣ ಗಾಳಿನಲ್ಲಿ ಏನಾಗಿತ್ತೋ ವಾಸನೆಯಲ್ಲೂ ಕೂಡ ಬದಲಾವಣೆ ಇತ್ತು. ಅಲ್ಲಿ ಕೆಲವೇ ಮರಗಳಿದ್ದವು, ಅಂದರೆ ಮರಗಳು ತುಂಬ ಕಡಿಮೆ ಇದ್ವು. ಇಲ್ಲಿನ ಗಾಳಿಯ ವಾಸನೆಯು ಅಜ್ಜಿ ವಾಸಿಸುವ ಸ್ಥಳದ ಗಾಳಿ ಎಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ವಾಹನಗಳ ಹೊಗೆಯ ವಾಸನೆಯನ್ನು ಅವರು ಗಮನಿಸಿದರು. ಹಳ್ಳಿಗಳಲ್ಲಿ ವಾಹನಗಳನ್ನು ಬಳಸೋದು ತುಂಬ ಕಮ್ಮಿ ಆಗಿರೋದ್ರಿಂದ ಹೊಗೆ ಕೂಡ ಕಡಿಮೆ ಇರುತ್ತೆ. ನಗರದಲ್ಲಿನ ಗಾಳಿಯು ಕಲುಷಿತಗೊಂಡಿದೆ. ಏನಕ್ಕೆ? ನಾವು ಸಾಕಷ್ಟು ವಾಹನಗಳನ್ನು ಬಳಸ್ತೀವಿ, ಹಾಗೆ ಕಾರ್ಖಾನೆಗಳಿಂದಲೂ ಕೂಡ ಹೊಗೆ ಬರ್ತಾ ಇರುತ್ತೆ. ಹೌದು, ನಾವು ವಾಹನಗಳಲ್ಲಿ ಪಳೆಯುಳಿಕೆ ಇಂಧನಗಳನ್ನು ಬಳಸಿದಾಗ ಹೊಗೆ ಉತ್ಪತ್ತಿಯಾಗುತ್ತೆ. ಪಳೆಯುಳಿಕೆ ಇಂಧನಗಳು ಯಾವ್ಯಾವ್ದು ಹೇಳಿ? ಪೆಟ್ರೋಲ್, ಡೀಸೆಲ್. ಈಗ ಕಡಿಮೆ ಮಾಲಿನ್ಯ ಉಂಟು ಮಾಡುವ ವಾಹನಗಳಿವೆ. ಉದಾಹರಣೆಗೆ ಎಲೆಕ್ಟ್ರಿಕ್ ವಾಹನಗಳು. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರ, ಎಲೆಕ್ಟ್ರಿಕ್ ಬೈಕು, ಎಲೆಕ್ಟ್ರಿಕ್ ಕಾರು ಮತ್ತು ಎಲೆಕ್ಟ್ರಿಕ್ ಬಸ್ಸಸ್ ಕೂಡ ಇವಾಗ ಇದೆ. ಅವು ಎಳ್ಳಷ್ಟು ಹೊಗೆಯನ್ನು ಹೊರಸೂಸುವುದಿಲ್ಲ, ಅಂದರೆ ಸ್ವಲ್ಪ ಕೂಡ ಹೊಗೆ ಬಿಡಲ್ಲ ಅವು. ಆದ್ದರಿಂದ ಜನರು ಪರ್ಯಾಯ ವ್ಯವಸ್ಥೆಯನ್ನು ಸೃಷ್ಟಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಅಮ್ಮ ಹೇಳಿದರು. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಕೆಲವು ಪರ್ಯಾಯಗಳನ್ನು ನೀವು ಪಟ್ಟಿ ಮಾಡಬಹುದೇ ಅಂತ ಅಂದಿದ್ದಾರೆ. ಕೆಲವು ಇಲ್ಲಿದೆ ನೋಡಿ. ವಾಹನಗಳನ್ನು ಹೆಚ್ಚಾಗಿ ಬಳಸುವ ಬದಲು ಸಾರ್ವಜನಿಕ ಸಾರಿಗೆ ಬಳಸುವುದು, ಅಂದರೆ ಬಸ್ಸು, ಟ್ರೈನ್ ಜಾಸ್ತಿ ಬಳಸೋದು, ಮರಗಳನ್ನು ಜಾಸ್ತಿ ನೆಡೋದು ಮತ್ತು ಕಸವನ್ನು ಸುಡದೇ ಇರೋದು. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ತೀವಿ. ಚಟುವಟಿಕೆ 11.6 ನಿರ್ವಹಿಸುವ ಮೂಲಕ ನಾವು ಬಳಸುತ್ತಿರುವ ಕೆಲವು ಸಂಪನ್ಮೂಲಗಳನ್ನು ಗುರುತಿಸೋಣ. ನಿಮ್ಮ ದೈನಂದಿನ ಜೀವನದ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಮತ್ತು ಪ್ರತಿಯೊಂದು ಚಟುವಟಿಕೆಯನ್ನು ಕೈಗೊಳ್ಳುವ ನೇರವಾಗಿ ಅಥವಾ ಪರೋಕ್ಷವಾಗಿ, ಅಂದರೆ ಇಂಡೈರೆಕ್ಟ್ ಆಗಿ ಬಳಸುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಸರಿಸಿ. ಕೋಷ್ಟಕ 11.4ರಲ್ಲಿ ಕೆಲವು ಚಟುವಟಿಕೆಗಳನ್ನು ಭರ್ತಿ ಮಾಡಲಾಗಿದೆ.
ಅವುಗಳನ್ನು ಅನುಸರಿಸುವ ಮೂಲಕ ಖಾಲಿ ಅಡ್ಡ ಸಾಲನ್ನು ಭರ್ತಿ ಮಾಡಿ. ಬಟ್ಟೆ ಒಗೆಯಲು ನೀರು ಬಳಸ್ತೀವಿ. ಮಣ್ಣಿನ ಆಟಿಕೆ ತಯಾರಿಸಲು ಮಣ್ಣನ್ನು ಬಳಸ್ತಾರೆ. ಸೌದೆಯನ್ನು ಸಂಗ್ರಹಿಸುವುದು ಸೌದೆ, ಅದು ಮರದಿಂದ ಸಿಗುತ್ತೆ. ಗಾಳಿಪಟ ತಯಾರಿಸಲು ಕಾಗದ, ಅದು ಕೂಡ ಮರದಿಂದ ಸಿಗುತ್ತೆ. ಉಪಹಾರ ಸೇವಿಸುವುದು ಆಹಾರ, ಅದು ಕೂಡ ನಮಗೆ ಸಸ್ಯಗಳಿಂದ ದೊರೆಯುತ್ತೆ. ಸೊ ಇದಿಷ್ಟು ಕೂಡ ಏನು ನಿಸರ್ಗದಿಂದ ನಮಗೆ ಸಿಗುವಂತಹ ಸಂಪನ್ಮೂಲಗಳು, ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು. ನೀವು ಎಷ್ಟು ನೈಸರ್ಗಿಕ ಸಂಪನ್ಮೂಲಗಳನ್ನು ಪಟ್ಟಿ ಮಾಡಿದಿರಿ? ನಿಮ್ಮ ಪಟ್ಟಿಯನ್ನು ನಿಮ್ಮ ಸ್ನೇಹಿತರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ. ಸೊ ನೀವೇನೇನು ಪಟ್ಟಿ ಮಾಡಿದ್ದೀರೋ ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಬೇರೆ ನೈಸರ್ಗಿಕ ಸಂಪನ್ಮೂಲ ಪಟ್ಟಿ ಮಾಡಿದರೆ ಅದನ್ನು ಕೂಡ ನೀವು ಕಂಪೇರ್ ಮಾಡಿ ನೋಡಬಹುದು. ನೀವು ಮತ್ತು ನಿಮ್ಮ ಸ್ನೇಹಿತರು ಪ್ರತಿನಿತ್ಯ ಬಳಸುವ ಅನೇಕ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಟ್ಟಿ ಮಾಡಿದ್ದೀರಿ. ಗಾಳಿ, ನೀರು, ಮಣ್ಣು ಹಾಗೂ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಪಡೆದ ಆಹಾರ ಈ ಸಂಪನ್ಮೂಲಗಳಾಗಿವೆ. ನಾವು ನಿಸರ್ಗದಿಂದ ಈ ಸಂಪನ್ಮೂಲಗಳನ್ನು ಪಡೆಯುತ್ತೇವೆ ಮತ್ತು ಇವುಗಳಿಂದ ನಮ್ಮ ಬಳಕೆಗಾಗಿ ಕೆಲವು ವಸ್ತುಗಳನ್ನೂ ಕೂಡ ತಯಾರಿಸ್ತಾರೆ. ಹೌದಲ್ವಾ? ಈ ಗಾಳಿ, ನೀರು, ಮಣ್ಣು, ಬೆಳಕು ಅದನ್ನೆಲ್ಲ ಇಟ್ಕೊಂಡೇ ನಾವು ನಮಗೆ ಬೇಕಾಗಿರುವಂತಹ ಬೇರೆ ಬೇರೆ ಪದಾರ್ಥಗಳನ್ನು ತಯಾರಿಸ್ಕೊಳ್ತೀವಿ. ಆದ್ದರಿಂದ ನಾವು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಬೇಕು. ಅಂದರೆ ನಾವೇನು ಮಾಡಬೇಕು, ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೋಬೇಕು ಮತ್ತು ಅವುಗಳನ್ನು ವ್ಯರ್ಥ ಮಾಡದೆ ವಿವೇಚನೆಯಿಂದ ಬಳಸಬೇಕು. ಜಾಸ್ತಿ ಇದೆ ಅಂದ್ಕೊಂಡು ಸುಮ್ಮನೆ ವ್ಯರ್ಥವಾಗಿ ಅದನ್ನು ಖರ್ಚು ಮಾಡೋದಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೋಬೇಕು. ಈ ರೀತಿಯಾಗಿ ಪರಿಸರಕ್ಕೆ ಹಾನಿಯಾಗದಂತೆ ನಾವು ಇಂದಿನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವುದರೊಂದಿಗೆ ಭವಿಷ್ಯದ ಬಳಕೆಗಾಗಿಯೂ ಅವುಗಳನ್ನು ಸಂರಕ್ಷಿಸಬೇಕು. ಇವಾಗಿಂದಷ್ಟೇ ನೋಡೋದಲ್ಲ, ಮುಂದೆ ಕೂಡ ಪೆಟ್ರೋಲು, ಡೀಸೆಲ್ ಎಲ್ಲ ಪಳೆಯುಳಿಕೆ ಇಂಧನಗಳು ನಮಗೆ ಬೇಕೇ ಬೇಕು ಅಲ್ವಾ? ಆದ್ದರಿಂದ ಅದನ್ನು ಕೂಡ ನೋಡಿ ನಾವು ಖರ್ಚು ಮಾಡಬೇಕು. ಇಲ್ಲೊಂದು ಕೋಟ್ ಕೊಟ್ಟಿದ್ದಾರೆ ನೋಡಿ ಲಾಸ್ಟಲ್ಲಿ. ಪ್ರತಿಯೊಬ್ಬ ಮನುಷ್ಯನ ಅಗತ್ಯತೆಗಳನ್ನು ಪೂರೈಸಲು ಭೂಮಿಯು ಸಾಕಷ್ಟು ಸಂಪನ್ಮೂಲಗಳನ್ನು ಒದಗಿಸುತ್ತದೆಯೇ ಹೊರತು ಪ್ರತಿಯೊಬ್ಬ ಮನುಷ್ಯನ ದುರಾಸೆಯನ್ನಲ್ಲ. ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಬಳಕೆಗೆ ಬೇಕಾಗುವಂತಹ ಸಂಪನ್ಮೂಲಗಳನ್ನು ದಿನ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನು ನಿಸರ್ಗ ಒದಗಿಸ್ತಾ ಇದೆ. ಆದರೆ ನಮ್ಮ ದುರಾಸೆಯನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಅಲ್ಲಿ ಏನು ಮಾಡಬಾರ್ದು, ನಾವು ಸಂಪನ್ಮೂಲಗಳನ್ನು ವ್ಯರ್ಥ ಮಾಡಬಾರ್ದು. ಇದನ್ನು ಮಹಾತ್ಮ ಗಾಂಧೀಜಿಯವರು ನೀಡಿರುವಂತಹದ್ದು. ಇಲ್ಲಿನ ಪ್ರಮುಖ ಪದಗಳನ್ನು ನೋಡ್ತಾ ಹೋದರೆ, ಅಂದರೆ ಈ ಪಾಠದಲ್ಲಿ ನೀವೇನೇನು ಪದ ಕಲಿತ್ರಿ ಅಂದರೆ ಗಾಳಿ, ಕಲ್ಲಿದ್ದಲು, ಅರಣ್ಯ, ಪಳೆಯುಳಿಕೆ ಇಂಧನಗಳು, ಮಾನವ ನಿರ್ಮಿತ ಸಂಪನ್ಮೂಲ, ನೈಸರ್ಗಿಕ ಅನಿಲ, ನೈಸರ್ಗಿಕ ಸಂಪನ್ಮೂಲ, ನವೀಕರಿಸಲಾಗದ ಸಂಪನ್ಮೂಲ, ಪೆಟ್ರೋಲಿಯಂ, ನವೀಕರಿಸಬಹುದಾದ ಸಂಪನ್ಮೂಲಗಳು, ಮಳೆ ನೀರು ಕೊಯ್ಲು ಸಂಪನ್ಮೂಲಗಳು, ಬಂಡೆಗಳು, ಮಣ್ಣು, ನೀರು ಮತ್ತು ಸೂರ್ಯ ಮತ್ತು ನೀರು. ಸೊ ಇದಿಷ್ಟು ಪ್ರಮುಖ ಪದಗಳು ಈ ಪಾಠದಲ್ಲಿ ಇದ್ದಂಥದ್ದು. ಸೊ ಈ ಪಾಠ ನಮಗೆ ನಿಸರ್ಗದಿಂದ ಸಿಗುವ ಸಂಪನ್ಮೂಲಗಳ ಬಗ್ಗೆ ಸಂಪೂರ್ಣವಾಗಿ ಹಾಗೂ ವಿವರವಾಗಿ ನಿಮಗೆ ವಿಷಯವನ್ನು ತಿಳಿಸ್ತಾ ಹೋಗುತ್ತೆ. ಸೊ ನಿಮ್ಮೆಲ್ರಿಗೂ ಸಹ ಈ ಪಾಠ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಸಾಕಷ್ಟು ಜನರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.